ಒಂದ್ಸಲಿ ನಾನು ಫಜ್ಲುಲ್ ಹಸನ್ ಅಂತ ಬ್ಯಾಂಗ್ಳೂರ್ ಥ್ರೂ ದಿ ಸೆಂಚುರಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಇವತ್ತಿಗೂ ಅದು ತನ್ನ ಒಂದು ಮೌಲ್ಯವನ್ನು ಹಾಗೆ ಉಳಿಸ್ಕೊಂಡಿದೆ. ಪರ್ಹ್ಯಾಪ್ಸ್ ಒನ್ ಆಫ್ ದಿ ಅರ್ಲಿಯೆಸ್ಟ್ ಬ್ಯಾಂಗ್ಳೂರ್ ಹಿಸ್ಟ್ರಿ ರಿಟನ್. ನೋಡಿ, ಅವರೂ ಅಷ್ಟೇ ಬ್ಯಾಂಗ್ಳೂರ್ ಕಾರ್ಪೊರೇಷನ್, ಸಿಟಿ ಕಾರ್ಪೊರೇಷನ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ದವರು ಒಂದು ಬ್ಯಾಂಗ್ಳೂರ್ ಟು ದಿ ಸೆಂಚುರಿ ಅಂತ ಒಂದು ಬೆಂಗಳೂರಿನ ಇತಿಹಾಸದ ಪುಸ್ತಕವನ್ನು ಬರೀತಾರೆ ಅಂದರೆ ಎಷ್ಟು ಆಶ್ಚರ್ಯ. ಅದು ಕೇವಲ ಇತಿಹಾಸದ ಪುಸ್ತಕ ಅಷ್ಟೇ ಅಲ್ಲ, ಅದ್ಭುತವಾದಂಥ ಇಂಗ್ಲೀಷ್ ಭಾಷೆ, ಭಾಳ ಸುಂದರವಾದಂಥ ಭಾಷೆಯಲ್ಲಿ ಬರೆದಿದ್ದಾರೆ. ಮತ್ತು ಭಾಳ ಹಳೆಯ ಚಿತ್ರಗಳನ್ನು, ಹೆಚ್ಚು ಕಡಿಮೆ ಒರಿಜಿನಲ್ ಚಿತ್ರಗಳನ್ನು ಅದರೊಳಗೆ ಹಾಕಿದ್ದಾರೆ. ಒಂದು ಸಲ ನನಗೆ ಹೀಗೆ ಹಳೆಯದು ಇವೆಲ್ಲ ನೋಡ್ತಾರೆ, ಒಂದು ಭಾನುವಾರ ಒಂದು ಲೈಬ್ರರಿನಲ್ಲಿ ಈ ಬ್ಯಾಂಗ್ಳೂರ್ ಟು ದಿ ಸೆಂಚುರಿ ಯಾಕೋ ತುಂಬ ಆಕರ್ಷಣೆ ಆಯಿತು. ನನಗೆ ತೊಗೊಂಡು ನೋಡೋಣ ಅಂತ ನೋಡಿದೆ. ಅಷ್ಟೊತ್ತಿಗಾಗಲೇ ನಾನು ಸಣ್ಣ ಪುಟ್ಟ ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು ಅದು ಇದು ಬರೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ. ನಾನು ಒಂದ್ಸಲಿ ಅಂತೂ ಈ ಊರ್ವಶಿ ಥಿಯೇಟ್ರ್ ಇದೆಯಲ್ಲ, ಊರ್ವಶಿ ಥಿಯೇಟ್ರಿನ ಕಾಂಪೌಂಡ್ಗೆ ಒಂದು ಒಳ್ಳೆಯ ಶಿಲ್ಪ ಇತ್ತು. ಅದು ಆದಿಶೇಷನ ಮೇಲೆ ವಿಷ್ಣು ಮಲ್ಕೊಂಡಿರೋದು, ಅದರ ಕಾಲು ಒಂದು ಲಕ್ಷ್ಮಿ ಮತ್ತು ಆಂಜನೇಯ ಮತ್ತು ಆಂಜನೇಯ ತಲೆ ಹತ್ರ ನಿಂತ್ಕೊಂಡಿರ್ತಕ್ಕಂಥದ್ದು, ಈ ಥರ ಭಾಳ ಅದ್ಭುತವಾದಂಥ ಶಿಲ್ಪ. ಆದರೆ ಆ ಕಲ್ಲನ್ನು ಉಪಯೋಗಿಸ್ಕೊಂಡು ಕಾಂಪೌಂಡು ಕಟ್ಟಿದರು. ಅನೇಕರು ಅದರ ಮೇಲೆ ಕಾಲಿಟ್ಕೊಂಡಿರೋರು, ಕ್ಯೂ ನಿಂತ್ಕೊಳ್ಳೋರು, ಆಮೇಲೆ ಎಷ್ಟೋ ಉಗಿಯೋರು, ಧೂಳೆಲ್ಲ ಹೋಗ್ತಾಯಿತ್ತು. ಭಾಳ ನನಗೆ ಒಂಥರ ಭಾಳ ದುಃಖ ಆಯಿತು. ಅದ್ರ ಬಗ್ಗೆ ಒಳ್ಳೆ ಚಿಂತೆ ಆಯಿತು, ಯಾಕೆ ಈ ಥರ ಇದೆ ಅಂತ. ನಾನೇನು ಮಾಡಿದೆ, ರಸ್ತೆ ರಂಗ ಅಂತ ಒಂದು ಟೈಟಲ್ ಕೊಟ್ಬಿಟ್ಟು ಅದರದ್ದೊಂದು ಪುಟ್ಟ ಲೇಖನ ನಾನು ಇಂಗ್ಲೀಷ್ನಲ್ಲಿ ಡೆಕ್ಕನ್ ಹರಲ್ಡ್ಗೆ ಮತ್ತು ಕನ್ನಡದ ಪ್ರಜಾವಾಣಿಗೆ ಕಳಿಸ್ಕೊಟ್ಟೆ. ಏನು ಅಂದರೆ, ದೇವರ ವಿಗ್ರಹಗಳಿಗೂ ಸಹ ಒಂದು ಅದರದ್ದೇ ಆದಂಥ ಒಂದು ಅದೃಷ್ಟ ಅನ್ನೋದಿರುತ್ತೆ. ಇದೇ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ರಂಗನಿಗೆ ಅಥವಾ ರಂಗನಾಥ ಸ್ವಾಮಿ ಶ್ರೀರಂಗದಲ್ಲಿರುವಂಥ ರಂಗನಿಗೆ ಷೋಡಶ ಏನು ನಿಮಗೆ ನಾನಾ ರೀತಿಯ ಪೂಜೆಗಳಾಗತ್ವೆ, ಮೂರು ಕಾಲದಲ್ಲಿ ಪೂಜೆಗಳಾಗುತ್ತೆ, ಅಭಿಷೇಕಗಳಾಗತ್ವೆ. ಆದರೆ ಅದೇ ಒಂದು ವಿಗ್ರಹಕ್ಕೆ ಇಲ್ಲಿ ಬೂಟ್ ಕಾಲಿನಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಧೂಳು, ಇದೇನು, ಇದು ಯಾಕೆ ಹೀಗೆ ಅಂತ ಅಂದ್ಬಿಟ್ಟು ಅದನ್ನು ಬರೆದು ಕಳಿಸಿದ್ದೆ. ಅದೇನಾಯಿತು ಏನೋ ಒಂದು 4-5 ದಿವಸ ಆದಮೇಲೆ ಅತ್ಲಗಡೆ ಹೋಗ್ಬೇಕಾದ್ರೆ ಒಬ್ಬ ಹೆಂಗ್ಸ್ ಕೂತ್ಕೊಂಡು ಅದನ್ನು ತೊಳೆದು ಅದಕ್ಕೆ ಕುಂಕುಮ ಇಡ್ತಾಯಿದ್ರು. ನಾನು ನಿಂತ್ಕೊಂಡು ಏನಮ್ಮ ಮಾಡ್ತಾಯಿದ್ದೀರ ಅಂದೆ. ಸ್ವಾಮಿ, ಯಾರೋ ಬರೆದಿದ್ರು ಪೇಪರ್ನಲ್ಲಿ, ಇದು ಒಳ್ಳೆ ಇದು ದೇವ್ರಿಗೂ ಇದಿರುತ್ತೆ ಅಂತ. ನಾನು ಇದನ್ನು ನೋಡಿದ್ದೆ, ಇದಕ್ಕೆ ನಾವು ಕುಂಕುಮ ಇಟ್ಟು ಪೂಜೆ ಮಾಡಿದ್ರೆ ಬಹುಶಃ ಯಾರೂ ಇದನ್ನು ನಿಂತ್ಕೊಳ್ಳಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಮಾಡ್ತಾಯಿದ್ದೀನಿ ಅಂದರು. ತುಂಬ ಸಂತೋಷ ಆಗೋಯ್ತು ನನಗೆ. ಅಂದರೆ ಒಂದು ಬರವಣಿಗೆಯಿಂದ ಏನೆಲ್ಲ ಪರಿಣಾಮ ಎಂಥ ಜನಸಾಮಾನ್ಯರಲ್ಲಾಗುತ್ತೆ. ಸೊ ಜನಸಾಮಾನ್ಯರಲ್ಲಿ ಆ ಪ್ರಜ್ಞೆಯನ್ನು ಮೂಡಿಸೋದು ಪವಿತ್ರವಾದಂಥ ಕಾರ್ಯ, ಅದು ಪವಿತ್ರವಾದಂಥ ಕಾರ್ಯ ಆಕೆ ಮಾಡ್ತಾ ಇದ್ದಿದ್ದು. ಅದು ಪರಿಣಾಮ ಎಷ್ಟಾಯಿತು ಅಂದರೆ, ಇನ್ನೊಂದು 3-4 ತಿಂಗಳಾದಮೇಲೆ ಆ ಕಾಂಪೌಂಡ್ನಲ್ಲಿ ಇದ್ದಿದ್ದು ಯಾವುದೂ ಇದು ಅಲ್ಲಿರಲಿಲ್ಲ, ಬೇರೆ ಕಾಂಪೌಂಡ್ ಬಂದಿತ್ತು. ಅಂದರೆ ಆ ಥಿಯೇಟ್ರ್ ಮಾಲೀಕರು ಅದೆಲ್ಲವನ್ನು ತೆಗೆದು ಎಲ್ಲ ಒಳಗಡೆ ಇಟ್ಕೊಂಡಿರಬೇಕು, ರಕ್ಷಿಸಿದ್ದಾರೆ, ಬೇರೆ ಕಲ್ಲುಗಳು ಹಾಕಿದರು. ತುಂಬ ಸಂತೋಷ ಆಯಿತು. ಯಾಕೆಂದರೆ ಯಾವುದೋ ಒಂದು ಬೂಟ್ ಕಾಲನ್ನು ನಾವೇನು ಗೌರವ ಕೊಡ್ತೀವಿ ದೇವರು ಅಂದರೆ ಅದು ತಪ್ಪಲ್ಲ ಅಂತಂದ್ಬಿಟ್ಟು. ಹೀಗೆ ನನಗೆ ಈ ಥರ ಅನುಭವಗಳು ಚಿಕ್ಕದಾಗಿ ಬರೀತಾ ಇದ್ದೆ, ಅದರಿಂದ ಒಳ್ಳೆಯ ಪ್ರತಿಕ್ರಿಯೆ ಬರೀತಾ ಇತ್ತು. ಜೊತೆಗೆ ನನಗೆ ಭಾಳ ಮುಂಚೆಯಿಂದಲೂ ಕಾಲೇಜ್ ದಿವಸದಿಂದಲೂ ವಿವೇಕಾನಂದರಿಂದ ಪ್ರಭಾವಿತನಾದವನು ನಾನು. ವಿವೇಕಾನಂದರ ಧ್ಯೇಯಗಳು, ಆದರ್ಶಗಳು ಕಾಲೇಜ್ನಲ್ಲೇ ನನಗೆ ಒಂದು ರೀತಿ BEd ಮಾಡಬೇಕಾದ್ರೆ ಅವ್ರ ಬಗ್ಗೆ ಓದಿದ್ದೆ ಮತ್ತು ಅವ್ರ ಬಗ್ಗೆ ಮಾತಾಡ್ತಾಯಿದ್ದೆ ಚೂರುಪಾರು. ವಿವೇಕಾನಂದರು ರಾಮಕೃಷ್ಣ ಮಹಾಸಂಘವನ್ನು ಕಟ್ಟಿದಾಗ ಅದರೊಳಗಡೆ 3 ನಿಯಮಗಳನ್ನು ಹಾಕ್ತಾರೆ. ಅದರಲ್ಲಿ ಮೊದಲನೇ ನಿಯಮ ಏನಪ್ಪ ಅಂದರೆ ಧರ್ಮ ಪರಿಪಾಲನೆ, ಎರಡನೇದು ಪರಂಪರೆಯ ರಕ್ಷಣೆ ಅಂತ ಹೇಳ್ತಾರೆ. ಅಂದರೆ ವಿವೇಕಾನಂದರಿಗೆ ಪರಂಪರೆಯ ರಕ್ಷಣೆಯ ಬಗ್ಗೆ ಎಷ್ಟೊಂದು ಕಾಳಜಿ ಇತ್ತು. ಅವರು ಮೊದಲನೆಯ ನಿಯಮದ 2ನೇ ಭಾಗವಾಗಿ ಅವ್ರು ಹಾಕಿದರು. ಅಂದರೆ ನಮ್ಮ ಪರಂಪರೆಗೆ ಏನು ಗೌರವ ಕೊಡಬೇಕು, ಸಂರಕ್ಷಿಸೋದು ಎಷ್ಟು ಮುಖ್ಯ ಅನ್ನೋದು ಗೊತ್ತಾಯಿತು. ಇನ್ನೂ ಒಂದು ಕಡೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಯಾರು ತನ್ನ ಪೂರ್ವಜರ ಹಿರಿಮೆ, ಗರಿಮೆ, ಪರಾಕ್ರಮ ಇವುಗಳನ್ನು ಪ್ರತಿಯೊಬ್ಬರ ಮನೆಯ ಬಾಗಿಲಿಗೆ ತಲುಪಿಸಲು ಪ್ರಯತ್ನಿಸುತ್ತಾನೋ ಅವನು ಸಮಾಜದ ನಿಜವಾದ ಹಿತಚಿಂತಕ ಅಂತ. ನಾನು ರಿಪೀಟ್ ಮಾಡ್ತೀನಿ, ಯಾರು ತನ್ನ ಪೂರ್ವಜರ, ನಮ್ಮ ತಂದೆ ತಾಯಿಗಳು, ನಮ್ಮ ಮುತ್ತಾತಂದರು, ನಮ್ಮ ಊರು, ನಮ್ಮ ಹಳ್ಳಿ, ನಮ್ಮ ದೇಶ, ಇವುಗಳ ಹಿರಿಮೆ, ಗರಿಮೆ, ಅಚೀವ್ಮೆಂಟ್ಸು ಮತ್ತು ಏನೇನು ಮಾಡಿದ್ದಾರೆ ಇವುಗಳನ್ನು ಪ್ರತಿಯೊಬ್ಬರ ಮನೆಯ ಬಾಗಿಲಿಗೆ ತಲುಪಿಸೋದು,
ಸುಮ್ಮನೆ ನಾನು ರಿಸರ್ಚ್ ಮಾಡಿ ಡಾಕ್ಟ್ರೇಟ್ ತೊಗೊಂಡು ನನ್ನ ಗ್ರಂಥ ಬೀರೂನಲ್ಲಿ ಇಡೋದಲ್ಲ, ಮನೆಯ ಬಾಗಿಲಿಗೆ ತಲುಪಿಸೋನು ಅವನು ನಿಜವಾದ ಹಿತಚಿಂತಕ ಅಂತ ಅವ್ರು ಹೇಳ್ತಾರೆ. ಅಂದರೆ ನಮ್ಮ ಪರಂಪರೆಯನ್ನು ಜನಸಾಮಾನ್ಯರಿಗೆ ಕೊಡೋದು ಎಂಥ ಪವಿತ್ರವಾದಂಥ ಕಾರ್ಯ ಅಂತ ಅವರೇ ತಿಳ್ಕೊಂಡಿದ್ರು ಅನ್ನೋದು ಗೊತ್ತಾಗುತ್ತೆ. ಅದು ನನ್ನ ಮೇಲೆ ಬಹಳ ಪ್ರಭಾವ ಬೀರ್ತು. ಇವತ್ತಿಗೂ ನನ್ನನ್ನು ಇಡೀ ನನ್ನ ಬೆಂಗಳೂರಿನ ಕಾರ್ಯಕ್ಕೆ ಪ್ರೇರೇಪಣೆ ಮಾಡಿರೋದು ಏಕೈಕ ಆದರ್ಶ ಇವತ್ತು ಇರೋದು ಅಂದರೆ ಅದೊಂದೇ ವಾಕ್ಯ. ಅದನ್ನು ನಾನು ಇಟ್ಕೊಂಡಿದ್ದೀನಿ. ಇನ್ನೊಂದು ನಂದು ಇಲ್ಲಿ ಒಂದು ವಿವೇಕಾನಂದರ ಫೋಟೋ ಇದೆ, ಅದರ ಮೇಲೆ ಒಂದು ವಾಕ್ಯ ಇದೆ. ಆ ವಾಕ್ಯನೂ ನನ್ನ ಪ್ರೇರಣೆ. ಯಾರು ತನಗೋಸ್ಕರ ಜೀವಿಸ್ತಾನೋ ಅವನು ಸತ್ತ ಹಾಗೆ, ಯಾರು ಪರರಿಗೋಸ್ಕರ ಜೀವಿಸ್ತಾನೋ ಅವನು ಶಾಶ್ವತವಾಗಿರ್ತಾನೆ ಅಂತ. ಸೊ ಅದು ಯಾಕೆ ನನಗೆ ಭಾಳ ಮುಖ್ಯ ಅಂದರೆ ಅದು ನಮ್ಮ ಚಾಮರಾಜ ಒಡೆಯರಿಗೆ ಬರೆದಂಥ ಪತ್ರದಲ್ಲಿ ಬರೆದಂಥ ವಾಕ್ಯ, ಸೊ ನಮ್ಮ ಕನ್ನಡಿಗರಿಗೆ ಬರೆದಂಥ ವಾಕ್ಯ. ಹೀಗಾಗಿ ನಾನು ಅದನ್ನು ನೇರವಾಗಿ ತೆಗೆದುಕೊಂಡೆ. ಅದ್ರ ಬಗ್ಗೆ ಬಂದಾಗ ಬರ್ತೀನಿ ನಾನು ಆಮೇಲೆ ಬಂದಾಗ. ಸೊ ಹೀಗಾಗಿ ನಾನು ವಿವೇಕಾನಂದರ ಒಂದೇ ಒಂದು ಆದರ್ಶವನ್ನು ನಾನು ಜೀವಮಾನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ವಿವೇಕಾನಂದದ 10 ಆದರ್ಶಗಳಿವೆ. ಅದೆಲ್ಲವನ್ನು ನಮ್ಮ ಯುವಕರು, ನಮ್ಮ ಜನಸಾಮಾನ್ಯರು ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ದೇಶ ಇಡೀ ವಿಶ್ವಕ್ಕೆ ಇನ್ನು ಸಾವಿರಾರು ವರ್ಷಗಳು ಯಾರೂ ನಮ್ಮ ದೇಶವನ್ನು ಬೀಟೆ ಮಾಡೋಕ್ಕಾಗಲ್ಲ. ಆ ರೀತಿ ನಾವು ಇರ್ತೀವಿ. ಅಷ್ಟೊಂದು ಸಮೃದ್ಧವಾಗಿರ್ತಕ್ಕಂಥ ಒಂದು ಪ್ರಬಲವಾಗಿರ್ತಕ್ಕಂಥ ಶಕ್ತಿ ನಮ್ಮ ನಾಡಿನ ಮಣ್ಣಿಗಿದೆ. ಸೊ ಹೀಗಾಗಿ ಆ ವಿವೇಕಾನಂದರ ಒಂದು ಆದರ್ಶ ಇದೆಯಲ್ಲ, ಅದು ನನ್ನ ಪ್ರೇರೇಪಣೆ ಮಾಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇದೆಲ್ಲ ಬರಿತಾ ಇದ್ದೆ. ಫಜ್ಲುಲ್ ಹಸನ್ ಅವರು ಓದ್ತಾ ಇದ್ದಾಗ ಸಡನ್ನಾಗಿ ಯಾಕೆ ಆ ಪುಸ್ತಕ ಓದ್ದೆ ಅನ್ನೋದಕ್ಕೆ ಹಿನ್ನೆಲೆ ನಾನು ಇದು ಹೇಳಿದ್ದು. ಒಂದು ಚಿತ್ರ ಆಯಿತು ಅದರೊಳಗಡೆ, ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಅದರ ಎದುರುಗಡೆ ಒಂದು ಕಂಬ. ಆ ಚಿತ್ರದಲ್ಲಿ ಕಂಬದಲ್ಲಿ ಒಂದು ಭಾಗ ಒಂದು ಚಿಪಾಫ್ ಆಗಿತ್ತು, ಅಂದರೆ ಕಿತ್ಕೊಂಡು ಬಂದಿತ್ತು. ಅದಕ್ಕೊಂದು ಸರ್ಕಲ್ ಹಾಕಿದ್ರು. ಕೆಳಗಡೆ ಏನು ಅಂದರೆ 1791 ಇಸವಿಯ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕಾರ್ನ್ವಾಲಿಸ್ನ ಕಡೆಯಿಂದ ಬಂದ ಗುಂಡು ತೋಪು ಇದನ್ನು ಮುರಿದು ಹಾಕಿದೆ ಅಂತ. ನನಗೆ ಬಹಳ ಆಶ್ಚರ್ಯ ಆಯಿತು. ನಾನು ಅದರ ಎದುರುಗಡೆ ಎಷ್ಟು ಸಲ ಓಡಾಡಿದ್ದೀನಲ್ಲ, ಈ ಕಂಬವನ್ನು ನೋಡಿಲ್ವಲ್ಲ. ಆದರೂ ತಕ್ಷಣ ಪುಸ್ತಕ ಇಟ್ಬಿಟ್ಟು ವಾಪಸ್ ಅಲ್ಲಿಗೆ ಬಂದೆ. ಅಲ್ಲಿ ಬಂದು ನೋಡಿದ್ರೆ ಆ ಕಂಬ ಇರಲಿಲ್ಲ, ಬೇರೆ ಹೊಸ ಕಂಬ ಇತ್ತು. ಹಾಗಾದ್ರೆ ಆ ಕಂಬ ಏನಾಯಿತು? ಇದು ನನ್ನಲ್ಲಿ, ನಾನು ಯಾತಕ್ಕೆ ಮುಂಚೆನೇ ಇತಿಹಾಸ ವಿಜ್ಞಾನ ಅಂತ ಹೇಳಿದ್ನಲ್ಲ, ವಿಜ್ಞಾನದಲ್ಲೂ ಹೀಗೇನೆ ನೀವು ಹುಡುಕ್ತಾ ಹೋಗ್ತೀರಾ, ಮೂಲವನ್ನು ಹುಡುಕ್ತಾ ಹೋಗ್ತೀರಾ. ಎಸ್, ಯು ಹ್ಯಾವ್ ಟು ಸ್ಟಾರ್ಟ್ ಕ್ವೆಶ್ಚನಿಂಗ್. ಎಚ್ ನರಸಿಂಹಯ್ಯನವರು ಅದನ್ನೇ ಹೇಳಿದ್ದು. ಅವರ ಎಚ್ ನರಸಿಂಹಯ್ಯನವರು ಹಿಂದುಗಡೆ ಇದ್ದಿದ್ದು ಪ್ರಶ್ನಾರ್ಥಕ ಚಿಹ್ನೆ ಅಷ್ಟೇ. ಸೊ ಯು ಹ್ಯಾವ್ ಟು ಕ್ವೆಶ್ಚನ್, ಏನಾಯಿತು ಏನಾಯಿತು ಏನಾಯಿತು, ಗೋ ಟು ದ ರೂಟ್ಸ್. ಸೊ ಇದು ನನಗೆ ಕಾಡಕ್ಕೆ ಶುರು ಮಾಡಿ, ಏನಾಗಿರ್ಬೋದು ಇದು, ಎಲ್ಲೋ ಇರ್ಬೇಕು ತಾನೆ, ಎಲ್ಲೋ ಬಿದ್ದೋಗಿರ್ಬೇಕು ತಾನೆ. ಸೊ ದೇವಸ್ಥಾನದ ಅರ್ಚಕರನ್ನು ನಾನು ಕೇಳ್ತೀನಿ, ಸರ್ ನಮಗೂ ಗೊತ್ತಿಲ್ಲ ಸರ್ ಅಂತ ಹೇಳಿದ್ರು. ಹೀಗೆ ಇವ್ರನ್ನ ಕೇಳ್ಬೇಕಾದ್ರೆ ಎಲ್ಲೋ ಒಂಚೆಡೆ ಕ್ಲೂಕ್ ಸಿಕ್ತು ನನಗೆ. ಏನು ಅಂದರೆ ಅದೇ ಟಿಪ್ಪು ಸುಲ್ತಾನ್ ಅರಮನೆ ಇರೋವಂಥ ರಸ್ತೆ, ಅಂದರೆ ಚಾಮರಾಜಪೇಟೆಯ ಫಸ್ಟ್ ಮೀನ್, ಅಲ್ಲಿಂದ ಸ್ವಲ್ಪ ನೀವು ಡೌನ್ ಹೋದರೆ ಬಲಗಡೆಗೆ ಸೀತಾಪತಿ ಅಗ್ರಹಾರ ಅಂತ ಒಂದಿದೆ. ಈಗಲೂ ಇದೆ ಸೀತಾಪತಿ ಅಗ್ರಹಾರ ಅಂತ. ಅಲ್ಲಿ ಒಳಗಡೆ ಒಂಚೂರು ಒಳಗಡೆ ಹೋಗಿ ಲೆಫ್ಟಿಗೆ ತಿರ್ಕೊಂಡ್ರೆ ಒಂದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ, ಅದರ ಎದುರುಗಡೆ ಒಂದು ರಾಘವೇಂದ್ರ ಸ್ವಾಮಿ ಮಠ ಇತ್ತು. ಆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಎದುರುಗಡೆ ಆಗ, ಈಗಿಲ್ಲ ಅಂತ ಕಾಣಿಸುತ್ತೆ, ಒಂದು ಎತ್ತರದ ಬೇಸ್ ಕಂಬ ಇತ್ತು. ಈ ಕಂಬ ನಾನು ನೋಡಿದ್ದೆ, ಅದರೊಳಗಡೆ ಏನು ಚಿತ್ರದಲ್ಲಿತ್ತೋ ಶಂಕು ಚಕ್ರ ಅದೆಲ್ಲ, ಒಂದು ವಿಷ್ಣುವಿನ ದೇವಸ್ಥಾನದ ಗರುಡಗಂಬಕ್ಕೆ ಏನೇನು ಚಿಹ್ನೆ ಇರಬೇಕು ಅದೆಲ್ಲ ಅಲ್ಲಿತ್ತು. ಪಕ್ಕದಲ್ಲಿ ಮೋರಿಯಲ್ಲಿ 3 ಕಲ್ಲಿನ ಭಾಗಗಳು ಬಿದ್ದಿದ್ವು. ಅದರೊಳಗಡೆ ಒಂದು ಚೂರು ಕಿತ್ತಿದ್ದ ಭಾಗ ಅಲ್ಲಿತ್ತು. ಅಂದರೆ ಆ ಕಲ್ಲನ್ನು ಮುರಿದು ಚೂರು ಮಾಡಿ ತಂದಿಲಿ ಹಾಕಿಬಿಟ್ಟಿದ್ರು. ಹಾಗೆ ಯಾಕೆ ಹಾಕಿದ್ರು? ಕಾರಣನೂ ಇತ್ತು. ಅದು ಹಳೆಯದಾಗಿತ್ತು, ಚಿಪಾಫ್ ಆಗಿದ್ದರಿಂದ ಕೆಳಗಡೆವರೆಗೂ ಸೀಲ್ ಬಂದಿದ್ದರಿಂದ ಯಾವ ಕಾಲದಲ್ಲಿ ಬೀಳ್ಬೋದು, ರಸ್ತೆ ಟ್ರಾಫಿಕ್ ಇರುವಂಥ ಜಾಗ, ಬಸ್ ಮೇಲೋ ಯಾರ ಮೇಲಾದ್ರು ಬೀಳ್ಬೋದು ಒಂದು ಒಳ್ಳೆಯ ಉದ್ದೇಶದಿಂದ ಅದನ್ನು ತೆಗೆದಿದ್ದಾರೆ. ಆದರೆ ಅದು ಒಂದು ಸ್ಮಾರಕ, ಇತಿಹಾಸದ ಒಂದು ಪುಟ. ಅದನ್ನು ಯಾವುದಾದ್ರು ಮ್ಯೂಸಿಯಂ ನೀಡೋ ಬದಲು ತಂದು ಇಲ್ಲಿ ಹಾಕಿದಾರಲ್ಲ ಅಂತ ಭಾಳ ನೋವಾಯಿತು. ನಾನೇನು ಮಾಡಿದೆ, ಇಂಗ್ಲೀಷ್ನಲ್ಲಿ ಒಂದು ಆರ್ಟಿಕಲ್ ಮಾಡಿದೆ. ಅದನ್ನು ಮಾಡಿ ತಗೊಂಡೋಗಿ ಡೆಕ್ಯಾನರಲ್ಲಿ ಕೊಟ್ಟೆ. ಆವಾಗ ನಮಗೆ ಡೆಕ್ಯಾನಲ್ ತುಂಬ ಪ್ರಸಿದ್ಧಿ, ನಾವು ಮನೇಲಿ ಓದ್ತಾ ಇದ್ದಂಥ ಪೇಪರು. ಅವರು ಅದನ್ನು ಒಂದು ಬಾಕ್ಸ್ ಮಾಡಿ ಹಾಕಿ, ಏನು ಫಜ್ಲುಲ್ ಹಸನ್ ಇಲ್ತೋ ಆ ಫೋಟೋ ಹಾಕಿ, ನನ್ನ ಹೆಸರು ಹಾಕಿ ಎಲ್ಲ ಮಾಡಿದರು. ಆವಾಗ ಎಡಿಟರ್ ನಂಗೆ ಫೋನ್ ಮಾಡಿದರು. ಫೋನ್ ಮಾಡಿ ನನ್ನ ಕರೆದ್ರು, ಹೋದೆ. ನೋಡಿ ನೀವು ತುಂಬ ಚೆನ್ನಾಗಿ ಬರೆದಿದ್ದೀರಾ,
ಬೆಂಗಳೂರಿನಲ್ಲಿ ಈ ಥರ ಇನ್ನೂ ಎಷ್ಟಿದೆಯೋ ಅನ್ಕೊಂಡು ನಂಗೆ ತುಂಬ ಇಷ್ಟ ಆಯಿತು ನೀವು ಬರೆದಿದ್ದು. ನಿಮಗೆ ಒಂಥರ ಈ ಅನ್ವೇಷಣೆ ಮಾಡುವಂಥ ಒಂದು ಆ್ಯಟಿಟ್ಯೂಡ್ ಇದೆ. ನೀವು ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ ನಿಮ್ಮ ಇದನ್ನು ಅಂದರು. ದ್ಯಾಟ್ ಈಸ್ ದಿ ಬಿಗಿನಿಂಗ್ ಪಾಯಿಂಟ್. ಎಸ್, ಹಿಸ್ಟ್ರಿ ರೈಟಿಂಗ್ಸ್, ಹಿಸ್ಟ್ರಿ ಮೈ ರಿಸರ್ಚ್. ಆ್ಯಂಡ್ ಇವತ್ತಿಗೂ ನನ್ನ ಅಧ್ಯಯನ ಮುಗ್ದಿಲ್ಲ, ನನ್ನ ಸಂಶೋಧನೆ ಮುಗ್ದಿಲ್ಲ. ನಾನು ಮಾಡಿರೋದು ಭಾಳ ಅಲ್ಪ ಭಾಗ ಅಷ್ಟೇ. ಸರಿ, ನಾನು ಹೌದು ನನಗೂ ಬರವಣಿಗೆ ಶಕ್ತಿ ಇದೆ, ನಾನು ಬರೀಬೋದು. ದಿಸ್ ಇಸ್ ಸಮ್ವೇರ್ ಇನ್ 1996, ಅಂದರೆ ಸುಮಾರು ಒಂದು 25 ವರ್ಷದ ಹಿಂದಿನ ಮಾತು. ಸರಿ, ನಾನು ಅವಾಗ ಸಣ್ಣ ಪುಟ್ಟ ಲೇಖನಗಳು ಬೆಂಗಳೂರಿನ ಇತಿಹಾಸದ ಬಗ್ಗೆ ಬರೆಯೋಕ್ಕೆ ಶುರು ಮಾಡಿದೆ. ಕೆಂಪೇಗೌಡನ ಗೋಪುರಗಳು ಒಂದ್ಸಲಿ ನೋಡಿದೆ, ಹೌದಲ್ವ ಗೋಪುರಗಳು ಎಷ್ಟಿರ್ಬೋದು. ಸೊ ಅದನ್ನೆಲ್ಲ ಹುಡ್ಕೊಂಡೋಗಿ ಸುಧಾದಲ್ಲಿ ಅದರ ಬಗ್ಗೆ ಬರೆದೆ ನಾನು. ಕನ್ನಡ ಇಂಗ್ಲೀಷ್ ಎರಡೂ ಭಾಷೆ ನನಗೆ ಚೆನ್ನಾಗಿತ್ತು. ಇಂಗ್ಲೀಷ್ನಲ್ಲೂ ಬರಿಬೋದಾಯಿತು, ಕನ್ನಡದಲ್ಲಿ ಬರವಣಿಗೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಮಾತುಗಾರಿಕೆ ಮತ್ತು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಬರವಣಿಗೆ ಎರಡೂ ದೈವ ಕೃಪೆ ನನಗೆ. ನಾನು ಖಂಡಿತ ನಾನು ಅಂತ ಹೇಳ್ಕೊಳ್ಳಲ್ಲ, ಎರಡು ದೇವರ ಶಕ್ತಿ ಕೊಟ್ಟಿದ್ದಾನೆ ಇವತ್ತಿಗೂ. ಸೊ ಈಗ ಕನ್ನಡದಲ್ಲಿ ಸುಧಾದಲ್ಲಿ ಅದ್ರ ಬಗ್ಗೆ ಬರೆದೆ, ಕೆಂಪೇಗೌಡನ ಗೋಪುರಗಳ ಬಗ್ಗೆ. ನಾನೇ ತೆಗೆದ ಫೋಟೋಗಳು. ನನ್ನ ಹತ್ರ ಅವಾಗ ಐಸೋಲೇಟು ಇತ್ತು ಅಷ್ಟೇ, ಚಿಕ್ಕ ಕ್ಯಾಮ್ರಾ. ಆ ಚಿಕ್ಕ ಕ್ಯಾಮ್ರಾದಲ್ಲಿ ಫೋಟೋ ತೊಗೊಂಡು ನಾನು ಪೇಪರಿಗೆ ಕಳಿಸ್ತಾ ಇದ್ದೆ, ಅದೇ ಚೆನ್ನಾಗಿ ಬರ್ತಾಯಿತ್ತು. ಏನು ಪೇಪರಿಗೆ ಕಳಿಸ್ಬೇಕನ್ನೋ ದೊಡ್ಡ ಹೈ ಎಂಡ್ ಕ್ಯಾಮ್ರಾ ಇರಬೇಕು ಅಂತೆಲ್ಲ ಇರಲಿಲ್ಲ. ಅದಾದಮೇಲೆ ನಾನು ಸ್ಕೂಲ್ನ ಇದ್ದಾಗ ನನ್ನ ಸ್ಟೂಡೆಂಟಿನ ಪೋಷಕರೊಬ್ಬರು, ಸರ್ ನಿಮಗೆ ನನ್ನ ಫೋಟೋ ತೆಗೆದಲ್ಲಿ ಗೊತ್ತಿತ್ತು ಸರ್, ಯಾರೋ ಸೆಕೆಂಡ್ ಹ್ಯಾಂಡ್ ಯಾಶಿಕ ಎಲೆಕ್ಟ್ರೋ-35 ಕೊಡ್ತಾರೆ, ತೊಗೋತೀರಾ ಅಂದರೆ. ಹೂನಪ್ಪ, ₹1200 ನಾನು ತೊಗೊಂಡೆ. ನನ್ನ ಬಹುತೇಕ ನಂದು ಜರ್ನಲಿಸಮ್ ಪೂರ್ತಿ ಯಾಶಿಕ ಎಲೆಕ್ಟ್ರೋ-35 ಫೋಟೋ ತೆಗೆದಿತ್ತು. ಸಿಂಪಲ್ ಕ್ಯಾಮ್ರಾ, ₹1200 ಕೊಟ್ಟಿದ್ದು. ಅದು ಎಷ್ಟು ದುಡ್ಡು ಕೊಡ್ತಾವೆ ನನಗೆ. ಯಾಶಿಕ ಎಲೆಕ್ಟ್ರೋ-35 ತೆಗೆದು ಅದ್ಭುತವಂತ ರಿಸಲ್ಟ್ಸ್ ಕೊಡೋದು, ಅದ್ಭುತವಂತ ಇದು ಕೊಡೋದು. ಮುಂದೆ ಹೇಳ್ತೀನಿ ಅದು ಹೇಗೆ ಅದನ್ನು ಯೂಸ್ ಮಾಡ್ತಾಯಿದ್ದೆ ಅಂತ. ಸೊ ಹೀಗೆ ನಾನು ಅದಕ್ಕೆ ಸುಧಾದಲ್ಲಿ ಅದನ್ನು ಬರೆದಾಗ ಅದಕ್ಕೆ ಬರೋವಂಥ ಪ್ರತಿಕ್ರಿಯೆ ಇದೆಯಲ್ಲ, ಸಾಮಾನ್ಯವಾಗಿ ಪ್ರತಿಕ್ರಿಯೆ ವಿಭಾಗದಲ್ಲಿ 1-2 ಬರುತ್ತೆ. ಅವ್ರು ಅರ್ಧ ಪೇಜೇ ಅದಕ್ಕಿಟ್ಟರು ಪ್ರತಿಕ್ರಿಯೆಗೆ. ಸುಮಾರು ಜನ ಪ್ರತಿಕ್ರಿಯೆಗಳು ಹಾಕಿದರು. ಕೆಂಪೇಗೌಡನ ಗೋಪುರಗಳನ್ನು ಅಧ್ಯಯನ, ಕೆಂಪೇಗೌಡನ ಗೋಪುರಗಳು ಅಂದರೆ ಇದೇ ನಿಜವಾದ ಇತಿಹಾಸ ಅಂತ ಕೆಲವರು ಹಾಕಿದರು. ಅದೆಲ್ಲ ನನಗೇನು ಅಂದರೆ ತುಂಬ ಪ್ರೋತ್ಸಾಹ ಕೊಡ್ತು. ಓಕೆ, ನಾನೂ ಬರೀಬಲ್ಲೆ. ಸೊ ನನಗೂ ಈ ವಿಶ್ಲೇಷಣೆ, ಅನ್ವೇಷಣೆ, ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತ ಹೇಳ್ತಾರೆ. ಇನ್ವೆಸ್ಟಿಗೇಷನ್ ಅಂದರೆ ಕ್ರೈಮ್ ಇನ್ವೆಸ್ಟಿಗೇಷನ್ನೇ ಅಲ್ಲ, ಹಿಸ್ಟ್ರಿ ಈಸ್ ಆಲ್ಸೋ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಅಂದರೆ ಏನು, ನೀವು ಹುಡುಕ್ತೀರಾ. ಕ್ರೈಮ್ನಲ್ಲೇನು ನೀವು ಹುಡುಕ್ತೀರಾ, ಅಲ್ಲೊಬ್ಬ ಕಳ್ಳನ್ನು ಹುಡುಕ್ತೀರಾ, ಇಲ್ಲಿ ನಾವು ಒಂದು ಹಿಸ್ಟ್ರಿಯನ್ನು ಹುಡುಕ್ತೀವಿ. ಸೊ ಬಟ್ ದಿಸ್ ಇಸ್ ಫಾರ್ ದ ಪರ್ಪಸ್ ಆಫ್ ದ ಸೊಸೈಟಿ. ಸೊ ಆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಕ್ರಮೇಣ ನನಗೆ ಬರೋಕ್ಕೆ ಶುರು ಆಯಿತು. ಇಷ್ಟೊತ್ತಿಗಾಗಲೇ ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆಮೇಲೆ ಅಷ್ಟೊತ್ತಿಗಾಗಲೇ ನಾನು MA ಮಾಡಿದ್ರಿಂದ ಈವ್ನಿಂಗ್ ಕಾಲೇಜಲ್ಲಿ ಟೀಚ್ ಮಾಡ್ತಾಯಿದ್ದೆ. NCC ಇತ್ತು. ಆದರೆ ಇದು ಯಾವುದೂ ನನ್ನ ಈ ಬರವಣಿಗೆ ಗಡ್ಡೆ ಬರಲಿಲ್ಲ. ಶನಿವಾರ ಭಾನುವಾರ ನಂದು ಶನಿವಾರ ಬಂತು ಅಂದರೆ ನಾನು ಕ್ಯಾಮ್ರಾ ಸ್ಕೂಲ್ ಮುಗಿದ ತಕ್ಷಣ ಮಧ್ಯಾಹ್ನ ಕ್ಯಾಮ್ರಾ ಹಿಡ್ಕೊಂಡು ಹೋಗೋದು. ಭಾನುವಾರ ಬಂತು ಅಂದರೆ ನಾನು ಕ್ಯಾಮ್ರಾ ಹಿಡ್ಕೊಂಡು ಹೋಗೋದು. ನನ್ನ ಮಗ ಏನೋ ಚಿಕ್ಕವನಾಗಿದೆ, ಅವನು ಸ್ಕೂಟ್ರಲ್ಲಿ ಹಾಕ್ಕೊಂಡು ಹೊಟ್ಟೋಗ್ತಾಯಿದ್ದೆ. ಅವನಿಗೂ ಮೇಕ್ರಿ ಸರ್ಕಲ್ ಇವತ್ತಿಗೂ ಇದೆ, ಅವನು ನಿಂತ್ಕೊಂಡಿರೋ ಫೋಟೋ, ಅವನು ಕರ್ಕೊಂಡು ಹೊರಟೋಗ್ತಾಯಿದ್ದೆ. ಸೊ ಹೀಗೆ ಕೆಂಪಾಂಬದ ಕೆರೆ ಹತ್ರ ತೂಪುಗಳಿಂದ ಮನೆಯಿಂದ ಒಂದು ಚಾಕು ಕತ್ತಿ ತೊಗೊಂಡೋಗಿ ಪೊದೆಯೆಲ್ಲ ತೆಗೆದು ಅಲ್ಲೊಂದು ತೂಬಿನ ಇದಿತ್ತು, ಅದ್ರ ಫೋಟೋ ತೆಗೆದಿದ್ದೆ. ಹಾಗೆ ಇನ್ವೆಸ್ಟಿಗೇಷನ್ನು ಮಾಡಿಕೊಂಡು ಬರಿತಾ ಇದ್ದೆ. ಸರಿ, ಈ ಮಧ್ಯ ಈ ಬರವಣಿಗೆಗೆ ಅಂತ ನಾನು ಫೋಟೋ ತೆಗಿಯೋಕ್ಕೆ ಶುರು ಮಾಡಿದ್ದೆ. ನನ್ನ ಸ್ಟೂಡೆಂಟ್ಸ್ ಎಲ್ಲ ಕೆಲವರೆಲ್ಲ ನಮ್ಮ ಮನೆಗೂ ಬರೋರು. ನಾನು ರೇಡಿಯೋ ಪ್ರೋಗ್ರಾಮ್ ಕೊಡೋಕ್ಕೆ ಅದಕ್ಕೆಲ್ಲ ರೇಡಿಯೋ ಪ್ರೋಗ್ರಾಮ್ದು ಆಮೇಲೆ ಹೇಳ್ತೀನಿ, ಬಟ್ ಅದಕ್ಕೆ ಮನೆಗೆ ಬರೋರು. ಆ ಥರ ಒಂದು 30-35 ಜನ ಹುಡುಗರದು ಸ್ಟ್ರಾಂಗ್ ಗ್ರೂಪ್ ಇತ್ತು ನನಗೆ. ಸರ್ ನನ್ನ ಹುಡುಗರೆಲ್ಲ ಏನು ಮಾಡಿದ್ರು, ಸರ್ ನಿಮ್ಗೆ ಯಾಕೆ ಸ್ಲೈ ಶೋ ಕೊಡಬಾರ್ದು ಅಂದರು. ಆ ಸ್ಲೈ ಶೋ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಈ ಫೋಟೋಗಳನ್ನ ಹೆಚ್ಚೆಚ್ಚು ನಾನು ತೆಗಿಯೋದಕ್ಕೆ ಶುರು ಮಾಡಿದೆ. ಸೊ ಹೀಗಾಗಿ ಫೋಟೋಗಳು ತೆಗೆಯೋದು ಒಂದು ಹವ್ಯಾಸ ಆಯಿತು. ಇದರಿಂದ ನಾನು ಮಾತಾಡ್ತಾ ಇರೋ ವಿಷಯ ಬೇರೆಯವ್ರಿಗೆ ಗೊತ್ತಾಗಿ ಏಷ್ಯನ್ ಏಜ್ ಅಂತ ಒಂದು ಪತ್ರಿಕೆ ಇತ್ತು ಆವಾಗ, ಈಗಿಲ್ಲ ಅದು. ಆ ಏಷ್ಯನ್ ಏಜ್ಗೆ ಒಬ್ಬರು ನನ್ನ ಸ್ನೇಹಿತರೊಬ್ಬರು ಪ್ರಶಾಂತ್ ಅಂತ, ಸರ್ ನೀವು ಕಾಲಮ್ ಬರೀತೀರಾ, ನೀವು ಯಾಕೆ ಬರೀಬಾರ್ದು ಅಂತ ಕೇಳಿದ್ರು. ದಟ್ ಈಸ್ ದಿ ಬಿಗಿನಿಂಗ್ ಆಫ್ ಮೈ ಕಾಲಮ್. ಕಾಲಮ್ ಅಂದರೆ ಅಂಕಣ ಬರಹ. ಅದಕ್ಕೊಬ್ಬರು ರೀಮಾ ಕಶ್ಯಪ್ ಅಂತಿದ್ರು. ಆಕೆ ಇವತ್ತಿಗೂ ಅಲ್ಲೇ ರೋಡಲ್ಲಿದ್ದಾರೆ.
ಆಕೆ ಸುಮಾರು 85 ವರ್ಷ ಆಗಿರ್ಬೋದು. ರೀಸೆಂಟಾಗಿ ಫೋನ್ ಮಾಡಿದೆ, ಅವರು ನನ್ನ ಜ್ಞಾಪಿಸ್ಕೊಂಡ್ರು. ಯು ಆರ್ ಎ ಅಮೇಝಿಂಗ್ ಪರ್ಸನ್, ಇನ್ನೂ ವರ್ಕ್ ಮಾಡ್ತಾಯಿದ್ದಾರೆ ನೀವು, ಭಾಳ ಆಶ್ಚರ್ಯ ಅಂತೆಲ್ಲ ಅಂದರು. ಅವರು ಈಗಲೂ ಇದ್ದಾರೆ. ಅವರು ನನ್ನ ಕಾಲಮ್ ಹ್ಯಾಂಡಲ್ ಮಾಡೋರು. ಅವರು ಏಷ್ಯನಲ್ಲಿ ಬ್ಯಾಂಗ್ಳೂರ್ ಏಜ್ ಅಂತ ಒಂದಿತ್ತು. ಆ ಬ್ಯಾಂಗ್ಳೂರ್ ಏಜಲ್ಲಿ ಯು ಅಂತ ಒಂದಿತ್ತು. ಅದ್ರಲ್ಲಿ 500 ಪದ ನಂಗೆ ಕೊಟ್ಟಿದ್ದು. 500 ಪದದಲ್ಲಿ ನಾನು ಬ್ಯಾಂಗ್ಳೂರ್ ಹಿಸ್ಟ್ರಿ ಬರೀಬೇಕಾಗಿತ್ತು. ಕೆಳಗಡೆ ನನ್ನ ಫೋನ್ ನಂಬರ್ ಕೊಡ್ತಾಯಿದ್ರು. ಅವಾಗೆಲ್ಲ 7 ಡಿಜಿಟ್ ಫೋನ್ ನಂಬರು. ಸೊ ಅದರೊಳಗಡೆ ಸುಮಾರು ಮೆಜೆಸ್ಟಿಕ್ ಇಲ್ಲಿರೋ ದೇವಸ್ಥಾನಗಳು, ಆಮೇಲೆ ಆರ್ಮರಿ ಬಗ್ಗೆ, ಈ ಥರ ಸುಮಾರು ಸಬ್ಜೆಕ್ಟ್ಸು ಒಂದೂವರೆ ವರ್ಷದ ಮೇಲೆ ಬರೆದೆ. ಅದರೊಳಗಿಂದ ಒಂದು ಅನುಭವ ಹೇಳ್ಬಿಡ್ತೀನಿ ನಾನು. ಭಾಳ ವಿಶಿಷ್ಟವಾದಂಥ ಅನುಭವ, ಬೇರೆ ಕಡೆ ಹೇಳಿದ್ರಾಗಲ್ಲ. ಫೋನ್ ನಂಬರ್ ಕೊಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ. ಒಂದು ದಿವಸ ಅಪೇರಾ ಥಿಯೇಟ್ರ್ ಬಗ್ಗೆ ಬರೆದೆ ನಾನು. ಆವಾಗ ಟೈಟ್ಯಾನಿಕ್ ಪಿಕ್ಚರು ಭಾಳ ಫೇಮಸ್ ಆಗಿದ್ದು. ಆ ಪಿಕ್ಚರ್ ನೋಡಿದ್ದೆ ನಾನು. ನನಗೆ ಅಪೇರಾ ಥಿಯೇಟ್ರು ಟೈಟ್ಯಾನಿಕ್ ಶಿಪ್ ಥರ ಕಾಣಿಸ್ತು. ನಾವು ನೋಡೋ ದೃಷ್ಟಿ ಮೇಲೆ ಹೋಗುತ್ತೆ. ನಾನು ಎಂಥ ಒಂದು ಅದ್ಭುತವಾದಂಥ ಮಾನ್ಯುಮೆಂಟ್ ಇದು, ನೆಗ್ಲೆಕ್ಟ್ ಮಾಡಿದಾರಲ್ಲ ಇದನ್ನು ಅಂತಂದ್ಬಿಟ್ಟು ಅಲ್ಲಿ ಅಪೇರಾ ಥಿಯೇಟ್ರ್ ಅಂತಂದ್ಬಿಟ್ಟು ಎಲ್ಲ ಮಾಡಿ ಟೈಟ್ಯಾನಿಕ್ ಶಿಪ್ ಥರ ಇದೆ, ಅನ್ಯಾಯವಾಗಿದು ಇದಿದೆ ಅಂತೆಲ್ಲ ಬರೆದಿದೆ. ಅವ್ರು ಟೈಟ್ಲ್ ಕೊಡ್ಬೇಕಾದ್ರೆ ಏನು ಮಾಡಿದ್ರು, ಸಿಂಕಿಂಗ್ ಅಪೇರಾ ಅಂತಲ್ಲ ಏನೋ ಬೇರೆ ಟೈಟ್ಲ್ ಕೊಟ್ಟರು. ಆಯಿತಾ, ಅವತ್ತು ಸರಿ ಬಂತು, ಖುಷಿ ಆಯಿತು. ಸಂಜೆ 7 ಗಂಟೆಗೆ ನಾನು ಕಾಲೇಜ್ ಕೊಟ್ಟೋಗಿದ್ದೆ. ಯಾರೋ ಒಬ್ಬ ಫೋನ್ ಮಾಡಿದ್ದಾನೆ, ಲ್ಯಾಂಡ್ಲೈನ್. ನಮ್ಮ ಮನೆಯವ್ರನ್ನ ಕರೆದು, ಯಾರು, ಹೂ ಇಸ್ ದಿಸ್ ಸುರೇಶ್ ಮೋಹನ್ ಅಂತ. ಇವ್ರು ಹೇಳಿದ್ದಾರೆ, ಹಿ ವಿಲ್ ಬಿ ಕಿಲ್ಡ್ ವಿತಿನ್ 24 hours ಅಂತ. ಹಿ ವಿಲ್ ಬಿ ಕಿಲ್ಡ್ ವಿತಿನ್ 24 hours. ಸರಿ, ನಾನು ಮನೆಗೆ ಬರೋದೇ ಕಾಯ್ತಾಯಿತ್ತು. ಮನೆಗೆ ಬಂದ ತಕ್ಷಣ ಮನೆಯವರು, ನೀವು ಹಿಸ್ಟ್ರಿ ಬರೆಯೋದು, ಹಿಸ್ಟ್ರಿ ಓದೋದು ಎಲ್ಲ ಬಿಟ್ಬಿಡಿ, ಯಾಕೆ ಬೇಕು ನಮಗೆಲ್ಲ. ಶಿ ವಾಸ್ ಆಬ್ವಿಯಸ್ಲಿ ಫುಲ್ ಎದುರಿದ್ರು. ಹೇಳಿ, ಇಲ್ಲ ಇರು ನೋಡೋಣ. ಅವ್ರ ನಂಬರ್ ಅವೆಲ್ಲ ಅವಾಗಿನ್ನೂ ಗೊತ್ತಿರಲಿಲ್ಲ. ಏನು ಮಾಡೋದು ತಕ್ಷಣ ಅಷ್ಟೊತ್ತಾಗಲೇ ನನಗೆ ಸುರೇಶ್ ಕುಮಾರ್ ಪರಿಚಯ ಆಗಿದ್ದರು. ಯಾರು ಈಗ ಮಿನಿಸ್ಟರ್ ಆಗಿರೋರು, ಅವಾಗ MLA ಆಗಿದ್ದರು. ಜೊತೆಗೆ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ದರು ಅವರು. ಓಕೆ, ಅವರು ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಾನು ಕೆಂಪೇಗೌಡರ ಬಗ್ಗೆ ಮಾತಾಡಿ ಕೇಳಿ, ಆ ಎಂಡಲ್ಲಿದ್ದವರು ನನ್ನ ಹತ್ರ ಬಂದುಬಿಟ್ಟು ನನ್ನನ್ನು ಮಾತಾಡ್ಸಿದ್ರು. ಪರಿಚಯ ಆಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಏಷ್ಯನ್ ಏಜ್ ಓದ್ತಾ ಇದ್ದವರು ಅವರು. ನನ್ನ ಆರ್ಟಿಕಲ್ ರೆಗ್ಯುಲರಾಗಿ ಓದೋರು. ಒಂದೆರಡು ಸಲ ಸಂಪರ್ಕನೂ ಮಾಡಿದ್ರು, ತುಂಬ ಚೆನ್ನಾಗಿ ಬರೀತೀರ ಅಂತ ಹೇಳಿದ್ರು. ಅವರು MLA ಪೊಲಿಟಿಷಿಯನ್. ಫೋನ್ ಮಾಡಿದ ತಕ್ಷಣ ಅವ್ರಿಗೆ, ಸರ್ ನೋಡಿ ಯಾರೋ ಈ ಥರ ಹೆದರಿಸಿದ್ದಾರೆ, ಏನು ಮಾಡಲಿ ಅಂತ. ನಾನು ಬೆಳಗ್ಗೆ ಓದಿದ್ನಲ್ಲ, ಏನಿದೆ ನಿಮ್ಮ ಆರ್ಟಿಕಲಲ್ಲಿ, ಯಾಕೆ ಹೆದರ್ಕೋಬೇಕು? ಅವರೇ, ಪಬ್ಲಿಕ್ ವರ್ಕಿಗೆ ಇಳಿದಾಗ ಈ ಥರದ್ದೆಲ್ಲ ಕಾಮನ್ ಬರುತ್ತೆ, ಆದರೆ ಇದಕ್ಕೆಲ್ಲ ಹೆದರ್ಕೋಬಾರ್ದು. ನೀವು ಹೆದರ್ಕೋಬೇಡಿ, ಬಟ್ ಗಿವ್ ಮಿ 24 hours, ನಾನು ಸೆಟ್ರೈಟ್ ಮಾಡ್ತೀನಿ ಅಂದರು. ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ್ರು ತಿರ್ಗ. ನಾನು ಏನೋ ಗಾಬರಿ ಆಯ್ತಿದ್ರೆ, ಸುರೇಶ್ ಮೋಹನ್ ಅವರೇ, ಆ ಸೆಟ್ರೈಟ್ ಮಾಡಿದ್ದೀನಿ, ಯಾರು ಅಂತ ಪತ್ತೆ ರಿಪೇರಿ ಮಾಡಿದ್ದೀನಿ, ನಿಮ್ಗೆ ಯಾರು ಫೋನ್ ಮಾಡಿದ್ರು, ಡೋಂಟ್ ವರಿ ಅಂತ. ಯಾರೋ ಆಗಿದ್ದು. ಆಮೇಲೆ ಅದು ನೆಕ್ಸ್ಟ್ ಪಾರ್ಟ್ 2 ಇದೆ ಅದರೊಳಗೆ. ಸರಿ, ನಾನು ಆಯಿತು ಅಂತ ಕ್ಲಿಯರ್ ಆಯಿತು. ಮಾನ್ಯ ಜೊತೆ ದಿವಸ ತಿರ್ಗಾ ಇನ್ನೊಂದು ಫೋನು, ನಾವು ಅಪೇರಾ ಥಿಯೇಟ್ರ್ ಓನರು, ಸ್ವಲ್ಪ ಬರೋಕ್ಕಾಗುತ್ತೆ ನಮ್ಮನ್ನು ನೋಡೋಕ್ಕೆ ಅಂತಂದ್ರೆ. ನೀವೆಲ್ಲಿಂದ ಹನುಮಂತನಗರದಿಂದ ಮಾತಾಡ್ತಾ ಇದ್ದೀವಿ. ನಾನು ಅವಾಗ ಎಲ್ಲಿದ್ದೆ, ನಮ್ಮ ಮನೆ ಅಂದರೆ ಮಾಸ್ತಿ ವೆಂಕಟೇಶ ಅಂಗರ್ ರೋಡಲ್ಲಿ ಮೇಲ್ಗಡೆ ಇದ್ದೆ. ನನ್ನ ಸ್ವಂತ ಮನೆ ಒಂದು 2 ಲಕ್ಷಕ್ಕೆ ಕೊಂಡ್ಕೊಂಡಿದ್ದೆ. ಅದು ನಾನು ಪರ್ಸ್ನಲ್ಲಿಗೆ ಬಂದಾಗ ಹೇಳ್ತೀನಿ, ಅಲ್ಲಿದ್ದೆ ನಾನು. ಸರಿ, ಹನುಮಂತನಗರದಲ್ಲಿ ಅಪೇರಾ ಥಿಯೇಟ್ರ್ ಓನರು ಇದೇನು ಇಲ್ಲಿ ಹೆಂಗೆ ಬಂದ್ರಪ್ಪ ಅವರು ಅಂತ ಅಂದ್ಕೊಂಡು, ಎಲ್ಲಿ ಅಂದರೆ ಗಣೇಶ್ ಭವನ್ ಬಸ್ ಸ್ಟಾಪಿಂದ ಸಂಧಿ ಬರುತ್ತೆ, ಈ ರಜನಿಕಾಂತ್ ಮನೆ ರೋಡು, ಅಲ್ಲಿ ನಮ್ಮ ಮನೇಲಿ ಹೋಗಬೇಡಿ ಅಂತ. ನಾನು ಇಲ್ಲ ಹೋಗ್ತೀನಿ ಅಂತಂದು, ಏನು ಮಾಡ್ತಾರೆ ನೋಡೋಣ ಅಂತಂದ್ಬಿಟ್ಟು ಹೋದೆ. ಸರಿ, ಆ ಮನೆಗೆ ಗೊತ್ತಿತ್ತು. ಹೋದೆ. ಒಬ್ಬರು ಎಲ್ಡರ್ಲಿ ಪರ್ಸನ್ ಕೂತಿದ್ರು. ಬನ್ನಿ ಕೂತ್ಕೊಳ್ಳಿ ಅಂದರು. ಮೊದಲು ಒಂದು ಸ್ವಲ್ಪ ಇದು, ಸರ್ ನಮಸ್ಕಾರ, ನೀವೇನಾ ಸುರೇಶ್? ಹೌದು ಸರ್ ನಾನೇ. ನೀವೇನಾ ಪೇಪರಲ್ಲಿ ಬರೆಯೋದು ಅಂದರು. ಹ್ಞೂ ಅಂದೆ. ಅಷ್ಟೊತ್ತಿಗೆ ಅವ್ರ ಮಗನ ಯಾರೋ ಬಂದರು. ನೀವು ಯಾಕೆ ಬರಿತಾ ಇದ್ದೀರಾ ಇದನ್ನೆಲ್ಲ? ಸರ್ ನೀವು ಏಷ್ಯನೇ ರೆಗ್ಯುಲರಾಗಿ ಓದ್ತೀರಾ? ಇಲ್ಲ, ನಮಗೆ ಇದನ್ನು ನಮ್ಮ ಬೇರೆಯವ್ರು ಯಾರು ಕೊಟ್ಟರು, ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ಹೌದು, ರೆಗ್ಯುಲರಾಗಿ ಬರಿತಾ ಇದ್ದೀನಿ, ಕಾಲಮ್ ಬರಿತಾ ಇದ್ದೀನಿ. ನಾನು ದೇಶದ ಜನಸಾಮಾನ್ಯರಿಗೆ ಎಜುಕೇಟ್ ಮಾಡೋ ದೃಷ್ಟಿಯಿಂದ ಬರಿತಾ ಇದ್ದೀನಿ. ನೀವೇನು ಮಾಡ್ಕೊಂಡಿದ್ದೆ? ನಾನು ಆಚಾರ್ಯ ಪರಿಶೀಲಿದ್ದೀನಿ ಸರ್. ಯಾರೂ ಹೇಳಿ ಬರೆಸ್ತಾ ಇಲ್ವಾ ನಿಮಗೆ? ನನಗೆ ಯಾರೂ ಹೇಳಿ ಬರಿತಾ ಇಲ್ಲ ಸರ್. ನಾನು ಸ್ವಯಂ ಪ್ರೇರಣೆಯಿಂದ ಜನಸಾಮಾನ್ಯರಿಗೆ ಅಂತಂದ್ಬಿಟ್ಟು ಒಳ್ಳೆಯ ಉದ್ದೇಶದಿಂದ ಬರೆಸ್ತಾ ಇದ್ದೀನಿ ಅಷ್ಟೇ ನಾನು. ಹೌದು, ಅಷ್ಟೇ ಅಂತ. ಆವಾಗ ಆಯಿತು ನೋಡಿ, ಇದ್ರ ಹಿನ್ನೆಲೆ ಹೇಳ್ತೀವಿ. ಅದು ಲಿಟಿಗೇಷನ್ನಲ್ಲಿದೆ, ಕೋರ್ಟಲ್ಲಿದೆ. ಸೊ ಕೋರ್ಟಲ್ಲಿರೋದ್ರಿಂದ ಅದ್ರ ಬಗ್ಗೆ ಏನು ಬರೆದ್ರು ಅದು ತಪ್ಪಾಗುತ್ತೆ. ನಾವು ಬಹುಶಃ ನಮ್ಮಲ್ಲಿ ಏನು ಅಂದ್ಕೊಂಡ್ವಿ, ಬೇರೆ ಯಾರೋ ಹೇಳಿ ಬರ್ಸಿರ್ಬೋದು ಅಂದ್ಕೊಂಡ್ವಿ.
ನಮ್ಮ ಲಾಯರ್ಗೆ ಹೇಳಿದ್ವಿ ನಾವು ನೋಟಿಸ್ ಕೊಡ್ತೀವಿ ಅಂತ ನನಗೆ. ಅದಕ್ಕೆ ನಮ್ಮ ಲಾಯರ್ ಹೇಳಿದ್ರು, ಇಲ್ಲ ರೀ ಅವರು ಉದ್ದೇಶ ಏನೋ ಆ ಥರ ಇದ್ದಂಗಿಲ್ಲ, ಹೇಗಾನೋ ಆಗಲಿ ಒಂದ್ಸಲಿ ಅವ್ರನ್ನ ಮನುಷ್ಯನ ನೋಡಿ ಮನುಷ್ಯನ ನೋಡಿ ಅವನೇನಾರು ಅಡ್ಮೆಂಟ್ ಆಗಿದ್ರೆ ನೋಟಿಸ್ ಕೊಡೋಣ ಅಂತೇಳಿ. ಯಾಕೆ ನಮ್ಮ ಲಾಯರ್ ನೋಟಿಸ್ ಕೊಡೋಣ ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮ ಲಾಯರ್ ಬೇಡ ಅಂದರು. ಇವಾಗ ನಿಮ್ಮ ಹತ್ರ ಮಾತಾಡಿದ್ವಿ, ಇದು ಉದ್ದೇಶ. ನಾನು ಹೇಳಿದೆ, ಸ್ವಾಮಿ ನಾನು ಒಬ್ಬ ಮೇಷ್ಟ್ರು, ಹೈಸ್ಕೂಲ್ ಮೇಷ್ಟ್ರು ಆಗಿದ್ದೀನಿ, ನನ್ನ ಉದ್ದೇಶ ಇದು, ಜನಸಾಮಾನ್ಯರ ಮಾಡೋಕ್ಕೆ ಅಂತ ಒಂದು ಸರ್ವೀಸಿಂದ ಮಾಡ್ತಾಯಿದ್ದೀನಿ, ಇಷ್ಟು ಮೇಲೆ ನಿಮಗೆ ಕೊಡಬೇಕು ಅಂದರೆ ಕೊಡಿ, ನನ್ನಿಂದ ಏನೂ ಸಿಗೋಲ್ಲ, ಅದೇನಾಗುತ್ತೋ ಆಗಲಿ. ಇಲ್ಲ ಸರ್ ದಯವಿಟ್ಟು ಕ್ಷಮಿಸಿ, ಕಾಫಿ ಕುಡ್ಕೊಂಡು ಹೋಗಿ ಅಂತ ಕಾಫಿ ಕೊಟ್ಟು ಹೊಸಲುವರೆಗೂ ಬಂದು ಬಿಟ್ಕೊಟ್ಟು ಅದು ಅನುಭವ ಆಗಿತ್ತಲ್ಲಿ. ಸೊ ಆ ಥರ ಅದೊಂದು ಐ ಕ್ಯಾಂಟ್ ಫರ್ಗೆಟ್ ಇಟ್, ಬಿಕಾಸ್ ಅದು ಫೋನ್ ಮಾಡಿ ಎಲ್ಲ ಆಗ್ಲಿಂದ ನಾನು ಫೋನ್ ನಂಬರ್ ಕೊಡೋದ್ಬಿಟ್ಟೆ. ಆವಾಗೆಲ್ಲ ಫೋನು, ಈಗಲೂ ನಾವು ನಮ್ಮ ಪಬ್ಲಿಷರು ಬುಕ್ಕಲ್ಲಿ ಫೋನ್ ನಂಬರ್ ಹಾಕಲ್ಲ, ಅವ್ರ ಫೋನ್ ನಂಬರ್ ಕೊಟ್ಕೋತಾರೆ ಪುಸ್ತಕದಲ್ಲಿ. ಯಾಕೆಂದ್ರೆ ಯಾರು ಬೇಕಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ತೂಕ ಮಾಡಿ ಕೊಡಬೇಕು ಅಂದ್ರೆ ನಂಗೆ ಹೇಳ್ತಾರೆ, ಮೋಹನ ಸರ್ ನೋಡಿ ಇಂಥವ್ರು ಕೊಡಲ ಅಂತ ಕೇಳ್ತಾರೆ. ಇವಾಗ ಫೋನ್ ನಂಬರ್ ಎಲ್ಲೂ ಕೊಡೋಲ್ಲ, ಮೇಲ್ ಐ ಡಿ ಕೊಡ್ತೀನಿ, ಮೇಲ್ ಐ ಡಿನಲ್ಲಿ ಏನೋ ಬರೀತಾರೆ, ಬೇಕಾದ್ರೆ ಉತ್ತರ ಕೊಡ್ಬೋದು, ಇಲ್ಲ ಇರ್ಬೋದು, ಬಟ್ ಫೋನ್ ನಂಬರ್ಲ್ಲ ಆಗಲ್ಲ, ಡೈರೆಕ್ಟ್ ಸಿಗ್ತೀವಿ ನಾವು, ಏನು ಬೇಕಾದ್ರೂ ಕೆಡ್ದಾಗ ಮಾತಾಡ್ಬೋದು. ಸೊ ಅವಾಗಲಿಂದ ನಾವು ಎಲ್ಲೂ ಫೋನ್ ನಂಬರ್ ಕೊಡೋದಿಲ್ಲ ಯಾವ ಇದ್ರೊಳಗಡೆ. ಜೆನ್ಯನ್ನೆಸ್ ಇದ್ದರೆ ಕೊಡ್ತೀವಿ ಫೋನ್, ಬಟ್ ಇವಾಗ ಬಿಡಿ ಎಲ್ಲರ ಹತ್ರ ನನ್ನ ಫೋನ್ ನಂಬರ್, ನನ್ನ ಮೊಬೈಲ್ ನಂಬರ್ ಎಲ್ಲ ಹತ್ರನೂ ಸಿಗುತ್ತೆ ಈಗ. ಬಟ್ ಆವಾಗ ಅದು ಏಷ್ಯನ್ ಏಜಲ್ಲಿ ಬರೀತಾ ಇದ್ದಾಗ ಟೈಮ್ಸ್ ಆಫ್ ಇಂಡಿಯಾ ಇನ್ನೂ ಆವಾಗ ಬ್ಯಾಂಗ್ಳೂರಲ್ಲಿ ಎಸ್ಟಾಬ್ಲಿಷ್ ಆಗ್ತಾಯಿತ್ತು. ಹೇಳ್ತೀನಿ ಕೇಳಿ, ತಮಾಷೆ ಆಗಿತ್ತು, ಎಸ್ಟಾಬ್ಲಿಷ್ ಆಗಿತ್ತು, ಇನ್ನೂ ಕಾಂಪಿಟೇಷನ್ ಇತ್ತು ಡೆಕ್ಯಾನ್ ಜೊತೆ ಎಲ್ಲ. ಅವರು ನೀವು ನಮಗೆ ಬರಿತೀರಾ ಅಂತ ಕೇಳಿದ್ರು. ಏಷ್ಯನ್ ಏಜಲ್ಲಿ ಬರಿತಾ ಇದ್ನಲ್ಲ, ನೋಡಿದ್ರು ನನ್ನ ಆರ್ಟಿಕಲ್. ನಂದು ಒಂದೇನು ಅಂದರೆ, ನೀವು ಜಾಗ ಎಷ್ಟು ಕೊಡ್ತೀರಾ ಅಂತ, ಅಲ್ಲ 500 ರೂಪಾಯಿ ಇದೆ, ನೀವು ಜಾಗ ಎಷ್ಟು ಕೊಡ್ತೀರಾ ಅಂತ. ನಂಗೆ ಅವರು ಒಬ್ಬರು ಮೆಂಡೋನ್ಸ್ ಹತ್ತಿದ್ರು, ಅಲನ್ ಮೆಂಡೋನ್ಸ್ ಅಂತ, ವಿಲ್ ಗಿವ್ ಯು ಹಾಫ್ ಪೇಜ್ ಅಂತಂದರು. ಓಕೆ ಐ ವಿಲ್ ರೈಟ್ ಫಾರ್ ಯು ಅಂದೆ. ಅವ್ರಿಗೆ ಹೇಳಿದ್ರೆ ಆಯಿತು ಹೋಗ್ಬೋದು ಅಂದರು. ಸರಿ, ಅಲ್ಲಿ ನಿಲ್ಲಿಸಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅರ್ಧ ಪೇಜ್ ಆರ್ಟಿಕಲ್ ಬರೀತಾಯಿದೆ, 7 ಫೋಟೋ, ಹುಚ್ಚುಚ್ಚ ಫೋಟೋ ತೆಗೆದುಕೊಡ್ತಾಯಿದೆ. ಏನು ಸಿಕ್ಕಿದ ಫೋಟೋ, ಎಂತೆಂಥ ಮಾನ್ಯುಮೆಂಟ್ಸ್ ಫೋಟೋ, ಅಲ್ಲಿ ಒಳ್ಳೆ ಕ್ಲಾರಿಟಿ, ಬ್ಲ್ಯಾಕ್ ಆ್ಯಂಡ್ ವೈಟು ಆರ್ಟಿಕಲ್ ಅದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ದಿಸ್ ಈಸ್ ಅಪ್ ಟು 2000. ಹೀಗೆ ಬೇಕಾದ್ರೆ ಒಂದು ದಿವಸ ಏನಾಯಿತು, ಅದು ತುಂಬ ಚೆನ್ನಾಗಿ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾಯಿತ್ತು. ಅವ್ರು ಅಲನ್ ಮೆಂಡೋನ್ಸ ಅಂತಂದ್ಬಿಟ್ಟು, ಅವರಂತೂ ಒಂದ್ಸಲಿ ನಂಗೆ BKS ವರ್ಮಾ ಅಂತ ಇದನ್ನು ಬರೆದ್ರು ಅಂತ ಹೇಳಿದ್ನಲ್ಲ, ಅವರು ತುಂಬ ಪರಿಚಯ. ಅವ್ರಿಗೆ ಹೇಳ್ಬಿಟ್ಟು ನಾನು ದೊಡ್ಡ ಬಸವಣ್ಣನ ದೇವಸ್ಥಾನದ ದೊಡ್ಡ ಗಣೇಶ ಇದೆಯಲ್ಲ, 400 ವರ್ಷದಿಂದ ಹೆಂಗೆ ಕಂಡಿದ್ದ ಅಂದ್ಬಿಟ್ಟು ಒಂದು ಚಿತ್ರ ಮಾಡಿಕೊಡ್ತೀರಾ ಅಂತ ಕೇಳಿದ್ದೆ. ಅವ್ರು ನನಗೋಸ್ಕರ ಮಾಡಿಕೊಟ್ಟಿದ್ರು. ನಾನು ಅದನ್ನು ಕಳಿಸ್ಕೊಟ್ಟೆ ಅವ್ರಿಗೆ, ಇದನ್ನು ನನ್ನ ಇದ್ರೊಳಗೆ ಬಳಸ್ಕೊಳ್ಳಿ ಅಂತ. ಅವ್ರೇನು ಮಾಡೋರು, ಅದನ್ನು ಮೇಯ್ನ್ ಪೇಪರ್ ಕವರ್ ಪೇಜ್ಗೆ ಹಾಕ್ಕೊಟ್ರು. ಮೇಯ್ನ್ ಪೇಜ್ ಇದೆಯಲ್ಲ ಟೈಮ್ಸ್ ಆಫ್ ಇಂಡಿಯಾದು, ಅದ್ರ ಕವರ್ ಪೇಜಲ್ಲಿ ಹಾಕ್ಬಿಟ್ಟು ರೇರ್ ಪೇಂಟಿಂಗ್ ಅಂತ ಹಾಕಿದ್ರು. ಅಫ್ಕೋರ್ಸ್ ನನ್ನ ಹೆಸ್ರು ಹಾಕಿಲ್ಲ, ವರ್ಮನ ಹೆಸ್ರು ಹಾಕಿಲ್ಲ. ಆಮೇಲೆ ಅವತ್ತು ಗಲಾಟೆ ಮಾಡಿದೆ ನಾನು, ಇವಾಗೆಲ್ಲ ಅವಮಾನ ಮಾಡಬಾರ್ದು ಅಂತ. ಅಷ್ಟು ಇಂಪಾರ್ಟೆನ್ಸ್ ಆ ಥರ ಇತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ. ತುಂಬ ಚೆನ್ನಾಗಿ ಬರೆದಿದ್ದೆಲ್ಲ ಹಾಕೋರು. ಗೀತಾ ರಾವ್ ಅಂತ ಅಂದ್ಬಿಟ್ಟು ಈಗಲೂ ಇದ್ದಾರೆ, ಅವರು ಮಾತಾಡಿಸ್ತಾ ಇರ್ತಾರೆ. ಗೀತಾ ರಾವ್ ಅಂತ ನನ್ನ ಕಾಲಮ್ನ ಹ್ಯಾಂಡಲ್ ಮಾಡ್ತಾಯಿದ್ರು. 2000 ಒಂದು ದಿವಸ ಮಧ್ಯಾಹ್ನ ನನಗೆ ಫೋನ್ ಬಂತು. ಈ ಮಧ್ಯಾಹ್ನ ನಾನು ಡೆಕೆನ್ನರ್ ಆಳ್ಗೆ ಮಿಸಲೇನಿನಲ್ಲಿ ಬರಿತಾ ಇದ್ದೆ. ಡೆಕೆನ್ನರಲ್ಲಿ ಮಿಸಲೇನಿ ಅಂತ ಬರೋದು, ನಾಡು ನಾಡಿ ಥರ. ಅಲ್ಲಿ 150 ವರ್ಡು ನನಗೆ ಜಾಗ ಕೊಟ್ಟಿದ್ದರು ಬ್ಯಾಂಗ್ಳೂರು ಹಿಸ್ಟ್ರಿ ಬರೆಯೋದಕ್ಕೆ. ಅದರೊಳಗೆ ಕೆಂಪೇಗೌಡರು ಇದೆಲ್ಲ 150 ವರ್ಡ್ ಪುಟ್ಪುಟ್ಟಾಗಿ ಬರ್ಕೊಂಡು ಹೋಗ್ತಾಯಿದ್ದೆ. ಮಧ್ಯಾಹ್ನ ನನಗೆ ಒಂದು ದಿವಸ ಕಾಲ್ ಬಂತು. ಈ ಮಧ್ಯ ನಾನು ಹೋದೆ, ಎಲ್ಲರೂ ಅಲ್ಲಿ ಡೆಕ್ಕಾನದಲ್ಲಿ ಒಬ್ಬರು ಹಿರಿಯ ಅಧಿಕಾರಿಗಳು ಬನ್ನಿ ಕೂತ್ಕೊಳ್ಳಿ ಅಂದರು. ಬನ್ನಿ ನೀವು ಸುರೇಶ್ ಮೋಹನ್ ಅಲ್ವಾ, ಸ್ವಾಗತ ಅಂತೆಲ್ಲ ಚೆನ್ನಾಗಿದೆ. ಏನು ಸರ್ ಕರೆಸಿದ್ರಿ, ನೀವು ಇನ್ಮೇಲೆ ನಮಗೆ ಕಾಲಮ್ ಬರೀಬೇಕಲ್ಲ ಅಂದರು. ಸರ್ ನಾನು ಇವಾಗ ಟೈಮ್ಸ್ ಆಫ್ ಇಂಡಿಯಲ್ಲಿ ಬರಿತಾ ಇದ್ದೀನಲ್ಲ ಅಂದೆ. ಇಲ್ಲ ನೀವು ನಮ್ಮಲ್ಲಿ ಬರೀಬೇಕು, ಅಲ್ಲಿ ನಿಲ್ಲಿಸ್ಬಿಟ್ಟು ಬರೀಬೇಕು ಅಂತ. ಸರ್ ನಾನು ಅವ್ರಿಗೆ ಪಾಪ ಅರ್ಧ ಪೇಜ್ ಕೊಡ್ತಾ ಇದ್ದಾರೆ, ಬರಿತಾ ಇದ್ದೀನಿ. ಇಲ್ಲ ನೀವು ನಮಗೆ ಬರೀರಿ, ಎಷ್ಟು ಕೊಡ್ತೀರಾ ನೀವು ಜಾಗ ಅಂತ. ದುಡ್ಡು ಕೇಳ್ತಾ ಇರಲಿಲ್ಲ ನಾನು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಗ ಕೊಡ್ತೀವಿ ಅಂದರು. ಸೈಟ್ ಕೊಟ್ಟಂಗೆ ಎಷ್ಟು ಬೇಕೋ ಅಷ್ಟು ಜಾಗ ಕೊಡ್ತೀವಿ ಅಂದರು. ನನಗೆ ಒಂದು ಕಡೆ ಆಸೆ ಆಯಿತು. ಹೌದಾ ಸರ್ ನೋಡ್ತೀನಿ ಅಂತಂದ್ಬಿಟ್ಟು, ಆಯಿತು ಬರೆಯೋಣ ಅಂತಂದ್ಬಿಟ್ಟು ಮನೆಗೆ ಬಂದೆ. 3:15, 4:15 ತಿರ್ಗಾ ಫೋನ್ ಮಾಡಿದ್ರು, ಬರಿತೀರಾ ತಾನೇ ಅಂದರು. ಅಂದರೆ ಆವಾಗ ಟೈಮ್ಸ್ ಆಫ್ ಇಂಡಿಯಾಗೂ ಡೆಕ್ಕಾನರ್ಗೂ ಟಗ್ ಆಫ್ ವಾರ್ ಇತ್ತು, ಕಾಂಪಿಟೇಷನ್ ಇತ್ತು.
ಇಲ್ಲಿ ಬರಿತಾ ಇದ್ದು ಕಾಲಮ್ನ ಅವರು ನಮ್ಮಲ್ಲೂ ಬರೀಲಿ ಅನ್ನೋ ದೃಷ್ಟಿಯಿಂದ ನಂದು ಇಲ್ಲಿ ಪಾಪ್ಯುಲರ್ ಆಗಿತ್ತು. ನಾನು ಅಷ್ಟು ಅದ್ರ ಜೊತೆಗೆ ಹರೀಶ್ ಕುಮಾರ್ ನಂಗೆ ಪರಿಚಯ ಆಗಿದ್ರು ಅಷ್ಟೊತ್ತಿಗಾಗಲೇ. ಸೊ ಹೀಗಾಗಿ ಅವರು ಹೇಳಿರ್ಬೋದು, ಆಯಿತು ಸರ್ ಅಂತ. ಸರ್ ನಾನೇನು ಮಾಡಿದೆ ನೋಡೋಣ ಅಂದ್ಬಿಟ್ಟು ಮಾರ್ಟಿಯರ್ಸ್ ಮೆಮೋರಿಯಲ್ ಅಂತ ಬೆಂಗಳೂರಿನ ಸ್ವಾತಂತ್ರ್ಯ ಸ್ಮಾರಕಗಳು, ಹೋರಾಟ ಸ್ಮಾರಕಗಳು ಅಂತ 3,500 ಪದಗಳು. ಒಂದು 300, 400, 500 ಕೊಟ್ಟರೆ ಹೆಚ್ಚು. ಒಂದು ಆರ್ಟಿಕಲ್ಗೆ 500ರಿಂದ ಮ್ಯಾಕ್ಸಿಮಮ್ 900 ಕೊಡ್ತಾರೆ. 3,500 ವರ್ಡ್ಸ್, ಒಂದು ಪೇಜ್ ಪೂರ್ತಿ ಒಂದು ಫೋಟೋ ಕೊಟ್ಬಿಟ್ಟು ಕೊಟ್ಟೆ. ಹಾಗೆ ಹಾಕಿದರು. ನನಗೆ ಅವತ್ತು ಥ್ರಿಲ್ ಆಗಿಬಿಟ್ಟೆ. ನಾನು ಡೆಕ್ಕನ್ ಹರ್ಲ್ಡ್ ಅವಾಗ ತುಂಬ ಫೇಮಸ್ ಆಗಿದೆ ಅಂತ ಪೇಪರು. ಎಲ್ಲ ವಿಧಾನಸೌಧದಲ್ಲಿ ಓದ್ತಾ ಇದ್ದರು, ಮಿನಿಸ್ಟ್ರುಗಳು, ಎಜುಕೇಟೆಡ್ ಪೀಪಲ್ಲು, ಎಲ್ಲರ ಮನೆಗೂ ಡೆಕ್ಕನ್ ಹರ್ಲ್ಡು ಪ್ರಜಾವಾಣಿ ಇಲ್ಲದೇ ಇರೋ ಮನೆಯೇ ಇರಲ್ಲ, ಆಗಿತ್ತು ಅದು. ಆಮೇಲೆ ಇವಾಗೆಲ್ಲ ಬೇರೆ ಬೇರೆ ಪೇಪರ್ಗಳದ್ದು ರೀಡರ್ಸು ಈಗಿನ ಜನರೇಷನ್ನು ಎಲ್ಲ ಹಂಚೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಈವನ್ ಟುಡೇ ನಾನು ಡೆಕ್ಕನ್ ಹರ್ಲ್ಡ್ ಬಿಟ್ಟು ಬಿಡೋದಿಲ್ಲ. ಬೇರೆ ಪೇಪರ್ ಓದ್ತೀನಿ, ಬಟ್ ಡೆಕ್ಕನ್ ಹರ್ಲ್ಡ್ ರೆಗ್ಯುಲರ್. ನನ್ನ ಸೋಫಾ ಮೇಲೆ ಡೆಕ್ಕನ್ ಹರ್ಲ್ಡ್ ಇದೆ ನೋಡಿ ಈಗಲೂ. ಇವತ್ತಿನ ಪೇಪರ್ ಓದಿಲ್ಲ ನಾನು. ಸೊ ಡೆಕ್ಕನ್ ಹರ್ಲ್ಡ್ ನಮ್ಮ ತಂದೆ ಕಾಲದಿಂದಲೂ ನಾವು ಓದ್ತಾ ಇದ್ದಿದ್ದು. ನಮ್ಮ ಇಂಗ್ಲೀಷ್ ಕಲ್ತ್ಕೊಳ್ಳೋಕ್ಕೆ ಡೆಕ್ಕನ್ ಹರ್ಲ್ಡಲ್ಲಿ ಒಂದು ಪ್ಯಾರಾ ಬರೀನವರು ಚಿಕ್ಕಂದಲ್ಲಿ. ಹಾಗೆ ನಾವು ಇಂಗ್ಲೀಷ್ ಕಲ್ತಿದ್ದೆ ಅವಾಗೆಲ್ಲ. ಸೊ ಹಾಗಾಗಿ ಭಾಳ ಆಶ್ಚರ್ಯ ಆಯಿತು. ನೆಕ್ಸ್ಟ್ ಇನ್ನೊಂದು ಆರ್ಟಿಕಲ್ ಕೊಟ್ಟೆ, ಅದು ದೊಡ್ಡದಾಕಿದ್ರು. ಆಮೇಲೆ ಅವ್ರು ಹೇಳಿದರು, ನೀವು 2 ಕಾಲಮ್ ಬರೀರಿ ನಮಗೆ 15 ದಿವಸದ್ದು. ಸರಿ, ಆವಾಗ ಒಂದು ಲುಕಿಂಗ್ ಟು ದಿ ಗ್ಲಾಸ್ ಅಂತಲೂ ಏನೋ ಕಾಲಮ್ ಇತ್ತು. ಆಮೇಲೆ ಒಂದು ಸ್ಪೆಕ್ಟ್ರಮ್ ಅಂತ ಚೇಂಜ್ ಮಾಡಿದ್ರು. 15 ದಿವಸಕ್ಕೆ ಒಂದು ಕಾಲಮ್ ಬರೀತಾ ಇದೆ. ಒಂದರಲ್ಲಿ ಬಿಲ್ಡರ್ಸ್ ಆಫ್ ಬ್ಯಾಂಗ್ಳೂರ್ ಅಂತ. ಬಿಲ್ಡರ್ಸ್ ಆಫ್ ನಾನು ಇವ್ರು ನಂಗೆ ಬರೀರಿ ಅಂತ ಕೇಳ್ದಂಗೆ ಒಂದು ಮಾತು ಕೇಳಿದೆ ಅವ್ರಿಗೆ. ಏನು ಸರ್, ನಂಗೆ ಒಂದು ಪುಟ್ಟದೊಂದು ಕಾಲಮ್ ಕೊಟ್ಟಿದ್ದೀರ, ಮಿಸ್ಸಲ್ಲಿ 150 ವರ್ಡ್ಸ್ ಬರಿತೀನಿ, ಈಗ ನಂಗೆ ಬರೀರಿ ಅಂದರೆ ನಾನು ಹೇಗೆ ಮಾಡಲಿ ಅಂದಾಗ ನಿಮ್ಗೆ ಎಷ್ಟು ಜಾಗ ಬಂತು ಅಂತ ಕೇಳಿದ್ದವರು. ಸೊ ನೀವು ಅಲ್ಲಿ ಮಿಸಲಿನ ಪುಟ್ಟದಾಗ ಬರೆಯೋದು ನಿಲ್ಲಿಸ್ಬೇಡಿ, ದೊಡ್ಡದಾಗೆ ಬರೀರಿ ನಮಗೆ, ಬಟ್ ಅಲ್ಲಿ ನಿಲ್ಲಿಸ್ಬೇಕು ಅಂದರು. ನಾನು ಬಂದು ಇವ್ರಿಗೆ ಹೇಳಿದೆ, ಈ ಥರ ಕೇಳ್ತಾರೆ. ಅವ್ರು ಹೇಳಿದರು, ನೋಡಿ ನೀವು ಫ್ರೀಲ್ಯಾನ್ಸರು, ನಿಮ್ಮನ್ನು ನಾವು ಹಾಗೆಲ್ಲ ತಡೆಯೋಕ್ಕಾಗಲ್ಲ, ನೀವು ಹೇಗೆ ಬೇಕಾದ್ರೂ ನಿಮ್ಮ ಇಷ್ಟ ಅಂತಂದರು. ಸೊ ಅಲ್ಲಿ ಬಿಟ್ಕೊಟ್ರು. ಇಲ್ಲಿ ಶುರು ಮಾಡಿದೆ. ಅದು ನನಗೆ ತುಂಬ ದೊಡ್ಡ ಇಮೇಜನ್ನು ಬಿಲ್ಡಪ್ ಮಾಡ್ತು. ಬೋತ್ ಟೈಮ್ಸ್ ಆಫ್ ಇಂಡಿಯಾ, ಆಲ್ ಇಂಗ್ಲೀಷ್ 3 ಪೇಪರ್ಸ್. ಏಷ್ಯನ್ ಏಜ್ ಬೇಸ್ ಆಗ್ತು, ಟೈಮ್ಸ್ ಆಫ್ ಇಂಡಿಯಾ ಒಂದಿಷ್ಟು ಬಿಲ್ಡ್ ಮಾಡಿಕೊಡ್ತು. ಆ್ಯಂಡ್ ಡೆಕ್ಕನ್ ಹರ್ಲ್ಡು ಒಂದು ಬೇರೆ ರೀತಿಯ ಇಮೇಜು, ರೀಡರ್ಶಿಪ್ ಕೊಡ್ತು ನನಗೆ. ನಾನು ಸುರೇಶ್ ಮೋನಾ ಅನ್ನೋ ಹೆಸರು ಬೆಂಗಳೂರಿನಲ್ಲಿ ಸ್ವಲ್ಪ ಚಾಲ್ತಿಗೆ ಬಂದಿದ್ದು ಈ 3 ಪೇಪರ್ಗಳಿಂದ. ಸುರೇಶ್ ಮೋನಾ ಓಕೆ ಅಂತಂದ್ಬಿಟ್ಟು. ಸೊ 2 ಕಾಲಮ್ ಬರೀತಾ ಇದ್ದೆ. ಸರಿ, ಆಮೇಲೆ ಒಂದು ಮಾನ್ಯುಮೆಂಟ್ಸ್ ಅಂತ, ಇನ್ನೊಂದು ಬಿಲ್ಡರ್ಸ್ ಆಫ್ ಬ್ಯಾಂಗ್ಳೂರ್ ಅಂತ. ಸೊ ಎಲ್ಲ ಮಹಾರಾಜರು, ದಿವಾನರುಗಳು ಎಲ್ಲ ಅಪ್ ಟು ಇದುವರೆಗೂ ಬರೆದೆ. ಮಾನ್ಯುಮೆಂಟ್ಸಲ್ಲಿ ಎಲ್ಲ ಕೆಂಪೇಗೌಡದ ಗೋಪುರಗಳು ಬರೆದೆ, ಆರ್ಮರಿ ಬಗ್ಗೆ ಬರೆದೆ, ಎಲ್ಲನೂ ಬರೆದೆ. ಎಷ್ಟು ಮಟ್ಟಿಗಿತ್ತು ಅಂದರೆ ನನಗೆ ರೀಡರ್ಶಿಪ್ ಹೆಂಗಿತ್ತು ಅಂದರೆ, ಆವಾಗ ಒಂದ್ಸಲಿ ಗಾಲ್ಫ್ ಕೋರ್ಸ್ ಇದೆಯಲ್ಲ, ಆ ಗಾಲ್ಫ್ ಕೋರ್ಸಿನ ಹಿಸ್ಟ್ರಿ ಬರ್ಸೋದಕ್ಕೆ ಅಂತ ಒಂದಿಬ್ಬರು ನಮ್ಮನ್ನು ಅಲ್ಲಿ ಕರೆಸಿದ್ರು. ಅದರದ್ದು 50 ಯಾವುದೋ ಒಂದು ಸೆಂಚುನರಿ ಸಾವನೀರು ಮಾಡಬೇಕು ಅಂತ. ಅಲ್ಲಿಗೆ ಶನಿವಾರ ಸಂಜೆ ಹೋಗಬೇಕಾಗಿತ್ತು. ಅಲ್ಲಿಗೆ ಶಾಂತಕುಮಾರ್ ಡೆಕ್ಕನ್ ಹರ್ಲ್ಡ್ ಎಡಿಟರ್ ಬರೋರು. ಸರಿ, ಆಮೇಲೆ ಅಲ್ಲೆಲ್ಲ ದೊಡ್ಡವರು ಇರೋರು, ಎಲ್ಲ ಒಂದು 7-8 ಜನ ದೊಡ್ಡವರೆಲ್ಲ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲಿಗೆ ಹೋಗ್ತಾಯಿದ್ದು. ನಾನು ಆಗೋ ಕೇಳಿದೆ, ನಾನೊಬ್ಬ ಹೈಸ್ಕೂಲ್ ಮೇಸ್ಟ್ರು, ನನ್ನನ್ನು ಇಷ್ಟು ದೊಡ್ಡದಕ್ಕೆ ಗಾಲ್ಫ್ ಅಂದರೆ ಏನೋ ಅಂತ ಗೊತ್ತಿರಲಿಲ್ಲ, ನೀವು ಗಾಲ್ಫ್ ಕ್ಲಬ್ಬಿಗೆ ಕರೀತಾ ಇದ್ರಲ್ಲ ಅಂತ ತಮಾಷೆ ಮಾಡಿದ್ದು ಉಂಟು. ಇಲ್ಲ ನಿಮ್ಮಿಂದ ನಮ್ಗೆ ಹೆಲ್ಪ್ ಬೇಕು ಅಂದಿದ್ರು, ಹೋಗಿದ್ದೆ. ಸರಿ, ಒಂದು 2 ಮೀಟಿಂಗ್ ಆದಮೇಲೆ 3ನೇ ಮೀಟಿಂಗಿಗೆ ಚಿರಂಜೀವಿ ಸಿಂಗ್ ಬಂದರು ಅಲ್ಲಿಗೆ. ಚಿರಂಜೀವಿ ಸಿಂಗ್ ಅಂದರೆ ಇವತ್ತಿಗೂ ಗೌರವ ಇದೆ ಅವ್ರ ಬಗ್ಗೆ. ಈವನ್ ಟುಡೇ ನಮ್ಮ ಸರ್ಕಾರದ ವಲಯದಲ್ಲಿ, ಸಾಂಸ್ಕೃತಿಕ ವಲಯದಲ್ಲಿ ಚಿರಂಜೀವಿ ಸಿಂಗ್ ಅಂದರೆ ಆ ರೀತಿ ಅವ್ರು ಮೇಂಟೈನ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಭಕ್ತವತ್ಸಲ ಇದ್ದರು, ಇಲ್ಲಿ ಗಾಲ್ಫ್ ಮೆಂಬರ್ ಆಗಿ. ಇದಕ್ಕೆ ಭಕ್ತವತ್ಸಲ ಯಾರು ಅಂದರೆ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸು ಇದಾಗಿದ್ದರು, ಪ್ರೆಸಿಡೆಂಟ್ ಆಗಿದ್ದರು. ಅವರು ಭಾಳ ದೊಡ್ಡ ಆ್ಯಕ್ಟರು, ಫಿಲ್ಮ್ ಮೇಕರು ಅವರು. ಅವ್ರಿಗೆ ನಮ್ಮ ತಾತನ ಬಗ್ಗೆ ಗೊತ್ತಿತ್ತು, ಗಂಗಾಧರ ರಾಯರ ಬಗ್ಗೆ. ನನ್ನ ಬಗ್ಗೆ ಗೌರವ ಆಯಿತು, ಅವರೇ ನನ್ನನ್ನು ಕರ್ಕೊಂಡಿದ್ದೆ ಅಲ್ಲಿಗೆ. ಓಕೆ, ಸರಿ. ಅವರು ಒಂದು ದಿವಸ ಚಿರಂಜೀವಿ ಸಿಂಗ್ ಬಂದು ನನಗಿಂತ 2 ನಿಮಿಷ ಮುಂಚೆ ಬಂದು ಕೂತಿದ್ರು. ನಾನು ಹೋದೆ. ಭಕ್ತವತ್ಸಲ ಎದ್ಬಿಟ್ಟು ಚಿರಂಜೀವಿ ಅಂತ ಏಕವಚನ ಕರೆಯೋರು. ಯು ನೋ ಹೂ ಇಸ್ ದಿಸ್ ಮ್ಯಾನ್, ಹೀ ಈಸ್ ಸುರೇಶ್ ಮೋನಾ ಅಂದರೆ, ಚಿರಂಜೀವಿ ಸಿಂಗ್ ಎದ್ದು ಬಂದು, ಈ ವಾಸ್ ಇನ್ ಸರ್ವಿಸ್, ನನ್ನ ಕೈ ಹಿಡಿದು, ಯಾರು ಐ ಆಮ್ ಯುವರ್ ಫ್ಯಾನ್ ಯಾರು ಅಂದರು. ನನಗೆ ದೊಡ್ಡ ಅವಾರ್ಡ್, ಇವತ್ತಿಗೂ ನನಗೆ ದೊಡ್ಡ ಅವಾರ್ಡ್. ಅವರು ಚಿರಂಜೀವಿ ಸಿಂಗ್ ಅವರು, ಐ ಆಮ್ ಯುವರ್ ಫ್ಯಾನ್, ಹೌ ಡು ಯು ರೈಟ್ ಸಚ್ ಥಿಂಗ್ಸ್, ಐ ವೆಯ್ಟ್ ಫಾರ್ ಯುವರ್ ಕಾಲಮ್ಸ್ ಅಂತ. ನನಗೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ನಿಮಗೆ.
ಸೊ ನಾನು ಕೂತ್ಕೊಂಡೆ. ಆವಾಗೆಲ್ಲ ಗಿಂಕ್ಸ್ ಎಲ್ಲ ಏನು ಮಾಡೋರು. ಚಿರಂಜೀವಿ ಸಿಂಗು ಟೀ ಟೋಟ್ಲವರು, ನಾನು ಟೀ ಟೋಟ್ಲರು. ನಾವು ಯಾವುದೂ ಡ್ರಿಂಕ್ಸ್ ತೊಗೋತಾ ಇರಲಿಲ್ಲ. ಸರಿ, ಅಲ್ಲಿ ನಿಮ್ಗೇನು ಬೇಕು ಅಂದರೆ ನಾನು ಲಿಮ್ಕಾ ತರಿಸಿರ್ತಾಯಿದ್ದೆ. ನಾನು ಚಿರಂಜೀವಿ ಸಿಂಗ್ ಒಟ್ಟಿಗೆ ಕೂತ್ಕೊಂಡಾಗ ಏನು ಬೇಕು ಅಂದಾಗ, ಸುರೇಶ್ ವಾಟ್ ಯು ಟೇಕ್ ಸರ್, ನಾನು ಲಿಮ್ಕಾ ಅಂದರೆ ಹೆಗಲ ಮೇಲೆ ಹಾಕ್ಬಿಟ್ಟು, ನಾನು ನೀವು ಇಬ್ಬರು ಒಂದೇ ಪಾರ್ಟಿ, ನಾನು ಅಷ್ಟೇ ಟೀಟ್ಲರು ಅಂತ ಅಂದ್ಬಿಟ್ಟು ಲಿಮ್ಕಾಗಿ ನಿಂಬೆಹಣ್ಣು ಹಿಡ್ಕೊಂಬನ್ನಿ ಅನ್ನೋರು. ಸೊ ಪೂರ್ತಿ ಅದು ಮುಗಿಯೋವರೆಗೂ ಮೀಟ್ ಮಾಡ್ತಾಯಿದ್ವಿ. ಇವತ್ತಿಗೂ ನಾನು ಸುರೇಶ್ ಮೋಹನ್ ಹಿನೋಸ್ ಇಂದಿರಾನಗರದಲ್ಲಿದ್ದಾರೆ ಅವರು, ಚಿರಂಜೀವಿ ಸಿಂಗ್ ಅವರು. ಗೊತ್ತಾ ಸುರೇಶ್ ಹವಾರಿ ಅಂತ ಕೇಳ್ತಾರೆ. ವೆರಿ ಸಾಫ್ಟ್ ಸ್ಪೋಕನ್, ವೆರಿ ಗ್ರೇಟ್ ಪರ್ಸನ್ ಅವರು. ಸೊ ಅವರು ಹಾಗೆ ಅಂದರೆ ನನ್ನ ಇದು ಹೇಗಿತ್ತು ಅಂತ. ಆಮೇಲೆ ಇದು ಕೋರಮಂಗಲದಲ್ಲಿ ಲಕ್ಷ್ಮಣ್ ಸಮಾಧಿ ಬಗ್ಗೆ ಇಂಗ್ಲೀಷಲ್ಲಿ ಬರೆದಿದ್ದೆ. ಒಂದು ಮೆಮೋರಿಯಲ್ ಗೇಟ್ಸ್ ಏನೋ ಒಂದು ಇಂಗ್ಲೀಷ್ ಟೈಟ್ಲ್ ಕೊಟ್ಟಿದ್ದೆ. ಅದು ಲಕ್ಷ್ಮಮ್ಮನ ಸಮಾಧಿ ಅಂತ, ಕೆಂಪೇಗೌಡರ ಸೊಸೆಯ ಸಮಾಧಿ ಕೋರಮಂಗಲದಲ್ಲಿದೆ. ತುಂಬ ಹಾಳಾಗ್ತಾಯಿತ್ತು ಅದು. ಸೊ ಅದನ್ನು ಅದಕ್ಕೆ ಕೆಲವ್ರು ಕತೆ ಅಂತ ಹೇಳ್ತಾರೆ. ನಾನೇನೋ ಅದನ್ನು ಹಿಸ್ಟ್ರಿ ಅನ್ನೋ ದೃಷ್ಟಿಯಲ್ಲಿ ಬರೆದಿದ್ದೆ. ಬಟ್ ಅದನ್ನು ತುಂಬ ಹಾಳು ಮಾಡಿದರು. ಅಲ್ಲಿ ಶಾಸನ, ಒಂದು ವೃಂದಾವನ ಇತ್ತು, ಎಲ್ಲ ಬರೆದಿದ್ದೆ ನಾನು. ಡೆಕ್ಕನಹಳ್ಳಿಯಲ್ಲಿ ಬಂತದು. ಆವಾಗ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದರು. ಸೊ ಅವರು ಕೆಂಪೇಗೌಡ ಕೇಂದ್ರ ಸಮಿತಿಗೆ ಹೇಳಿ ನೋಡಿ, ಇದು ಗೌಡ್ರ ಫ್ಯಾಮಿಲಿದು, ಇದು ಸರಿ ಮಾಡಬೇಕು ಅಂತ ಅವರು ಅಲ್ಲಿಗೆ ಬಂದಿದ್ದರು. ಈ ಕೇಂದ್ರ ಸಮಿತಿಯವರೆಲ್ಲ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರೋ ಫೋಟೋ ನಂಗೆ ಕೊಟ್ಟರು ಒಂದು. ಆಮೇಲೆ ಸೊ ಅದು ಬಂದಾದಮೇಲೆ ಯಾರೋ ಹೋಗ್ಬಿಟ್ಟು ಈ ಶಾಸನ ಇದ್ರೆ ನೋಡ್ತಾ ಇರುತ್ತೆ, ಅದಕ್ಕೆ ಬಣ್ಣ ಬಳಿದ್ಬಿಟ್ಟಿದ್ರು, ನೀಲಿ ಬಣ್ಣ. ಆ ಬಣ್ಣ ಬಳಿದ ಫೋಟೋ ತೆಗೆದು ನಾನು ಡೆಕ್ಕನಹಳ್ಳಿಗೆ ಹಾಕಿದ್ದೆ, ಯಾರೋ ಶಾಸನ ಹಾಳು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಆ ಮಟ್ಟಕ್ಕೆ ಇಟ್ ಈಸ್. ಅವರು ಅದನ್ನು ರಕ್ಷಣೆ ಮಾಡಬೇಕು ಅಂತ ಅಸೆಂಬ್ಲಿನಲ್ಲಿ ಹೇಳಿ ಕಾರ್ಪೊರೇಷನ್ಗೆ ಅಷ್ಟೆಲ್ಲ ಆಗಿ ರಕ್ಷಣೆ ಆಗಿ ಇವಾಗ ಅದು ಗಾರ್ಡನ್ ಆಗಿ ಲಾಕ್ ಮಾಡಿದ್ದಾರೆ. ಬೇಗ ಫ್ರೀ ಎಂಟ್ರಿ ಇಲ್ಲ ಅದಕ್ಕೆ. ಸೊ ಆ ಮಟ್ಟದಲ್ಲಿ ರೀಡರ್ಶಿಪ್ ಇತ್ತು, ಇಮೇಜು ನಂಗೆ ಬಿಲ್ಡಪ್ ಆಗಿತ್ತು. ಸೊ ಹೀಗೆ ಡೆಕ್ಕನಹಳ್ಳಿಯಲ್ಲಿ ನಾನು ಬರಿತಾ ಇರಬೇಕಾದ್ರೆ ಒಂದು ಸಲ SM ಕೃಷ್ಣ ಮಿನಿಸ್ಟರ್ ಆಗಿದ್ದರು 2001 ದೇವೇಗೌಡರು ಆದಮೇಲೆ. ಆವಾಗ ವಿಧಾನಸೌಧದಿಂದ ನನಗೊಂದು ಕಾಲ್ ಬಂತು, ನೀವು ಸ್ಲೈಡ್ ಶೋ ಕೊಡ್ತೀರಾ, ನಮ್ಮ ಇದಕ್ಕೆ ಸ್ಲೈಡ್ ಶೋ ಎಲ್ಲ ಮಾಡ್ತಾಯಿದ್ದೆ ಅವಾಗ. ಅಲ್ಲಿ ಹೇಳೋದು ಸೂಕ್ತ, ಬಟ್ ಇಲ್ಲಿ ಇದಿರೋದ್ರಿಂದ ಹೇಳ್ತೀನಿ. ಅಂದರೆ ನನ್ನ ಡೆಕ್ಕನಹಳ್ಳಿನ ಅಲ್ಲಿ ಹೇಗೆ ರೀಡರ್ಶಿಪ್ ಇತ್ತು ವಿಧಾನಸೌಧದಲ್ಲಿ ಅಂತ ಹೇಳೋದಕ್ಕೆ. ಅಲ್ಲಿ ರಿಜಿಸ್ಟ್ರಾರ್ ನಂಗೆ ಫೋನ್ ಮಾಡಿದ್ರು, ನೀವು ನಿಮ್ಮ ಇದೆಲ್ಲ ಓದ್ತಾ ಇದ್ದೀವಪ್ಪ, ಬಂದು ನಮ್ಮ ಮಿನಿಸ್ಟ್ರಿಗೆ ಒಂದು ಟಾಕ್ ಕೊಡಿ ಅಂತಂದ್ಬಿಟ್ಟು. M ಶಿವಪ್ಪ, DB ಚಂದ್ರೇಗೌಡ, ಆಯಿತಾ, ಕೃಷ್ಣಪ್ಪ ಅಂತ ಸ್ಪೀಕರು, ಆಮೇಲೆ SM ಕೃಷ್ಣ ಎಲ್ಲ ಕೂತ್ಕೊಂಡಿರು ಲೈನಾಗಿ. ನಾನು ನನ್ನ ಪ್ರಾಜೆಕ್ಟ್ ಸ್ಲೈಡ್ ಶೋ ಬಂದಾಗ ನಾನು ಹೇಳ್ತೀನಿ ಪ್ರಾಜೆಕ್ಟಲ್ಲಿ ಹೇಗೆ ತೊಗೊಂಡಿದ್ದೀನಿ. ಶೋ ಕೊಟ್ಟೆ. SM ಕೃಷ್ಣ ಹಿಂಗೆ ಹೇಳ್ಬಿಟ್ಟು ಅಸೆಂಬ್ಲಿ ಅಡ್ಜರ್ನ್ ಮಾಡಿ ಬನ್ನಿ ಅಂತ ಹೋಗಿದ್ದರು. ಆಮೇಲೆ ಸುಮಾರು 1.5 ಗಂಟೆ ಟಾಕ್ ಕೊಟ್ಟೆ ಅಲ್ಲಿ. ಅಂದರೆ ಇದರ ಪರಿಣಾಮ ಅಷ್ಟರ ಮಟ್ಟಿಗೆ ಹೋಗಿತ್ತು ಅಂತ ನಾನು ಹೇಳ್ತಾ ಇರೋದು. ಇದು ಸುಮಾರೊಂದು 2000ವರೆಗೂ ಆಗಿತ್ತು. ಈ ಮಧ್ಯೆ ಉದಯವಾಣಿ ಅಂತ ಕನ್ನಡ ಪೇಪರ್ ಬರ್ತಾಯಿತ್ತು, ಇವ್ರದ್ದು ಮಣಿಪಾಲ್ ಗ್ರೂಪ್ಸ್ನವ್ರದ್ದು. ಉದಯವಾಣಿಗೆ ಆವಾಗ ಡಾಕ್ಟರ್ ಪೂರ್ಣಿಮಾ ಅಂತ ಅಂದ್ಬಿಟ್ಟು ಶಿ ಕೇಮ್ ಎಸ್ ಎಡಿಟರ್. ಅವರು ನನ್ನ ಈ ಬೆಂಗಳೂರಿನ ಡೆಕ್ಕನಹಳ್ಳಿ ಆರ್ಟಿಕಲ್ಸ್ನ ಓದ್ತಾಯಿದ್ರು. ಅವ್ರಿಗೂ ಪ್ರಜಾವಾಣಿ ಸಂಬಂಧವೂ ಇತ್ತು, ಅವ್ರು ಪ್ರಜಾವಾಣಿ ಕೆಲಸ ಎಲ್ಲ ಮಾಡಿದರು. ಸರಿ, ಅವರು ಒಂದು ದಿವಸ ನಂಗೆ ಫೋನ್ ಮಾಡಿದರು, ನೀವು ಬನ್ನಿ ಆಫೀಸಿಗೆ ಬನ್ನಿ ಮಾತಾಡಬೇಕು ಅಂತ. ಹೋದೆ. ನೋಡಿ, ನಾವು ನಮ್ಮ ಬೆಂಗಳೂರು ಅಂತ ಒಂದು ಸಪ್ಲಿಮೆಂಟ್ ಶುರು ಮಾಡ್ತಾಯಿದ್ದೀವಿ. ಅವರು ಆ ನಮ್ಮ ಅನ್ನೋ ಹೆಸರು ಕಾನ್ಸೆಪ್ಟು ಆವಾಗಿಂದ ಶುರುವಾಗಿತ್ತು. ನಮ್ಮ ಮೆಟ್ರೋ ಅಂತೀವಿ, ಈಗ ನಮ್ಮ ಬೆಂಗಳೂರು ಅಂತೀವಿ, ನಮ್ಮ ಉಪಯೋಗಿಸೋದು ಆವಾಗಿಂದ ಶುರು ಆಗಿದ್ದದು. ನಮ್ಮ ಬೆಂಗಳೂರು, ನಮ್ಮ ತುಮಕೂರು, ನಮ್ಮ ಚಿತ್ರದುರ್ಗ, ನಮ್ಮ ದಾವಣಗೆರೆ, ಆ ಥರ ಎಲ್ಲ ಕಡೆ ಒಂದು ಸಪ್ಲಿಮೆಂಟ್ ಶುರು ಮಾಡಿದ್ರು. ಲೋಕಲೈಸ್ಡ್ ಇದು. ಈಗ ನಮ್ಮ ಚಿತ್ರದುರ್ಗ ಅಂದರೆ ಅವನಿಗೇನೋ ಒಂದು ನಮ್ಮದು ಅನ್ನೋದಿದೆ, ಅವನು ಅದನ್ನು ಓದ್ತಾನೆ. ಸಿ, ದಟ್ಸ್ ಎ ಟ್ಯಾಕ್ಟಿಕ್ಸ್ ಆಫ್ ಇನ್ಕ್ರೀಸಿಂಗ್ ದಿ ಸರ್ಕ್ಯುಲೇಷನ್. ಸೊ ನಮ್ಮ ಬೆಂಗಳೂರು ಸಪ್ಲಿಮೆಂಟ್ ಮಾಡ್ತೀನಿ, ಅದ್ರಲ್ಲಿ ನೀವು ಬರೀಬೇಕು. ಜಾಗ ಎಷ್ಟು ಕೊಡ್ತೀರಾ? ಅರ್ಧ ಪೇಜ್ ಕೊಡ್ತೀನಿ. 2 ಕಾಲಮ್, ವಾರಕ್ಕೆ 2 ಬರೀರಿ. ಸೋಮವಾರ ಮತ್ತು ಶನಿವಾರ. ಒಂದು ಮೊದಲನೇ ಶುರು ಮಾಡೋದು ಕತೆ ಹೇಳುವ ರಸ್ತೆಗಳು ಅಂತ, ಇನ್ನೊಂದು ಬೆಂಗಳೂರಿನ ಹೆಮ್ಮೆಯ ಸಂಸ್ಥೆಗಳು ಅಂತ. ಒಂದು 4 ತಿಂಗಳಾಯಿತು. ಸಮ್ವೇರ್ ಇನ್ ಜನವರಿ ಶುರು ಮಾಡಿದ್ದು ನಾನು. ಆಮೇಲೆ ಡೆಕ್ಕನಹಳ್ಳಿಯಲ್ಲಿ ಏನಾಯಿತು, ಇದೂ ಬರೆಯೋದು ಕಷ್ಟ ಆಯಿತು. ಶಾಂತಕುಮಾರ್ಗೆ ಹೇಳಿದೆ ಒಂದು ದಿವಸ, ನಾನಿಲ್ಲಿ ನಿಲ್ಲಿಸ್ತಾ ಇದ್ದೀನಿ ಅಂತ. ಯಾಕೆ ನಿಲ್ಲಿಸ್ತಾ ಇದ್ದೀರಾ, ನಿಮ್ಗೆ ಒಳ್ಳೆ ರೀಡರ್ಶಿಪ್ ಇದೆಯಲ್ಲ, ಯಾಕೆ ನಿಲ್ಲಿಸ್ತೀರಾ ನಮ್ಮಲ್ಲಿ ಅಂತ. ಇಲ್ಲ, ನಾನು ಇನ್ನೂ ಅಧ್ಯಯನ ಮಾಡಬೇಕು, ಇಲ್ಲಿದ್ದು ಹೇಳಿರಲಿಲ್ಲ ಇನ್ನೂ. ಒಂದು ಕೆಲಸ ಮಾಡಿ, ಬೇರೆ ಏನಾದ್ರು ಬರೀರಿ ಬೇಕಾದ್ರೆ ನಮಗೆ ಅಂತಂದರು.
ಇಲ್ಲ ಸರ್ ಅಧ್ಯಯನ ಮಾಡಬೇಕು, ಇಲ್ಲ ಬೇಕಾದ್ರೆ ನಿಮ್ಗೆ ಯಾವಾಗ ಬೇಕು ಅಂದರೂ ಬರ್ಬೋದು ನಮ್ಮ ಪೇಪರ್ಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ಡೆಕ್ಯಾನ್ ನಿಲ್ತು, ಅಲ್ಲಿಂದ ಉದಯವಾಣಿಗೆ ಶಿಫ್ಟ್ ಆದೆ. ಸೊ 3 ಕನ್ನಡ ಆದಮೇಲೆ ಉದಯವಾಣಿಗೆ ಶುರು ಮಾಡಿದೆ. ಅಂದರೆ ನನ್ನ ಕಾಲಮ್ ಜರ್ನಿ ಇದೆಯಲ್ಲ ಹಾಗೆ ಒಂದಾದ್ಮೇಲೆ ಒಂದು ಕಂಟಿನ್ಯೂ ಹಾಕ್ಕೊಂಬಂದು ಅಲ್ಲಿಂದ ಲಿಂಕ್ಗಳು ಇಟ್ಕೊಂಬಂದು. ಸರಿ, ಅವರು ಒಂದು 4-5 ತಿಂಗಳಾದಮೇಲೆ ಸಮ್ವೇರ್ ಇನ್ ದ ಮಂತ್ ಆಫ್ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ತಿರ್ಗಾ ಕರೆದ್ರು ಅವರು. ನೋಡಿ, ಗುರುವಾರದಿಂದ ಇನ್ನೂ ಒಂದು ಸಪ್ಲಿಮೆಂಟ್ ಶುರು ಮಾಡ್ತಾಯಿದ್ದೀವಿ, ವಾರಕ್ಕೆ 3 ನಮ್ಮ ಬೆಂಗಳೂರು ಬರುತ್ತೆ, ನೀವು ಅದಕ್ಕೂ ನೀವೇನಾರು ಬರೀರಿ, 3 ದಿವಸ ಬರೆದ್ರೂ ನನಗೇನು ಅಡ್ಡಿ ಇಲ್ಲ, ರೀಡರ್ಶಿಪ್ ಚೆನ್ನಾಗಿದೆ ನಿಮ್ಮ ಆರ್ಟಿಕಲ್ಸ್ ಅಂತ. ಎಷ್ಟು ಮಟ್ಟಿಗೆ ಅಂದರೆ ಅರ್ಧ ಪೇಜ್ ಕೊಡೋರು, ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಬರೋಕ್ಕೆ ಶುರು ಆಯಿತು. ಇದು ಪಾಪ್ಯುಲರ್ ಆಯಿತು, ಪೇಪರು, ಈ ಕಾಲಮ್ಮು ಪಾಪ್ಯುಲರ್ ಆಯಿತು. ಆಮೇಲೆ ತುಂಬ ಒಳ್ಳೊಳ್ಳೆ ರಿಪೋರ್ಟರ್ಸ್ ಇದ್ದರು, ತುಂಬ ಚೆನ್ನಾಗಿ ಬೆಂಗಳೂರು ಬಗ್ಗೆ ಮಾಡಿದರು. ಅರ್ಧ ಪೇಜ್ ನಂದಿರೋದು, ಇನ್ನೊಂದೂವರೆ ಪೇಜ್ ಅವ್ರೇನೇನೋ ಸಿನಿಮಾ ಇತ್ಯಾದಿ ಏನೇನೋ ಕವರ್ ಮಾಡೋರು. ಇಟ್ ವಾಸ್ ವೆರಿ ಅಟ್ರಾಕ್ಟಿವ್. ಸೊ ತುಂಬ ಜನ ರೀಡರ್ಶಿಪ್ ಇದ್ರು ಅದಕ್ಕೆ. ಸೊ ಹೀಗಾಗಿ ಗುರುವಾರ ದಿವಸ ಏನು ಬರೆಯೋದು ಅಂದ್ಬಿಟ್ಟು, ಸರಿ ಹಾಗಾದ್ರೆ ವ್ಯಕ್ತಿಗಳ ಬಗ್ಗೆ ಬರಿತೀನಿ ಅಂತೆ, ಹಾಗೆ ಮಾಡಿ ಅಂತಿದ್ರು. ಸೊ ಅಲ್ಲಿ ಬೆಂಗಳೂರು ನಗರ ನಿರ್ಮಾಪಕರು ಅಂತ ಕಾಲಮ್ ಶುರು ಮಾಡಿದೆ. ಅಲ್ಲಿ ಆ ಸೀರೀಸ್ ಪೂರ್ತಿ ಬುಕ್ ಆಯ್ತಿದ್ದು, 10 ವರ್ಷದ ಸೀರೀಸ್ ಇದೆಯಲ್ಲ ಅಷ್ಟು ಇಲ್ಲಿ ಬುಕ್ ಆಗಿದೆ, ಅದೇನೇ ಸೀರೀಸು. ಇನ್ನೂ 2 ಸೀರೀಸ್ ಬುಕ್ ಆಗಿಲ್ಲ, ಆಗಬೇಕು. ಸೊ ಕಂಟೆಂಟ್ ಇದೆ. ಸೊ ಶುರು ಮಾಡಿದೆ, ಬೇಕಾದಷ್ಟು ಬರ್ತಾ ಯಾವ ಮಟ್ಟಕ್ಕೆ ಹೋಯ್ತು, ಅರ್ಧ ಪೇಜ್ ಇತ್ತು, ಬರ್ತಾ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಆಯಿತು. ಒಂದು 4 ವರ್ಷ ಆದಮೇಲೆ ಸುರೇಶ್ ಅವರೇ ಸ್ವಲ್ಪ ಜಾಗ ಕೊಡ್ತೀರಾ ನಮ್ಗೆ ಅಡ್ವರ್ಟೈಸ್ಮೆಂಟಿಗೆ ಬೇಕಾದ್ರೆ, ನಾನು ಏನೊಳ್ಳೆ ಅದೇನೋ ಹೇಳ್ತಾರಲ್ಲ 1 ಟೆಂಟ್ ಒಳಗೆ ಸೇರ್ಕೋತು ಅಂತ, ಹಂಗೆ ಕೇಳ್ತಿಲ್ಲ, ನೀವು ಓನರ್, ಇಲ್ಲ ನಿಮ್ಮದು ಒಳ್ಳೆ ಇದು ರೀಡರ್ಶಿಪ್ ಇದೆ, ನೀವು ಬರೀಬೇಕು. ಸಿ ಐ ನೆವರ್ ಮಿಸ್ಡ್ ಎ ಸಿಂಗಲ್ ಆರ್ಟಿಕಲ್. 10 ವರ್ಷ ಬರೆದೆ ಪರಮೇಶ್ವರ್. 2001ರಿಂದ 2010ರವರೆಗೂ ಒಂದು ವಾರಕ್ಕೆ 3 ಅಂಕಣಗಳು, ಒಂದು ಊರಿನ ಬಗ್ಗೆ, ಒಂದು ಭಾಷೆ, ಒಬ್ಬ ವ್ಯಕ್ತಿ, ಒಂದು ಪೇಪರ್ಗೆ. ಇದಿಷ್ಟು ಒಂದು ದಾಖಲೆ ಆಗ್ತಕ್ಕಂಥ ಸಂಗತಿ. ನಾನು 2007ಗೆ 1000 ಆರ್ಟಿಕಲ್ಸ್ ಆಗೋಯ್ತು. 7 ವರ್ಷದಲ್ಲಿ 1000 ಆಯಿತು. ಒಂದು ವಾರಕ್ಕೆ 3 ಅಂದರೆ ಲೆಕ್ಕ ಹಾಕೊಳ್ಳಿ, 4 ವಾರಕ್ಕೆ 12 ಆರ್ಟಿಕಲ್ ಆಯಿತು. 12ರಲ್ಲಿ 144 ಆರ್ಟಿಕಲ್ಸು ಅಥವಾ 150 ಆರ್ಟಿಕಲ್ಲು ಒಂದು ವರ್ಷಕ್ಕೆ. 7 ವರ್ಷಕ್ಕೆ 7 × ಅದು 350, 700 + 350 1050 ಆಗಿತ್ತು. ಆ ರೇಟಲ್ಲಿ 1000 ಆರ್ಟಿಕಲ್ಸ್ ಆಗಿತ್ತು. ಡಾಕ್ಟರ್ ಪೂರ್ಣಿಮಾ ಅವರು ವಿಲ್ ಸೆಲೆಬ್ರೇಟ್ ದಿಸ್ ಅಂದರು. ಅವರೇ ಪ್ರೆಸ್ ಕ್ಲಬ್ಬಲ್ಲಿ ಅದನ್ನು ಬುಕ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ ನಾವು. ಅವಾಗಿನ್ನೂ ಟಿ ವಿ 2007ದಲ್ಲಿ ಇಷ್ಟೊಂದು ಟಿ ವಿ ಇರಲಿಲ್ಲ. ಇಲ್ಲದೇ ಇದ್ದರೆ ಅವಾಗೆಲ್ಲ ಈಗಿನಾಗಿದ್ದಿದ್ರೆ ಎಲ್ಲ ಟಿ ವಿಯವರು ಬಂದು ಬೇಕಾದಷ್ಟಾಗಿ ಹೋಗಿರೋದು. ಸೊ ಆವಾಗ ಪ್ರೆಸ್ನವ್ರೆಲ್ಲ ಬಂದರು, ಅದು ಫೋಟೋ ಎಲ್ಲ ಇದೆ. ಸೊ ಅವರು ಮಾತಾಡಿದ್ರು, ಅವ್ರು ಹೇಳಿದರು ಇದೊಂದು ದೊಡ್ಡ ಸಾಧನೆ, ಒಬ್ಬ ವ್ಯಕ್ತಿ, ಇದೆಲ್ಲ ಹೇಳಿದ್ರು. ಒಬ್ಬ ವ್ಯಕ್ತಿ ಒಂದು ಪೇಪರ್ಗೆ ವಿತೌಟ್ ಎ ಬ್ರೇಕ್, ನಂಗೆ ಒಂದೇ ಒಂದು ದಿವಸ ನನ್ನ ಬಗ್ಗೆ ತುಂಬ ಹೇಳಿದ್ರು ಅವರು. ಈ ಒಬ್ಬ ವರ್ಕಿಂಗ್ ಜರ್ನಲಿಸ್ಟ್ಗೂ ಇಲ್ಲದೇ ಇರತಕ್ಕಂಥ ಡಿಸಿಪ್ಲಿನಿನ ಒಬ್ಬ ಮೇಸ್ಟ್ರು, ಇವರು ಹೈಸ್ಕೂಲ್ ಮೇಸ್ಟ್ರು, NCC ಆಫೀಸರ್. ನನ್ನ ಹಿನ್ನೆಲೆ ಗೊತ್ತಿತ್ತು ಅವ್ರಿಗೆ, ಸಂಸಾರ ಹೊಂದಿಗರು, ಮಕ್ಕಳಿದ್ದಾರೆ. ಆದರೆ ಆ ಡಿಸಿಪ್ಲಿನ್ ಇಟ್ಕೊಂಡು ಒಂದು ದಿವಸ ನನಗೆ ಅದನ್ನು ತಪ್ಪಿಸಿಲ್ಲ ಅವರು. ಅಷ್ಟರ ಮಟ್ಟಿಗೆ ಅದನ್ನು ಕೊಡ್ತಾಯಿದ್ದೆ. ಅವಾಗಂತೂ ಹೇಗೆ ಅಂದರೆ ನನಗೆ ಬೆಳಗ್ಗೆ ನಾಳೆ ಏನು ಅನ್ಬೇಕಾದ್ರೆ ಎಷ್ಟೋ ಸಲ ಅಧ್ಯಯನ ಮಾಡ್ಕೊಂಡು ಬರ್ದಿದ್ದೀನಿ. ಬೆಳಗ್ಗೆ 7 ಗಂಟೆಗೆ ಕ್ಯಾಮ್ರಾ ಹಿಡ್ಕೊಂಡೋಗಿ ಎಲ್ಲೋ ಒಂದು ಕಡೆ ಫೋಟೋ ತೊಗೊಂಡು 8 ಗಂಟೆಗೆ ಅದನ್ನು ತಗೊಂಬಂದು ನ್ಯಾಷನಲ್ ಕಾಲೇಜರಿಗೆ ಫೋಟೋ ಕಿನ ಅಂತ ಈಗಲೂ ಇದೆ. ಅವಾಗ ಟೇಪ್ಗಳು, ಫಿಲಮ್ಗಳು, ಅವನಿಗೆ ನನ್ನ ಬಗ್ಗೆ ಗೊತ್ತಿತ್ತು. ಅವನಿಗೆ ಕೊಟ್ಟರೆ ಅವ್ನು ಒಂದು ಫಿಲಮ್ ಕಟ್ ಮಾಡಿ 9 ಗಂಟೆಗೆ ಡೆವಲಪ್ ಮಾಡಿ ಫೋಟೋ ಹಾಕ್ಕೊಡೋನು, ಪ್ರಿಂಟ್ ಹಾಕ್ಕೊಡೋನು. 9 ಗಂಟೆಗೆ ಹೋಗಿ ಅದನ್ನು ಫೋಟೋ ತೊಗೊಂಡು ಆರ್ಟಿಕಲ್ನ ಜೊತೆಗೆ ಸೇರಿ, ಆವಾಗ ಇವರಿದ್ದರು ಮುರಳೀಧರ್ ಖಜಾನೆ ಅಂತಿದ್ರು, ಅವರು ಇಲ್ಲೇ ಶರ್ಮಾತ್ಮ ದೇವಸ್ಥಾನದ ಹತ್ರ ಹನುಮನಗರದಲ್ಲಿದ್ದರು. ಅವ್ರ ಮನೆಗೆ ತೊಗೊಂಡು ಕೊಡ್ತಾಯಿದ್ದೆ. ಅವರು ಉದಯವಾಣಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರು ತೊಗೊಂಡೋರು. ಅವ್ರು ಅಲ್ಲಿಂದ ಬಿಟ್ಟ ಮೇಲೆ ವಿಕಾಸ್ ನೆಗಲೋಣಿ ಅಂತಿದ್ರು, ಅವರೆಲ್ಲರೂ ಇವಾಗ ಒಳ್ಳೊಳ್ಳೆ ಪತ್ರಕರ್ತರಾಗಿದ್ದಾರೆ. ಅವ್ರ ಮನೆ ತ್ಯಾಗರಾಜ ನಗರದಲ್ಲಿ 3ನೇ ಮಾಡಿಲಿತ್ತು. ಅಲ್ಲೋಗಿ 3ನೇ ಮಾಡಿಗೆ ಹೋಗಿ ಅಲ್ಲಿ ಕೊಟ್ಬಿಟ್ಟು ಆಗಿಂದಾಗೆ ಸ್ಕೂಲ್ಗೆ ಹೋಗ್ತಾಯಿದ್ದೆ. ಇವ್ರದ್ದು ಯಾರ್ದೂ ಆಗದಿದ್ರೆ ನಮ್ಮ ಮನೆಯವ್ರ ಕೈಲಿ ಕೊಟ್ಟು ಕಳಿಸಿ, ಇವ್ರಿಲ್ಲಿಂದ ಬಸ್ಸಲ್ಲಿ ಹೋಗಿ 2 ಬಸ್ ಚೇಂಜ್ ಮಾಡಿಕೊಂಡು ಉದಯವಾಣಿ ಆಫೀಸ್ ಮಣಿಪಾಲ್ ಸೆಂಟ್ರಲ್ಲಿ ಇದ್ದಿದ್ದು, ಅಲ್ಲಿ ಎಲ್ಲಿ MG ರೋಡು 3ನೇ ಮಾಡಿ, ಅಲ್ಲಿ ಹೋಗಿ ಅಲ್ಲಿ ಕೊಟ್ಬಿಟ್ಟು ಅವತ್ತಿನ ದಿವಸ ತಪ್ಪಬಾರ್ದು,
ಅದು ಈ ಥರ 10 ವರ್ಷ ಮೇಂಟೈನ್ ಮಾಡಿದ್ವಿ ನಾವು, 10 ಇಯರ್ಸ್. ಆಮೇಲೆ ಕ್ಯಾಂಪ್ಗಳಿಗೆ ಹೊರಟೋಗ್ತಾಯಿದ್ದೆ ನಾನು, ಎವ್ರಿ ಇಯರ್ ಕ್ಯಾಂಪ್ಗೆ ಹೋಗ್ತಾಯಿದ್ದೆ. ಕ್ಯಾಂಪಲ್ಲಿ 12 ದಿವಸ ಕ್ಯಾಂಪ್ಗೆ ಹೋಗೋದು. ಬಟ್ ನಾನು 3 ಕಾಲಮ್ ತಪ್ಸೋಕ್ಕಾಗಲ್ವಲ್ಲ ನಾನು. ಸೊ ನಾನೇನು ಮಾಡ್ತಾಯಿದ್ದೆ, ಬ್ಯಾಟ್ರು ಗೀಟ್ರೆಲ್ಲ ರೆಡಿ ಇಟ್ಕೊಂಡು ಹೊರಟೋಗ್ತಾಯಿದ್ದೆ. ಅಲ್ಲೇನು ಅಂದರೆ ಬೆಳಗ್ಗೆಯಿಂದ 12 ಗಂಟೆವರೆಗೂ, ತಿರ್ಗಿ 4 ಗಂಟೆವರೆಗೂ ಫ್ರೀ ಇರೋದು, ಎಲ್ಲರೂ ಮಲಗಿಬಿಡೋರು. ನಾನು ನಾಳೆ ಕೊಡಬೇಕಾಯ್ತು ಕೂತ್ಕೊಂಡು ಬರೆದು, ಅವಾಗೆಲ್ಲ ಕೈಯಲ್ಲಿ ಬರೀತಾಯಿದ್ದೆ. 2007ವರೆಗೂ ಕೈಯಲ್ಲಿ ಕೊಡ್ದು, ಕೈ ಬರಹದಲ್ಲಿ ಹೋಗ್ತಾಯಿತ್ತು. ಮಾರನೇ ದಿವಸ 12 ಗಂಟೆ ಆದಮೇಲೆ ಊಟಕ್ಕೆ 1:30 ವಾಪಸ್ ಬರಬೇಕು. ಬೆಂಗಳೂರಲ್ಲೇ ಕ್ಯಾಂಪ್ಗಳಿದ್ದಾಗ ನಾನೇನು ಮಾಡ್ತಾಯಿದ್ದೆ, ಸ್ಕೂಟ್ರ್ ತೊಗೊಂಡು ಹೊರಟೋಗ್ತಾಯಿದ್ದೆ ಅಲ್ಲಿಗೆ. ಹುಡುಗರನ್ನೆಲ್ಲ ಬಸ್ಸಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಒಂದು ದಿವಸ ಪರ್ಮಿಷನ್ ತೊಗೊಂಬಂದು ಸ್ಕೂಟ್ರ್ ತೊಗೊಂಡೋಗಿ ನಮ್ಮ ಆಫೀಸರ್ಗೆ ಹೇಳಿ, ಅವ್ರಿಗೆಲ್ಲರಿಗೂ ಗೊತ್ತಿತ್ತು ಆಫೀಸಲ್ಲಿ, ನಮ್ಮ NCC ಎಲ್ರಿಗೂ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿತ್ತು. ಸೊ ಎಲ್ಲರೂ ಗೌರವ ಇಟ್ಕೊಟ್ಟಿದ್ರು. ಸರ್ ಈ ಥರ ಇಲ್ಲ ಆಫೀಸ್ ಕೊಟ್ಟು ಬರ್ತೀನಿ, ಓಕೆ ಯು ಗೋ ಅಂಡ್ ಕಮ್ ಅನ್ನೋರು. ಪರ್ಮಿಷನ್ ತೊಗೊಂಡು ಹೋಗಿ ಅಲ್ಲಿ ಕೊಟ್ಟು ವಾಪಸ್ ಊಟದ ಟೈಮ್ಗೆ ಎಲ್ಲರ ಜೊತೆಲಿ ಊಟಕ್ಕೆ ಕೂತ್ಕೋತಾ ಇದ್ದೆ ನಾನು ಕ್ಯಾಂಪಲ್ಲಿ. ಕ್ಯಾಂಪಿಂದ ತಪ್ಪಿಸ್ತಾ ಇರಲಿಲ್ಲ ನಾನು. ಸೊ ಆ ಥರ 10 ವರ್ಷ ಮಾಡಿರೋದು ನಾನು. ಒಂದ್ಸಲ ಅಂತ ಐ ಟೆಲ್ ಯು, ಕರ್ನಾಟಕ ಇದು ಗೋವಾದಲ್ಲಿ ಓಷನ್ ಟು ಸ್ಕೈ ಟ್ರೆಕ್ಕಿಂಗ್ ಕ್ಯಾಂಪ್ ಅಂತ 15 ದಿವಸ ಆಯಿತು. 15 ದಿವಸ ಕ್ಯಾಂಪ್ಗೆ 2 ದಿವಸ ಮುಂಚೆ, 2 ದಿವಸ ಆಮೇಲೆ, ಹೋಗೋಕ್ಕೆ 2 ದಿವಸ ಬರೋಕ್ಕೆ 2 ದಿವಸ. ಇಡೀ ಕರ್ನಾಟಕ ಟೀಮ್ನ ನಂಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಒಂದು 150 ಜನ ಹುಡುಗರು, ಅವ್ರ ಜವಾಬ್ದಾರಿ. 17 ದಿವಸ ಅಂದರೆ ನಾನು 3 ವಾರದ ಆರ್ಟಿಕಲ್ನ ಬರೆದು ಒಟ್ಟಿಗೆ ಒಂದು ಬಂಡ್ಲು ಮಾಡಿ ಡೇಟ್ ಹಾಕಿ ಬೇರೆ ಕವರ್ಸ್ ಮಾಡಿ ತೊಗೊಂಡು ಅವ್ರಿಗೆ ಕೊಟ್ಬಿಟ್ಟು ಅವರು ಹಿಂಗೆ ನೋಡಿದ್ರು ನನ್ನ. ಬ್ಯಾಂಕಿಂಗ್ ಕೊಟ್ಬಿಟ್ಟು ಹೊಟ್ಟೋದೆ ನಾನು. 3 ವಾರ ನಾನು 17 ದಿವಸ ಅಂದರೆ 20 ದಿವಸ ಇರಲಿಲ್ಲ ಊರಲ್ಲಿ. ಅವ್ರಿಗೆ ತೊಂದರೆ ಆಗಲಿಲ್ಲ. ಅದ್ರ ಮೇಲೆ ಡೇಟ್ ಹಾಕಿರ್ತಾಯಿದ್ದೆ. ಆ ಡೇಟ್ ಬಂದಾಗ ಅದನ್ನು ತೆಕ್ಕೋಬೇಕು ಅವರು. ಸೋಮವಾರದ್ದು ಡೇಟ್ ಹಾಕಿ ಒಂದು ಬಂಡ್ಲು, ಬುಧವಾರದ ಒಂದು ಡೇಟ್ ಹಾಕಿ, ಶನಿವಾರದ ಒಂದು ಬಂಡ್ಲು, 3 ಆಗಿ ಅವಾಗ ವೆಂಕಟೇಶ್ ಅಂತಿದ್ರು, ಈಗಲೂ ಇದ್ದಾರೆ, ಭಾಳ ಗೌರವ ಅವ್ರಿಗೆ. ಆಮೇಲೆ ರಾಜಶೇಖರ ಹೆಗಡೆ ಅಂತಿದ್ದಾರೆ, ಅವ್ರಿಗೆಲ್ಲ ಭಾಳ ಗೌರವ. ಅಲ್ಲಿ ಹೋಗಿ ನಾನು ಆರ್ಟಿಕಲ್ ನಾನೇ ಕೊಡೋಕೆ ಹೋದಾಗ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲ ತುಂಬ ಇನ್ಫಾರ್ಮಲ್ ಆಗಿತ್ತು. ಪೂರ್ಣಿಮಾ ಅವ್ರನ್ನ ನೋಡ್ಕೊಂಬರ್ತಾಯಿದ್ದೆ. ಪೂರ್ಣಿಮಾ ಅವರು ಹೇಳ್ತಾರೆ, ಇದೊಂದು ನಂದು ಒಂದು ದೊಡ್ಡ ಸಾಧನೆ. ಒಬ್ಬ ಮಹಿಳೆ ಸಂಪಾದಕಿಯಾಗಿ 10 ವರ್ಷ ಒಂದು ಕಾಲಮ್ನ ಕಂಟಿನ್ಯೂ ಮಾಡಿದ್ದೀನಿ. ಇಟ್ಸ್ ಎ ಸಾಧನೆ ಅವ್ರದ್ದು. ಯಾಕೆಂದರೆ ಕಾಲಮ್ಗಳಿಗೆ ಎಲ್ಲರೂ ಕಮರ್ಷಿಯಲ್ ದೃಷ್ಟಿಯಿಂದ ನೋಡ್ತಾರೆ. ಏನು ಇತಿಹಾಸ ಯಾರು ಓದ್ತಾರೆ? ಫಾರ್ ಎಕ್ಸಾಂಪಲ್, ಅರ್ಧ ಪೇಜ್ ನನಗೆ ಕೊಟ್ಟರೆ, ಅರ್ಧ ಪೇಜ್ ಅಡ್ವರ್ಟೈಸ್ಮೆಂಟ್ ಆಗಿನ ಕಾಲಕ್ಕೇ 10,000 ಅಂತ ಇಟ್ಕೊಂಡ್ರು 30,000 ಯಾಕೆ ಬಿಟ್ಕೋಬೇಕು ಮ್ಯಾನೇಜ್ಮೆಂಟು? ಅವ್ರಿಗೆ ನಿಮ್ಮ ಅಡ್ವರ್ಟೈಸ್ಮೆಂಟ್ಗಿಂತ ಇದು ಮುಖ್ಯ ಅಂತ ಕನ್ವಿನ್ಸ್ ಮಾಡೋದು ಸಂಪಾದಕರು. ಸೊ ಸಂಪಾದಕರನ್ನು ಕನ್ವಿನ್ಸ್ ಮಾಡಿರ್ತಾರಲ್ಲ, ಸೊ ಹೀಗಾಗಿ ಅವ್ರದ್ದು ದೊಡ್ಡ ಜವಾಬ್ದಾರಿ ಇದು. ಸೊ ಈಗಲೂ ನನಗೆ ಪೂರ್ಣಿಮಾ ಅವ್ರ ಬಗ್ಗೆ ಭಾಳ ಗೌರವ ಇದೆ. 10 ವರ್ಷ ಅವರು ಇಲ್ಲ ರೀ ಸಾಕು 1 ಇಯರ್ ಆದಮೇಲೆ ನಾನೇನು ಮಾಡಬೇಕಾಗಿತ್ತು? ಸೊ ಸಂಪಾದಕರು ಭಾಳ ಮುಖ್ಯ ಅದಕ್ಕೆ. ಸೊ ಆಯಿತು ಅಂತಂದೆ, 10 ವರ್ಷ ನಾನು ಬರ್ಕೊಟ್ಟೆ. ಅವರು ಇದು 7ನೇ ವರ್ಷ ಆದಮೇಲೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ವಿ. ಭಾಳ ಚೆನ್ನಾಗಿ ಪ್ರೆಸ್ ಕಾನ್ಫರೆನ್ಸ್ ಆಯಿತು. ಅವರು ಹೇಳಿದ್ರು, ಒಬ್ಬ ವ್ಯಕ್ತಿ ಇಷ್ಟರ ಮಟ್ಟಿಗೆ ಈ ಥರ ಬರೀತಾರೆ ಅಂದರೆ ಭಾಳ ಆಶ್ಚರ್ಯ ಅಂತ. ನಾನು ಬರೆದೆ. ಕೆಲವರು ಕ್ವಶನ್ ಕೇಳಿದ್ರು, ಅದರ ಡೀಟೇಲ್ಸ್ ಎಲ್ಲ ನಾನು ಇವಾಗ ಹೇಳಿದ್ದಿಲ್ಲ. ಈ ಥರ ಪ್ರಿಂಟ್ ಮಾಡಿ ಎಲ್ರಿಗೂ ಕೊಟ್ಬಿಟ್ಟಿದ್ವಿ. ಮತ್ತು ಆವಾಗಲೇ ಲಿಮ್ಕಾ ದಾಖಲೆ ಎತ್ತ ಸುರೇಶ್ ಮೋಹನ ಅಂತ ಸಂಜೆವಾಣಿಯಲ್ಲಿ ಬಂದಿತ್ತು. ಲಿಮ್ಕಾ ದಾಖಲೆ ಹೋಗಲಿಲ್ಲ, ಅದು ಕಳಿಸ್ಕೊಟ್ವಿ. ಪಾಪ ಪೂರ್ಣಿಮನ ಕಳಿಸ್ಕೊಟ್ರು. ಅವ್ರು ಏನೋ ವಿ ಹ್ಯಾವ್ ಟು ವೆರಿಫೈ ಅಂತೆಲ್ಲ ಹಾಕಿದ್ರು. ಸರಿ, ಅವರು ಏನ್ರಿ ಅವ್ರನ್ನ ಬೆನ್ನಿಂದ ಬಿದ್ದು ತೊಗೊಳೋದು. ನಾನು ಮೊದಲಿಂದಲೂ ಯಾವುದ್ರ ಹಿಂದೆನೂ ಬಿದ್ದಿಲ್ಲ. ಇನ್ನು ಅವ್ರನ್ನ ಕೇಳ್ಕೋಬೇಕು ಸೇರಿಸ್ಕೊಳ್ಳಿ ಅಂತ. ಇವಾಗ ಅವ್ರು ಲಿಮ್ಕಾದಲ್ಲಿ ಸೇರಿಸದೇ ಇದ್ದರೆ ನಾನು ವರ್ಕ್ ನಿಲ್ಲಲ್ಲ, ಸೇರಿಸಿದ್ರು ಅಂತ ನಾನು ವರ್ಕ್ ನಿಲ್ಲಲ್ಲ. ಬೇಕಾದ್ರೆ ನಂದು ಲಿಮ್ಕಾಗೆ ಹೋಗುವಂಥ ಕೆಪಾಸಿಟಿ ಇರುವಂಥದ್ದು ಇದು. ಬಿಟ್ಬಿಟ್ಟೆ ನಾನು ಅಷ್ಟೇ. ಲಿಮ್ಕಾಗೆ ಯಾವುದಕ್ಕೂ ಹೋಗಲಿಲ್ಲ. ಬಟ್ ಇಂಡಿಯನ್ ಜರ್ನಲಿಸಮ್ನಲ್ಲಿ ಇಟ್ಸ್ ಎ ಡಾಕ್ಯುಮೆಂಟೇಷನ್ ಅದು. ಸರಿ, ಆಮೇಲೆ ಅದರೊಳಗಡೆ ಬೇರೆ ಅನುಭವಗಳು ಹೇಗೆ ಅಂದರೆ, ಹೇಳಿದ್ನೆಲ್ಲ ಉದಯವಾಣಿಲಿ ಬರೆದಿದ್ದಾಗಲಿ, ನಾನು ಇದೆಲ್ಲ ದೇವರು ನನ್ನ ಕೈಯಲ್ಲಿ ಬರೆಸ್ದ ಅಂತಲೇ ಇವತ್ತು ನಾನು ಹೇಳೋದು. ಯಾಕೆಂದರೆ ಒಂದು ಕಾಲಮ್ನ ಬರಿಬೇಕಾದ್ರೆ, ಇತಿಹಾಸದ ಕಾಲಮ್ ಬರಿಬೇಕಾದ್ರೆ, ನೀವು ಕತೆ ಕಾದಂಬರಿಗಳಾದರೆ ಮನೇಲಿ ಕೂತ್ಕೊಂಡು ನೀವು ಇಮ್ಯಾಜಿನೇಷನ್ ಮಾಡ್ಬೋದು. ಅದನ್ನು ನಾನು ಬಿಲಿಟಲ್ ಮಾಡ್ತಾಯಿಲ್ಲ, ಅದಕ್ಕೂ ಭಾಳ ಟ್ಯಾಲೆಂಟ್ ಬೇಕು. ಆದರೆ ಒಂದು ಇತಿಹಾಸವನ್ನು ಬರಿಬೇಕಾದ್ರೆ ನಿಮಗೆ ಫೀಲ್ಡ್ ವರ್ಕ್ ಬೇಕು. ಅದಕ್ಕೆ ನಾನು ವಿಜ್ಞಾನ ಅನ್ನೋದು. ನಾನಿವಾಗ ನಿಮ್ಮ ಕಲಾ ಮಾಧ್ಯಮದ ಬಗ್ಗೆ ಬರಿಬೇಕು ಅಂದರೆ ನಿಮ್ಮನ್ನು ನಾನು ಭೇಟಿ ಮಾಡೋಕ್ಕೆ ಬರಬೇಕು, ನಿಮ್ಮ ಹತ್ರ ಇಂಟರ್ವ್ಯೂ ಮಾಡಬೇಕು,
ಫೋಟೋ ತೊಗೋಬೇಕು, ಜೋಡಿಸ್ಕೊಂಡು ಬರೀಬೇಕು, ಅದು ಪೇಪರ್ಗೆ ಹೋಗಬೇಕು. ಸೊ ಇಟ್ಸ್ ಎ ರಿಸರ್ಚ್ ವರ್ಕ್, ಪ್ಯೂರ್ಲಿ ರಿಸರ್ಚ್. ಅದಕ್ಕೆ ಒತ್ತಿ ಹೇಳೋದು ನಾನು ಇಟ್ಸ್ ಸೈನ್ಸ್, ಮತ್ತು ಹಿಸ್ಟ್ರಿ ಈಸ್ ಸೈನ್ಸ್. ನಾನು ಮನೆಯಲ್ಲಿ ಗೂಗಲ್ ಬಗ್ಗೆ ನಿಮ್ಮ ಬಗ್ಗೆ ನೋಡಿಬಿಟ್ಟು ನಾನು ನಿಮ್ಮ ಬಗ್ಗೆ ಏನೋ ಬರೀತು ಅಂದರೆ ತಪ್ಪಾಯ್ತು, ಇವಾಗ ಎಷ್ಟೋ ಸರಿ ಆ ಥರ ಆಗಿಬಿಡುತ್ತೆ. ಆವಾಗ ನೀವು ನನ್ನ ತರಾಟೆಗೆ ತೊಗೋಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ತಪ್ಪು ಮಾಹಿತಿಯನ್ನು ಜನಗಳಿಗೆ ಕೊಟ್ಟಂಗೆ ಆಗುತ್ತೆ. ಆಮೇಲೆ ಒಂದು ಇಮೇಜ್ ಮಾಡಿದ್ಕೊಂಡಾಗ ನೀವೇನು ಬರೀತಿರೋದನ್ನು ಜನಸಾಮಾನ್ಯರು ಮುಗ್ಧರು ಸತ್ಯ ಅಂತ ತಗೋತಾರೆ, ಅದನ್ನು ನೆಕ್ಸ್ಟ್ ಬೇರೆಯವ್ರಿಗೆ ಹೇಳ್ತಾರೆ. ಅದು ದೊಡ್ಡ ಜವಾಬ್ದಾರಿ ಒಬ್ಬ ಇತಿಹಾಸಕಾರದ್ದು. ಇವಾಗ ನನಗೆ ಅಷ್ಟೊತ್ತಾಗಲಿ ಇಮೇಜ್ ಬಿಲ್ಡಪ್ ಆಗಿತ್ತು. ಆಗಲೇ ಬೇರೆ ಬೇರೆ ಸುರೇಶ್ ಮನೋಹರ್ ಬರೀತಾರೆ, ಓಕೆ, ಆ ಲೆವೆಲಲ್ಲಿ ಇತ್ತು. ಅದು ದೊಡ್ಡ ಜವಾಬ್ದಾರಿ ನಿಮಗೆ. ಯಾಕೆಂದರೆ ನಾನು ಏನು ಬರಿಬೇಕಾದ್ರೂ ಅಳುಕಿರುತ್ತೆ, ಅಯ್ಯೋ ನಾನು ಬರೆದಿದ್ದು ಕಣ್ಮುಚ್ಕೊಂಡು ತೊಗೋತಾರೆ, ಸುಳ್ಳು ಹೇಳಿದ್ರು ಅದು ಕಣ್ಮುಚ್ಕೊಂಡು ತೊಗೊಂಡು ಆ ಸುಳ್ಳು ಸಮಾಜಕ್ಕೆ ಕೊಟ್ಟೋಗುತ್ತಲ್ಲ ಅಂತ. ಸೊ ಇಟ್ಸ್ ಎ ವೆರಿ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಅವ್ರು ನನಗೆ ಆ ಥರ ಸ್ಥಾನ ಬಂದಿದೆ ಅಂತ ಅಹಂಕಾರ ಪಡೋದಲ್ಲ, ಬಟ್ ನಿಮಗೆ ಹೆದರಿಕೆ ಮನಸ್ಸಿನಲ್ಲಿರುತ್ತೆ ನಿಜವಾದ ಒಬ್ಬ ಕಾಳಜಿ ಇರೋ ವ್ಯಕ್ತಿ ಆದರೆ. ಸೊ ಹೀಗಾಗಿ ಪ್ರತಿಯೊಂದೂ ಫೀಲ್ಡ್ ವರ್ಕು, ಪ್ರತಿಯೊಂದು ರಿಸರ್ಚೇ. ಆಮೇಲೆ ಇಲ್ಲಿ ನನ್ನ ಕಮಿಟ್ಮೆಂಟ್ ಸ್ಕೂಲು ಇದೆಲ್ಲ ಆಯಿತು. ಶನಿವಾರ ಭಾನುವಾರ ನಾನು ಹೋಗಬೇಕಾಯಿತು. ತೀರಾ ವರ್ಷದವರು ರಜಾ ಹಾಕ್ಬಿಟ್ಟು ಹೋಗ್ತಾಯಿದ್ದೆ. ಒಂದು ಸಲ ಹೀಗೆ ಕೆಲವು ಸಲ ಎಷ್ಟೋ ಒಂದು 3-4 ಕಡೆಗಳು ಏನಾಗಿದೆ ಅಂದರೆ ನಾಡಿದ್ದು ಕಾಲಮ್ ಕೊಡಬೇಕು ಅಂದರೆ ಇವತ್ತು ನನ್ನ ಹತ್ರ ಏನೂ ಇರ್ತಾ ಇರಲಿಲ್ಲ ವಿಷಯ, ಬಟ್ ಕಾಲಮ್ ನಿಲ್ಲಿಸೋ ಹಂಗಿಲ್ಲ. ಆಗೆಲ್ಲ ನಾನು ಜಸ್ಟ್ ಪ್ರೇ ಮಾಡ್ತಾಯಿದ್ದೆ, ಗಾಡ್ ಏನು ಮಾಡೋದು ಇದು ಅಂತ. ಐ ಟೆಲ್ ಯು, ನಾನು ಇದನ್ನು ಕೆಲವ್ರು ನಂಬೋದು ನಮ್ಮದೇ ಇರ್ಬೋದು, ಅದು ಹೇಗೆ ಅಂತ ಗೊತ್ತಿಲ್ಲ, ಅದು ಸಿಗೋದು ಕಾಲಮ್ ನಿಲ್ಲಿಸ್ತಾ ಇರಲಿಲ್ಲ. ನಾನು ಅದಕ್ಕೆ 2 ನಿದಷ್ಟು ಕೊಡ್ತೀನಿ, 2 ಕೊಡ್ತೀನಿ, ಬೇಕಾದಷ್ಟು ಆಗಿದೆ ಆ ಥರ. ಒಂದು ಸಲ ನಾನು KR ರಸ್ತೆ ಬಗ್ಗೆ ಬರಿತಾ ಇದ್ದೆ. ಅವೆನ್ಯೂ ರೋಡ್ ಮುಗಿದಿತ್ತು. ಅವೆನ್ಯೂ ರೋಡ್ ಆದಮೇಲೆ ನೆಕ್ಸ್ಟು ಪ್ಯಾಲೇಸ್ ರೋಡ್ ತೊಗೋಬೇಕಾಯಿತು. ಪ್ಯಾಲೇಸ್ ರೋಡಲ್ಲಿ ತೊಗೊಂಡಾಗ ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸಂಸ್ಥೆ, ಹೆಸರುಗಳು ಮೆನ್ಷನ್ ಮಾಡೋಲ್ಲ ನಾನು, ಆ ಸಂಸ್ಥೆಯ ಮುಖ್ಯಸ್ಥರನ್ನು ಹೋಗಿ ಭೇಟಿ ಮಾಡೋಕ್ಕೆ ಸುಮಾರು 11:30 ಹೋಗಿದ್ದೆ. ನಾನು ಕಾರ್ಡೆಲ್ಲ ಕೊಟ್ಟು ಕಳಿಸಿದ್ದೆ. ಮುಂಚೆನೂ ಹೋಗಿದ್ದೆ, ಅವರು ಕೊಟ್ಟಿರಲಿಲ್ಲ ಇಂಟರ್ವ್ಯೂ. ಈಗ ಊಟ ಮಾಡ್ತಾಯಿದ್ದೀನಿ, ಆಮೇಲೆ ಯಾವಾಗಲಾರು ಬರೋಕ್ಕೆ ಹೇಳಿ ಅಂತ ಅಂದ್ಬಿಟ್ಟಿದ್ದೆ. ನಾನು ಕಾರ್ಡ್ ಕೊಟ್ಟು ಕಳಿಸಿದ್ರು. ನಂಗೆ ಬೇಜಾರಾಯಿತು, ಬೇಡ ಇವ್ರ ಬಗ್ಗೆ ಬರೆಯೋದು ಏನಂತೀವಿ ಅಂತ. ಆದರೆ ನೆಕ್ಸ್ಟ್ ಏನು, ಸೊ ಏನು ಮಾಡೋದಪ್ಪ ಅಂತ ಅಂದ್ಕೊಂಡು ಹಾಗೆ ಮುಂದಕ್ಕೆ ಹೋದರೆ ಬಸವೇಶ್ವರ ಸರ್ಕಲ್ ಸಿಕ್ತು. ಬಸವೇಶ್ವರ ಸರ್ಕಲ್ ಬಸವಣ್ಣನ ನೋಡಿದೆ. ಬಸವಣ್ಣನ ಬಗ್ಗೆ ಶುರು ಮಾಡೋದು, ಬಟ್ ಏನು ಕಾಲಮ್ ಅಂತ ಏನು ಬರೆಯೋದು, ಬಸವಣ್ಣನ ಪ್ರತಿಮೆ ಇದೆ, ಏನಪ್ಪ ಮಾಡೋದು ಅಂತ. ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಅಲ್ಲಿ ಬಸವ ಸಮಿತಿ ಇದೆ ಕಾರ್ನರಲ್ಲಿ. ಅವತ್ತು ಭಾನುವಾರನೂ ಏನು ಜನರಲ್ ಹಾಲಿಡೇ, ಅವತ್ತು ಒಟ್ಟಿನಲ್ಲಿ ರಜಾ. ಅಲ್ಲಿ ಗೇಟ್ ಸ್ವಲ್ಪ ತೆಗೆದಿತ್ತು. ನಾನು ಸ್ಕೂಟ್ರ್ ತೊಗೊಂಡೋಗಿ ಅಲ್ಲಿ ನಿಲ್ಲಿಸಿದೆ. ಸೆಕ್ಯೂರಿಟಿ ಸರ್ ಯಾರು ನೀವು, ಯಾಕೆ ನಿಲ್ಲಿಸ್ತಾ ಇದ್ದೀರಾ ಅಂತೆಲ್ಲ ಸ್ವಲ್ಪ ಜೋರಾಗಿ ಮಾತಾಡ್ದೆ. ನಾನು ಹೇಳಿದೆ, ಇಲ್ಲ ಸರ್ಕಲ್ ಸ್ಟಡಿ ಮಾಡ್ಕೊಂಬರ್ತೀನಪ್ಪ ಅಂತ. ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಒಳಗಡೆಯಿಂದ ಯಾರದು ಏನಂತ ಇತ್ತ ಬಂದರು. ಸರಿ, ಅವ್ರು ನೋಡಿ ಸರ್ ಯಾರೋ ಸ್ಕೂಟ್ರ್ ನಿಲ್ಲಿಸ್ತಾ ಇದ್ದಾರೆ ಅಂತಂದು. ಸರ್ ಅವ್ರು ಬಂದು ನಾನು ನೋಡಿ, ಸರ್ ಸುರೇಶ್ ಮೋಹನ ಸರ್ ನಮಸ್ಕಾರ ಸರ್. ಬಸವರಾಜು ಅಂತ ವಾಸ್ ಎ ಲೆಕ್ಚರರ್, ನನ್ನ ಕಾಲಮ್ನ ರೆಗ್ಯುಲರ್ ಆಗಿ ಓದ್ತಾ ಇದ್ದವರು. ಸರ್ ನೀವಿಲ್ಲಿ ಬಂದಿರೋ ಸರ್, ಎಂಥ ಸಂತೋಷ ಸರ್ ನಿಮ್ಮನ್ನು ಭೇಟಿ ಮಾಡಿದ್ದು ಅಂತ ಅಂದ್ಬಿಟ್ಟು. ತಕ್ಷಣ ನನಗೆ ಆಶ್ಚರ್ಯ ಆಯಿತು. ನಾನು ಹೇಳಿದ್ನಲ್ಲ, ದೇವರು ಕಳಿಸ್ತಾನೆ ಅಂತ. ನಮ್ಮ ಪುರಾಣಗಳೆಲ್ಲ ಹೇಳ್ತೀನಿ, ದೇವ್ರು ನನಗೆ ಪ್ರತ್ಯಕ್ಷ ಆಗಲಿಲ್ಲ ಅಂದರೆ ದೇವರೇ ಪ್ರತ್ಯಕ್ಷ ಆಗಲ್ಲ, ಬೇರೆ ರೂಪದಲ್ಲಿ ಕಳಿಸ್ತಾನೆ ಅಷ್ಟೇ. ಬೇರೆ ರೂಪದಲ್ಲಿ ಬರ್ಬೋದು. ನಮ್ಮ ಪುರಾಣಗಳಲ್ಲೂ ನಿದರ್ಶನಗಳಿವೆ, ಯಾವುದೋ ಋಷಿ ರೂಪದಲ್ಲೋ ಭಿಕ್ಷುಕನ ರೂಪದಲ್ಲೋ ಏನೋ ಬರ್ಬೋದು. ನನಗೆ ಹೌದಪ್ಪ ಬರಿತಾ ಇದ್ದೀನಿ. ಸರ್ ಏನು ಬರೀತೀರಾ ಸರ್ ನೀವು, ತುಂಬ ಸಂತೋಷ ನನಗೇನು. ಹೌದಪ್ಪ ನೋಡಿ ನೆಕ್ಸ್ಟ್ ನನ್ನ ಕಾಲಮ್ ಕೊಡಬೇಕು, ಇಲ್ಲಿ ನೋಡೋಣ ಅಂತಿದ್ದೀನಿ. ಸರ್ ನೀವು ಒಂದು ಕೆಲಸ ಮಾಡಿ, ನೀವು ಬಸವ ಸಮಿತಿನ ಬಗ್ಗೆನೇ ಯಾಕೆ ಬರೀಬಾರ್ದು ನೀವು ಅಂತಂದು. ಹೇಗಪ್ಪ ಬರೀಲಿ, ನಾಡಿದ್ದು ಕೊಡಬೇಕು ನನಗೆ. ಅಯ್ಯೋ ಯಾಕೆ ಯೋಚನೆ ಮಾಡ್ತೀರಾ ಸರ್, ನಾನೇ ಲೈಬ್ರರಿ ಇನ್ಚಾರ್ಜು, ಬನ್ನಿ ನಿಮ್ಮ ಮ್ಯಾಟ್ರ್ ಕೊಡ್ತೀನಿ. ಕರ್ಕೊಂಡೋದ್ರು, ಮ್ಯಾಟ್ರೆಲ್ಲ ತೋರಿಸಿದ್ರು. ಸರ್ ನಾಡಿದ್ದು ತಾನೇ ನೀವು ಬರೀಬೇಕು, ನಾಳೆ ಸೋಮವಾರ ಬಂದುಬಿಡಿ ಒಂಚೂರು, ನಾನು ಸ್ವಲ್ಪ ಇಲ್ಲಿ ಸೆಕ್ರೆಟ್ರಿಗೆ ಪರಿಚಯ ಮಾಡಿಸ್ತೀನಿ, ಅವ್ರದ್ದೊಂದು ಫಾರ್ಮಲ್ಲ ಪರ್ಮಿಷನ್ ತೊಗೊಂಡ್ರೆ ನಿಮ್ಗೇನು ಬೇಕೋ ಎಲ್ಲ ಮಾಹಿತಿ ಕೊಡ್ತೀನಿ, ಎಷ್ಟು ದಿವಸ ಬರೀತಿರೋ ಬರೀರಿ. ಬಸವ ಸಮಿತಿಗೆ ಅದ್ಭುತವಾದಂಥ ಇತಿಹಾಸ ಇದೆ. ಬಿ ಶಿವಮೂರ್ತಿ ಶಾಸ್ತ್ರಿಗಳು ಅವ್ರ ಲೈಬ್ರರಿ ಕಟ್ಟಿದಾರಲ್ಲಿ ಫ್ಯಾಂಟಾಸ್ಟಿಕ್ ಹಿಸ್ಟ್ರಿ ಇದೆ ಬಸವ ಸಮಿತಿಗೆ. ಸರಿ ಹೌದಪ್ಪ ಅಂತಂದರೆ ಮಾರನೇ ದಿವಸ ಹೋದೆ, ನಾನು ರಜಾ ಹಾಕ್ಬಿಟ್ಟಿರೋದೆ. ಅವ್ರ ಸೆಕ್ರೆಟರಿಗಳು ನಿಮ್ಮ ಇದು ಕೊಡಬೇಕು, ನೀವು ಬರೆದು ತೋರಿಸ್ಬೇಕು, ಹಂಗೆ ಹಿಂಗೆ ಅಂತೆಲ್ಲ ಅಂದರು. ಸರ್ ಇವರಿದ್ದರು, ಸರ್ ಇವ್ರ ಹತ್ರ ಆಗಲ್ಲ, ನಂಗೆ ಗೊತ್ತು ನಿಮಗೆ ನಾಳೆ ಹೋಗಬೇಕು, ಬನ್ನಿ ಅಂತ ಅರವಿಂದ್ ಜೊತೆ ಹತ್ರ ಕರ್ಕೊಂಡೋದ್ರು. ಬಿ ಡಿ ಜೊತೆ ಅವ್ರ ಮಗ ಅರವಿಂದ್ ಜೊತೆ ಅವರು ನನ್ನ ಕಾಲಮ್ ಓದ್ತಾಯಿದ್ರು.
ಹೆಂಗೆ ನೋಡಿ ಇಮೇಜ್ ಹೆಂಗೆ ಅನುಕೂಲ ಆಗುತ್ತೆ. ಬನ್ನಿ ಮೋನವ್ರೆ ಕೂತ್ಕೊಳ್ಳಿ ಅಂದರು. ಸರ್ ನಾನು ಈ ಥರ, ಅಯ್ಯೋ ನೀವೇ ಬಂದು ನಾವು ನಿಮ್ಮನ್ನು ಕೇಳ್ಬೇಕು ಬರ್ಕೊಡಿ ಅಂತ, ಅದ್ರಲ್ಲಿ ನೀವೇ ಬರಿತೀನಿ ಅಂತಂದರೆ ನೋಡಪ್ಪ ಅವ್ರಿಗೆ ಏನೇನು ಬೇಕೋ ಇವತ್ತೇ ಕೊಟ್ಟು ಕಳಿಸ್ಬಿಡಿ ಮ್ಯಾಟ್ರಲ್ಲ ಅಂತ. ಆ ಲೈಬ್ರರಿಗೆ ಕರ್ಕೊಂಡೋಗಿ ನನಗೊಂದು 15 ದಿವಸಕ್ಕೆ ಆಗೋಷ್ಟು ಮ್ಯಾಟ್ರ್ ಪುಸ್ತಕ ಕೊಟ್ಬಿಡಿ. ಬಂದೆ, ರಾತ್ರಿ ಕೂರ್ಕೊಂಡೆ, ಫಸ್ಟ್ ಒಂದು ಆರ್ಟಿಕಲ್ ಇಮಿಡಿಯೇಟಾಗಿ ಹೋಯಿತು. ಸುಮಾರು 4 ತಿಂಗಳು ಬರದೆ ಕಂಟಿನ್ಯೂಷನ್, 4 ತಿಂಗಳು. ಅದ್ರ ಬೇರೆ ಬೇರೆ ಆಯಾಮಗಳದು. ಬಿ ಡಿ ಜತ್ತಿಯವರು ಹೆಂಗೆ ಶುರು ಮಾಡಿದ್ರು, ಇಟ್ಸ್ ಎ ಡಾಕ್ಯುಮೆಂಟೇಷನ್. ಅವರೆಲ್ಲ ಪುಸ್ತಕ ಮಾಡ್ಬೋದು. ನಂದು ಒಂದೊಂದು ಸಂಸ್ಥೆದೂ ಒಂದೊಂದು ಪುಸ್ತಕ ಆಗುತ್ತೆ, ಅಷ್ಟಿದೆ. ಒಂದು 50 ಪುಸ್ತಕ ಆಗುತ್ತೆ ನಾನು ಬರೆದಿರೋದೆಲ್ಲ. ಬೇರೆ ಬೇರೆ ವಿಜ್ಞಾನ ಸಂಸ್ಥೆಗಳು ಎಲ್ಲದರದ್ದು ಬರೋದಾಕಿ ನನಗೆ. ಯಾಕೆ ಹೇಳಿದೆ ಅಂದರೆ ಇದಿನ್ನೊಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಸಾಕು. ಈ ಥರದ್ದು ಬೇಕಷ್ಟಾಗಿದೆ. ಇನ್ನೊಂದು ಬರೀಬೇಕಾದ್ರೆ ಈಗ ನಾಡಿದ್ದು ಹೋಗಬೇಕು, ಏನೂ ಸಿಕ್ಕಿಲ್ಲ. ರಾತ್ರಿ ನಿದ್ದೆನೇ ಬರ್ತಾಯಿಲ್ಲ ನನಗೆ. ಏನು ಮಾಡೋದು, ಎಲ್ಲೋ ಹೋಗೋದು, ಮಾನೇಸ ಸ್ಕೂಲ್ ಬೇರೆ ಇದೆ, ಏನಪ್ಪ ಮಾಡೋದು ಅಂತ. ಸರಿ ಏನು ಮಾಡೋದು ಅಂತ ನಂದಿದೆ ಈ ಥರನೇ ಅಲ್ಮೇರ ಆಯಿತು. ತೆಗೆದು ನೋಡಿದೆ ಏನಿದೆ, ಏನಾದ್ರು ಸಿಗುತ್ತಾ ಅಂತ. ಅದರೊಳಗಡೆ ನಾನು ಅಷ್ಟೊತ್ತಿಗೆ ರಾಮಕೃಷ್ಣ ಮಠದ ಸಂಪರ್ಕ ಇತ್ತು. ಅದರೊಳಗಡೆ ನಾನು 84 ರಾಮಕೃಷ್ಣ ಮಠದ ಸಂಪರ್ಕ ಆಯಿತು ನನಗೆ. ಅದ್ರೊಳಗೆ ಶಾರದಾದೇವಿ ಪುಸ್ತಕ ಸಿಕ್ತು ನನಗೆ. ಶಾರದಾದೇವಿ ಅನುಗ್ರಹ ನನಗದು ಸಿಕ್ಕಿದ ತಕ್ಷಣ ಅರೇ ಯಾಕೆ ರಾಮಕೃಷ್ಣ ಮಠ ಈ ಥರ ಇದನ್ನೇ ಬರಿಬೋದಲ್ಲ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ತಕ್ಷಣ ಮಾನೇಸ ರಾಮಕೃಷ್ಣ ಮಠಕ್ಕೆ ಬಂದು ಅಲ್ಲಿದೊಂದಿಷ್ಟು ತೊಗೊಂಡು ಅವ್ರಿಗೆ ಹೇಳಿದೆ ಬರೀರಿ ಅಂದರು. ಶುರು ಮಾಡಿದ್ದು ಬೆಂಗಳೂರಿನಲ್ಲಿ ರಾಮಕೃಷ್ಣ ವಿವೇಕಾನಂದ ಸಂಘಟನೆ ಅಂತ 400ನೇ ಲೇಖನ ಅವ್ರದ್ದು ಶುರು ಮಾಡಿದ್ದು ನಾನು. 6 ತಿಂಗಳು ಬರ್ತೀನಿ ನಾನು. 6 ಮಂತ್ ನಂಗೆ ಕಂಟೆಂಟಿಗೆ ಕೊರತೆನೇ ಆಗಲಿಲ್ಲ. ಟಕ 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 ಸಿಗ್ತಾಯಿತ್ತು ಕಂಟೆಂಟ್. ನಾಳೆ ಏನಪ್ಪ ನನಗೆ 6 ತಿಂಗಳು ವಿಷಯ ಸಿಗ್ತಾವೆ. ದಿಸ್ ಇಸ್ ಇದನ್ನು ನಾನು ಯಾಕೆ ನಾನು ಇವತ್ತಿಗೂ ನನ್ನ ಮೇಲೆ ನಾನು ಬರ್ತಾ ಇದ್ದೀನಿ ಅಂತ ಹಾಕ್ಕೊಳ್ಳಲ್ಲ ಅಂದರೆ, ಆ ಥರ ಇವೆಲ್ಲ ನನ್ನ ದೃಷ್ಟಿಯಲ್ಲಿ ನನ್ನ ಮಟ್ಟಿಗೆ ಪವಾಡಗಳು. ಅದು ಸಿಗದೇ ಇದ್ದರೆ ಅವತ್ತು ರಾತ್ರಿನಾಗ ಪುಸ್ತಕ ಸಿಗದೇ ನಾನು ನಿಲ್ಲಿಸ್ಬೇಕಾಗಿರೋದು. ಒಂದು ಕಾಲಮ್ ನಿಲ್ಲಿಸಿದ್ರೆ ಯಾವಾಗಲೂ ನನ್ನ ದೃಷ್ಟಿಯಲ್ಲಿ ಸಂಪಾದಕರ ನಿಮ್ಮ ಮೇಲೆ ನಂಬಿಕೆ ಹೋಗುತ್ತೆ. ನಾನು 8 ಕಾಲಮ್ ಬರ್ದೀನಿ ಇದುವರೆಗೂ. ಒಂದು ಪೇಪರ್ಗೂ ಒಂದು ದಿವಸನೂ ಅವ್ರಿಗೆ ಆತಂಕ ಕೊಟ್ಟಿಲ್ಲ. ನಾಟ್ ಎ ಸಿಂಗಲ್ ಪೇಪರ್ನಲ್ಲಿ ಯಾರಿಗೂ ಆತಂಕ ಕೊಟ್ಟಿಲ್ಲ. ನನ್ನ ಕಾಲಮ್ ದಿವಸ ಹೋಗಬೇಕು ಅಂದರೆ ಹೋಗುತ್ತೆ. ಉದಯವಾಣಿಯಲ್ಲಿ ಹೆಂಗೆ ಅಂದರೆ ಅವ್ರದ್ದು 7 ಗಂಟೆಗೆ ಹೋಗಬೇಕು. 2007 ನಾನು ಟೈಪ್ ಮಾಡೋಕ್ಕೆ ಶುರು ಮಾಡಿದೆ. ನಂದೇ ಇದನ್ನು ನನ್ನ ಮಗ ಅದನ್ನು ಹೇಳ್ಕೊಟ್ಟ. ನಾನು ಆಮೇಲೆ ನನ್ನ ಮಗನ ಪಾತ್ರ ಏನು ತಿಳ್ತಾನೆ, ಅವನು ಟೈಪ್ ಮಾಡೋದಲ್ಲಿ ಹೇಳ್ಕೊಟ್ಟ ಕನ್ನಡದಲ್ಲಿ ನಾನೇ ಟೈಪ್ ಮಾಡ್ಕೊಂಡು ಬೆಳಗ್ಗೆ 4ರಿಂದ 6 ಟೈಪ್ ಮಾಡ್ತಾಯಿದ್ದೆ ಆರ್ಟಿಕಲ್ ಕೂತ್ಕೊಂಡು. ಅದನ್ನು ಎಲ್ಲ ಮಾಡಿ ಸಂಜೆ 4-4:15 ಹೋಗೋದು ಅವ್ರಿಗೆ. ಅವ್ರು ನೋಡಿ ಒಂದೊಂದು ಸಲ ನಾನು ಅನುಮಾನ ಇದ್ದರೆ 6 ಗಂಟೆಗೆ ನಂಗೆ ಫೋನ್ ಮಾಡೋರು. ಕಾಲೇಜ್ಗೆ ಹೋಗೋಕ್ಕೆ ಮುಂಚೆ 6 ಗಂಟೆಗೆ ಕ್ಲಾರಿಫೈ ಮಾಡಿದ್ರೆ 7 ಗಂಟೆಗೆ ಪ್ರಿಂಟಿಂಗ್ ಕಳಿಸೋರು, ರಾತ್ರಿ 10 ಗಂಟೆಗೆ ಪ್ರಿಂಟಿಂಗ್ ಆಗೋದು. ಆ ಥರ ಕಾಲಮ್ಗಳು ಹೋಗಿರೋದು. ಅಂದರೆ ಅವ್ರಿಗೆಷ್ಟು ಕಾನ್ಫಿಡೆನ್ಸ್ ಅಂದರೆ ಅವರು 4 ಗಂಟೆವರೆಗೂ ನನ್ನ ಯೋಚನೆನೇ ಮಾಡ್ತಾಯಿರಲಿಲ್ಲ. ಅವರು 4 ಗಂಟೆವರೆಗೂ ನಿಮ್ಗೆ ಯೋಚನೆ ಮಾಡ್ತಾಯಿರಲಿಲ್ಲ ಅಂತ. ಯಾಕಂದರೆ ಅಷ್ಟರೊಳಗೆ ನಿಮ್ಗೆ ಬರುತ್ತೆ ಅಂತ ಅಷ್ಟು ಜಾಗ ಖಾಲಿ ಬಿಟ್ಬಿಡೋರು. ಎಷ್ಟರ ಮಟ್ಟಿಗೆ ಅಂದರೆ ಕೆಲವು ಸಲ ಡೇಟ್ ಚೇಂಜ್ ಮಾಡಿರ್ತಾ ಇರಲಿಲ್ಲ, ಹೋದ ಸಲ ಡೇಟ್ ತೆಗೆದಿರ್ತಾ ಇರಲಿಲ್ಲ, ಅದೇ ಬಿಟ್ಟಿರೋದು. 1-2-3 ಸಲ ಹೆಂಗೋ ಹೋಗಿತ್ತು. ಅಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್. ನನ್ನ ಜಾಗ ಖಾಲಿ ಬಿಟ್ಟಿರೋರು. ಬಂದ ತಕ್ಷಣ ನಾನು ಲೆಕ್ಕ ಹಾಕಿ ಕೊಡ್ತಾಯಿದ್ದೆ. ಸಣ್ಣ ಪುಟ್ಟ ಕರೆಕ್ಷನ್ ನೋಡಿ ಟಕ್ಕಂತ ಕಟ್ ಆ್ಯಂಡ್ ಪೇಸ್ಟ್ ಅಷ್ಟೇ ಮುಗಿದೋಯ್ತು ನನ್ನ ಕೆಲಸ. ಅಷ್ಟು ಪೇಪರ್ನ ನಾನು ಹಂಗೆ ಮಾಡಿದ್ದೀನಿ, ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಕಟ್ ಆ್ಯಂಡ್ ಪೇಸ್ಟ್ ಮಾಡಿಕೊಡೋ ಹಂಗೆ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ. ಅವ್ರದ್ದು ಲಿಮಿಟ್ ಏನು, ಆ ಲಿಮಿಟಿಗೆ ತಕ್ಕಂತೆ ನಾನು ಕಂಟೆಂಟನ್ನು ವರ್ಡ್ಸ್ನ ಜೋಡಿಸಿ ಚೂರು ಹೆಚ್ಚು ಕಡಿಮೆ ಅವ್ರು ಬೇಕು ಅಂದರೆ ಒಂದು 200 ಪದ, ಒಂದು 50 ಪದ ಕಡಿಮೆ ಒಂದು ಬಿಡ್ಬೋದು ಅಷ್ಟೆ. ಆ ಥರ ಅರೇಂಜ್ ಮಾಡಿ ಕಳಿಸ್ಕೊಡ್ತಾಯಿದ್ದೆ. ಹೀಗಾಗಿ ಆ ಕ್ಯಾಂಪುಗಳಲ್ಲಾಗಿರ್ಬೋದು ಅಥವಾ ಇದರೊಳಗಡೆ ಹೊರಗಡೆ ಹೋಗಿದ್ದಾಗಿರ್ಬೋದು ಅಥವಾ ಎಲ್ಲೂ ನನ್ನ ಕಾಲಮ್ನ ನಾನು ಒಂದು ಕಡೆಯೂ ನಿಲ್ಲಿಸೇ ಇಲ್ಲ ನಾನು. ಓಕೆ, 10 ವರ್ಷ 2001 to 2010 1500 ಆರ್ಟಿಕಲ್ಸ್. ಓಕೆ, ನಾನು ಆಮೇಲೆ ತೋರಿಸ್ತೀನಿ. ನಾನು ಜಸ್ಟ್ ಎ ಮಿನಿಟ್ 10 ವರ್ಷದ್ದು ವಿವರ ಹೇಗೆ 10 ವರ್ಷ ಅದು ಸಹಿತ ನಾನು ಡಾಕ್ಯುಮೆಂಟ್ ಮಾಡಿಟ್ಟೀನಿ ಹೇಗಿತ್ತು ಅನ್ನೋದಕ್ಕೆ. ನೋಡಿ, ಪರಿವಿಡಿ ಅಲ್ಲ, ಯಾವ್ಯಾವ ವರ್ಷ ಎಷ್ಟೆಷ್ಟು ಬರೆದೆ 2001 2007ವರೆಗೂ ಇದೆ. ಅವಾಗ ಮಾಡಿ ಪೇಪರಿಗೆ ಕೊಟ್ಟಿದ್ದು. ನೋಡಿ, ಈ ಥರ ಸೋಮವಾರ ಮಂಗಳವಾರದ್ದು, ಗುರುವಾರದ್ದು, ಭಾನುವಾರದ್ದು,
ಯಾವ್ಯಾವ ವರ್ಷ ಎಷ್ಟೆಷ್ಟು ಆರ್ಟಿಕಲ್ಸು ಯಾವ್ಯಾವ ವಾರಕ್ಕೆ ಬಂತು. ಓಕೆ, ಈ ಥರ 2007 ನಾನು ಪೇಪರು ಪ್ರೆಸ್ ಕಾನ್ಫರೆನ್ಸಿಗೆ ಕೊಟ್ಟಿದ್ದಿದ್ದನ್ನು. ಓಕೆ ನೋಡಿ, ಈ ಥರ ಇದು ಕಂಪ್ಲೀಟ್ ಎಕ್ಸ್ಟ್ರಾಕ್ಟ್ ಇದು ನನ್ನ ಆರ್ಟಿಕಲ್ಸ್ಗಳ್ದು. 2007 2010ವರೆಗೂ ಬರದೆ ಇದು ಅವ್ರಿಗೆ ಕೊಡಬೇಕು ಅಂತ ಮಾಡ್ಕೊಂಡಿದ್ದು. ಪೇಪರ್ನವ್ರಿಗೆ ಕೊಟ್ಟೆ ಇದನ್ನು, ಪ್ರೆಸ್ ಕಾನ್ಫರೆನ್ಸಲ್ಲಿ ಇದನ್ನು ಕೊಟ್ಟೆ ನಾನು. ಸೊ ಯಾವಾಗಲೇ ದಾಖಲೆ ಇದೆ ಆ್ಯಕ್ಚುಲಿ. ಓಕೆ, ಸೊ ಹೀಗೆ ಮಾಡಿಕೊಂಡೆ. ಆಮೇಲೆ ನನ್ನ ಅಷ್ಟೂ ಆರ್ಟಿಕಲ್ಸು ಆಮೇಲೆ 10 ವರ್ಷ ಆದಮೇಲೆ ಅವುಗಳನ್ನು ಹೀಗೆ ನಾನು ಕಾಲಮ್ ಮಾಡಿದೆ. ನೋಡಿ, ಒಂದು ಸೋಮವಾರದ್ದು ಅಷ್ಟು ಶೀರ್ಷಿಕೆಗಳು, ಆಮೇಲೆ ಒಂದೊಂದು ಶೀರ್ಷಿಕೆಯಲ್ಲಿ ಎಷ್ಟೆಷ್ಟು ಆರ್ಟಿಕಲ್ ಮಾಡಿದೆ. ಒಂದಕ್ಕೆ ಒಂದೇ ಬರ್ದೀನಿ, ಒಂದಕ್ಕೆ 7 ಲೇಖನ ಬರ್ದೀನಿ. ಲಾಲ್ಬಾಗ್ ಇತಿಹಾಸ 7 ಲೇಖನ ಬರ್ದೀನಿ. ಆಮೇಲೆ NAL ಬಗ್ಗೆ 9 ಆರ್ಟಿಕಲ್ ಮಾಡಿದ್ದೀನಿ. ಸರಿ ಆಯಿತಾ, ಆ ಥರ. ಆಮೇಲೆ YMCA ಬಗ್ಗೆ 8 ಆರ್ಟಿಕಲ್ ಆಗಿದೆ. ಆಮೇಲೆ ಕಾಸಿಯಾ ಬಗ್ಗೆ 10 ಆರ್ಟಿಕಲ್ ಆಗಿದೆ. ಈ ಥರ ಇದು ಸೋಮವಾರದ್ದು ಅಷ್ಟರದ್ದು ಎಷ್ಟು ಆರ್ಟಿಕಲ್ಸ್ ಮಾಡಿದ್ದೀನಿ, ಆರ್ಟಿಕಲ್ ಟೈಟ್ಲು ಇಷ್ಟು ಇಲ್ಲಿದೆ. ಸರಿ, ರೆಡಿ ರೆಕನರ್ ಇದು. ನನಗೆ ಯಾವತ್ತೂ ಇವತ್ತಿಗೂ ರೆಫರೆನ್ಸ್ ಬೇಕು ಅಂದರೆ ಎಷ್ಟು ಆರ್ಟಿಕಲ್ಲು ಎಲ್ಲಿ ಬರ್ದೀನಿ, ಎಷ್ಟು ಆರ್ಟಿಕಲ್ ಮಾಡಿದ್ದೀನಿ ಇಲ್ಲಿ ಸಿಗುತ್ತೆ. ಬೇರೆ ಇನ್ನೊಂದು ಮಾಡ್ಕೊಂಡಿದ್ದೀನಿ, ಅದನ್ನು ಒಂದೊಂದು ಆರ್ಟಿಕಲ್ಲು ಯಾವ್ಯಾವ ಡೇಟ್ಗಳು ಸಹಿತ ಗುರುತಾಕಿದ್ದೀನಿ. ಸೊ ನನಗೆ ಅದು ರೆಡಿ ರೆಕನರ್. ಅದು ಯಾವ ಆರ್ಟಿಕಲ್ನ ಯಾವ ಡೇಟಲ್ಲಿ ಬರ್ದೀನಿ, ಯಾವಾಗ ತೆಗಿಬೇಕು ಅಂದರೆ ನಂಗೆ ಸಿಗುತ್ತೆ. ಸೊ ಆ ಥರ 10 ಇಯರ್ಸ್ ಆಯಿತು. 10 ಇಯರ್ಸ್ ಆದಮೇಲೆ ಉದಯವಾಣಿದ್ದು ಅದೊಂದು 10 ವರ್ಷದ್ದು ಹೇಳಿದ್ನಲ್ಲ, ಅದೊಂದು ಅದ್ಭುತವಾದಂಥ ಅನುಭವ. ಬರ್ತಾ ಇಷ್ಟೇ ಜಾಗ ಆಯಿತು. ಅರ್ಧ ಪೇಜ್ ಇದ್ದಿದ್ದು ಕೊನೆಗೆ ಎಷ್ಟು 400 ಪದ, 350 400 ಪದಗಳಿಗೆ ಇಳಿದ್ಬಿಡ್ತು. 900 ಪದ ಹೀಗೆಲ್ಲ ಕೊಡ್ತಾಯಿದ್ದಿದ್ದು. ಬಟ್ ನಾನು ಏನು ಅದಕ್ಕೆ ಯೋಚನೆ ಮಾಡಲಿಲ್ಲ. ಬಿಕಾಸ್ ಪೇಪರ್ದವರು ನಂಗೆ ಎಷ್ಟು ಕೊಟ್ಟರು ಜಾಗ ಅದೇ ಕೃಪೆ ಅದು ಅವ್ರದ್ದು. ಸೊ ನಾನು ಅದಕ್ಕೇನು ಬೇಜಾರು ಮಾಡ್ಕೊಳ್ತಾ ಇಲ್ಲ. ಎಷ್ಟು ಕಡಿಮೆ ಅಂದರೆ ಅಷ್ಟಕ್ಕೆ ಸಿದ್ಧ ಮಾಡಿಕೊಡ್ತಾಯಿದ್ದೆ. ಬಟ್ ನನಗೆ ಅವ್ರು ಪೂರ್ಣಿಮಾ ಅವ್ರು ಹೇಳಿದರು, ನಿಮ್ಮ ಜಾಗ ತೊಗೊಂಡಿದ್ದೀವಿ ಅಂತ ನೀವೇನು ಇವಾಗ ನೀವು ಹೇಳಿದ್ರಲ್ಲ, ನೀವು ಸುಮ್ಮನೆ ಹೇಳ್ತಾ ಇರಿ ಅಂತಂದ್ಬಿಟ್ಟು. ಹಾಗೆ ಅವರು ಹಂಗೆ ಹೇಳಿದ್ರು, ಸುಮ್ಮನೆ ಬರಿತಾ ಇರೋ ಸುರೇಶ್ ಅಂತ. ಯಾವ ಸಂಪಾದಕರು ಹೇಳ್ತಾರೆ, ನೀವು ಜಾಗ ಕಡಿಮೆ ಇದೆ ಅಂತ ಬೇಗ ಮುಗಿಸ್ಬೇಕು ಅಂತ ಮುಗಿಸ್ಬೇಡಿ. ಜಾಗ ಕಡಿಮೆ ಇರೋ 1 ಕಾಲಮಲ್ಲಿ ಮುಗಿಯೋದನ್ನು 6 ಕಾಲಮ್ ಮಾಡ್ಕೊಳ್ಳಿ, 6 ವಾರ ಮಾಡ್ಕೊಳ್ಳಿ, ಕಂಟಿನ್ಯೂಷನ್ ಕೊಡಿ. ಬಟ್ ಅದನ್ನು ಇಷ್ಟೊಂದು ಮುಗಿಸ್ಬಿಡ್ಬೇಕು ಅಂತ ಆ ಥರ ಪಟ್ಟು ಮುಗಿಸ್ಬೇಡಿ ಅಂತ. ಇವಾಗ ನೀವು ಮುಗಿಸ್ಬೇಕು ಅಂತ ಮುಗಿಸ್ಬೇಡಿ ಅಂತ ಹೇಳಿದ್ರಲ್ಲ, ಸೇಮ್ ಮಾತು ನಂಗೆ ಅಲ್ಲಿ ಹೇಳಿದ್ದು ಅವರು. ಸೊ ಹೀಗಾಗಿ ಜಾಗ ಕಡಿಮೆ ಇದ್ರೂ ಕೆಲವೆಲ್ಲ ನಾನು 30 ಆರ್ಟಿಕಲ್ 35 ಲೇಖನಗಳು ಬರೆದಿದ್ದೀನಿ. ಒಂದು ವಿಷಯದ ಬಗ್ಗೆ 35-36 ಲೇಖನಗಳು ಮಾಡ್ತೀನಿ. ಕೊನೆಯಲ್ಲಿ ಬರ್ತಾ ಜಾಗ ಕಡಿಮೆ ಆಯಿತು. ಸೊ ಲೇಖನಗಳ ಸಂಖ್ಯೆ ಜಾಸ್ತಿ ಆಯಿತು. ಸರಿ, ಆಮೇಲೆ ಉದಯವಾಣಿಯಲ್ಲಿ ಒಂದು ಗೌರವಧನ ಕೊಡೋ ವಿಷಯದಲ್ಲೂ ನಿಜವಾಗೂ ಗೌರವಧನ ಅದು. ಅಂದರೆ ಎಲ್ಲರೂ ಅಷ್ಟೇ, ಏಷ್ಯನ್ ಏಜ್ ಆಗಲಿ, ಟೈಮ್ಸ್ ಆಫ್ ಇಂಡಿಯಾ ಆಗಲಿ, ಡೆಕ್ಕನ್ ಆಗಲಿ, ಉದಯವಾಣಿ ಆಗಲಿ, ನಾನು ಯಾರ್ಯಾರಿಗೆ ಬರ್ದೀನೋ ಅವರೆಲ್ಲರೂ ನಿಜವಾಗ್ಲೂ ಗೌರವಧನವನ್ನು ಏನು ಕೊಡ್ತಾರೋ ಅದನ್ನು ಗೌರವವಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಆ ಎಲ್ಲ ಪೇಪರ್ ಬಗ್ಗೆನೂ ಗೌರವ ಇದೆ ನನಗೆ. 2010 ಮುಗಿತಾ ಬರ್ತಾ ಇದ್ದಂಗೆ ಪೂರ್ಣಿಮಾ ಅವರು ಉದಯವಾಣಿಯಿಂದ ಹೊರಟರು, ಬೇರೆ ಎಡಿಟರ್ ಬಂದರು. ಸೊ ಯಾವಾಗಲೂ ಏನಾಗುತ್ತೆ, ಒಂದೊಂದು ಪೇಪರ್ಗೆ ಮುಖ್ಯಸ್ಥರು ಬಂದಾಗ ಅವರವರ ಧೋರಣೆಗಳು, ಅವರವರ ಥಿಂಕಿಂಗು, ಚಿಂತನೆಗಳನ್ನು ಅವ್ರ ಪೇಪರ್ನಲ್ಲಿ ಅಳವಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇವಾಗ ಇವ್ರಿಗೆ ಪೂರ್ಣಿಮಾ ಅವ್ರಿಗೆ ಇತಿಹಾಸದ ಬಗ್ಗೆ ಆಸಕ್ತಿ ಇತ್ತು. ಅದರಿಂದ ಅವರು ಮ್ಯಾನೇಜ್ಮೆಂಟ್ಗೂ ಕನ್ವಿನ್ಸ್ ಮಾಡ್ಕೊಂಡು 10 ವರ್ಷ ಕೊಟ್ಟರು. ಆದರೆ ನೆಕ್ಸ್ಟ್ ಅವ್ರು ಹೋಗ್ತಾ ಇದ್ದಂಗೆ ನನಗೆ ಹಿಂಟ್ ಕೊಟ್ಟರು ನನ್ನ ಕಾಲಮ್. ಸರ್, ಇವರು ಮೋಸ್ಟ್ಲಿ ನಿಲ್ಲಿಸ್ತಾರೆ, ಯಾಕೆ ಅದಕ್ಕೆ ಅಷ್ಟೊಂದು ಜಾಗ ಅಂತ ಹೇಳ್ತಾ ಇದ್ದಾರೆ ಅಂತ. ನಿಲ್ಲಿಸ್ಲಿ ಬಿಡಿ ಅಂತಂದರೆ ನಾನು ಯಾವುದನ್ನು ನಾನು ಹೆಂಗೆ ಬರುತ್ತೋ ಹಂಗೆ ತಗೋತೀನಿ. 10 ವರ್ಷ ಬರೆದೆ, ಇವಾಗ ನಿಲ್ಲಿಸ್ತೀನಿ, ನನಗೇನಿಲ್ಲಪ್ಪ ಅಂತ. ಯಾಕೆಂದರೆ ಇದ್ರ ಮೇಲೆ ನಾನು ಅವಲಂಬಿತವಾಗಿರಲಿಲ್ಲ, ನನ್ನ ಕೆಲಸ ಇತ್ತು. ಆದರೆ ಇದರಿಂದ ಬಂದಂಥ ದುಡ್ಡು ನಂಗೆ ಅನುಕೂಲ ಆಗಿದೆ. ಬರವಣಿಗೆಯಿಂದ ಬಂದಂಥ ದುಡ್ಡು ನನ್ನ ಮಗಳ ಮದುವೆ ಮಾಡಬೇಕಾರಾಗಲಿ ಅಥವಾ ಬೇರೆ ಸಂದರ್ಭದಲ್ಲಾಗಲಿ ತುಂಬ ನಂಗೆ ಬರವಣಿಗೆ ನನಗೆ ಜೀವನಕ್ಕೆ ತುಂಬ ಸಪೋರ್ಟ್ ಕೊಟ್ಟಿದೆ, ಭಾಳ ಅನುಕೂಲ ಮಾಡಿಕೊಡ್ತು ಆರ್ಥಿಕವಾಗಿ. ಸರಿ, ಆಮೇಲೆ 6 ತಿಂಗಳೇನೂ ಇರಲಿಲ್ಲ. ಆಮೇಲೆ ವಿಜಯ ಕರ್ನಾಟಕದಲ್ಲಿ ಸುಗತಾ ರಾಜು ಅಂತ ಎಡಿಟರ್ ಬಂದರು. ಸುಗತಾ ಶ್ರೀನಿವಾಸರಾಜು, ಚಿ ಶ್ರೀನಿವಾಸರಾಜು ಅವ್ರ ಮಗ. ಅದಕ್ಕೆ ಶ್ರೀನಿವಾಸರಾಜು ಅಂತ. ಚಿ ಶ್ರೀನಿವಾಸರಾಜು ಯಾರು ಅಂದರೆ ಅವರು ಮಹಾನ್ ದೊಡ್ಡ ವ್ಯಕ್ತಿ. ಅವ್ರ ಬಗ್ಗೆ ಬರ್ದೀನಿ ನಾನು. ಕ್ರೈಸ್ಟ್ ಕಾಲೇಜ್ನಲ್ಲಿ ಕನ್ನಡ ಸಂಘ ಮಾಡಿದವರು ಅವರಿಲ್ಲ, ಪಾಪ ಹೋಗ್ಬಿಟ್ರು. ಅವರು GP ರಾಜರತ್ನಂ ಅವರು ಸೆಂಟ್ರಲ್ ಕಾಲೇಜ್ನಲ್ಲಿ
ಕರ್ನಾಟಕ ಸಂಘದಲ್ಲಿ ಸಾಹಿತ್ಯ ಪರಿಚಾರಿಕೆ ಅಂತ ಏನು ಮಾಡ್ತಾಯಿದ್ರು ಆ ಕೆಲಸವನ್ನು ಒಂದು ಕ್ರೈಸ್ಟ್ ಕಾಲೇಜ್ನಲ್ಲಿ ಇದ್ಕೊಂಡು ಅಲ್ಲಿ ಕನ್ನಡ ವಾತಾವರಣವನ್ನು ಕಲ್ಪಿಸ್ಕೊಟ್ಟಂಥ ಮಹಾ ವ್ಯಕ್ತಿ ಅವರು. ಸುಮಾರು ನವೋದಯದ ಸಾಹಿತಿಗಳು ಏನೇನಿದ್ದಾರೆ ಅವರೆಲ್ಲರೂ ಶ್ರೀನಿವಾಸರಾಜು ಅವರ ಮೂಸೆಯಲ್ಲಿ ಎದ್ದು ಬಂದಿದ್ದವರು. ಭಾಳಷ್ಟು ಜನರು ಪ್ರಭಾವಿತರಾಗಿದ್ದಾರೆ. ಎಲ್ಲ ಕವಿತೆಗಳನ್ನ ಪುಸ್ತಕಗಳು ಪ್ರಿಂಟ್ ಮಾಡತಕ್ಕಂಥದ್ದು. ಅದಾದಮೇಲೆ ಶೇಷಾದ್ರಿಪುರಂ ಕಾಲೇಜ್ನಲ್ಲಿ ಆ ಥರ ಶುರು ಮಾಡಿದ್ರು. ರಾಷ್ಟ್ರೀಯ RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ನನ್ನ ಸ್ನೇಹಿತರು ಡಾಕ್ಟರ್ TV ರಾಜು ಅಂತ ಇದ್ದರು, ಅಲ್ಲಿದ್ದರು. ಇವಾಗ RVನಲ್ಲಿ ಡೈರೆಕ್ಟರ್ ಇದ್ದಾರೆ ಅವರು. DA ಪಾಂಡು ವೇದಿಕೆ ಅಂತ ಮಾಡ್ಕೊಳ್ಳಿ, ಅವರು ಸಿಂಚನ ಅಂತ ವೇದಿಕೆ ಅಂತ ಮಾಡ್ಕೊಂಡು ಪುಸ್ತಕಗಳು ಪ್ರಿಂಟ್ ಮಾಡಿದ್ರು. ಈ ಶ್ರೀನಿವಾಸರಾಜು ಅವರ ಈ ಕಾರ್ಯ ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡ್ತು. ಕಾಲೇಜುಗಳಲ್ಲಿ ಕನ್ನಡ ಸಂಘ ಕಟ್ಕೊಂಡು ಸಾಹಿತ್ಯದ ಕೃತಿಗಳನ್ನು ಪ್ರಕಟ ಮಾಡೋದು. ಇಟ್ಸ್ ಎ ಅಮೇಝಿಂಗ್ ಡೆವಲಪ್ಮೆಂಟ್ ಅದು. ಶ್ರೀನಿವಾಸರಾಜು ಅವ್ರಿಗೆ ಅವಾಗ ಅನೇಕರು ಮುಂದೆ ಬಂದರು. ಅನೇಕ ಕವಿಗಳು ಸಾಹಿತಿಗಳೆಲ್ಲ ಅವರ ಪುಸ್ತಕ ಪಬ್ಲಿಷ್ ಆಗಿ ಬಂತು. ಸೊ ಹೀಗಾಗಿ ಅವ್ರ ಮನೆಗೂ ಹೋಗಿದ್ದೆ, ಮಲ್ಲೇಶ್ವರದಲ್ಲಿ ಅವ್ರ ಮನೆ ಇದೆ. ಅವ್ರ ಪಾಪ ಇದೆ ಯಾವುದೋ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ಅವರು ಪಾಪ ನಿಧನರಾದರು. ಶ್ರೀನಿವಾಸರಾಜು ಭಾಳ ಸರಳ ವ್ಯಕ್ತಿ, ಮಿತಭಾಷಿ, ಭಾಳ ಸರಳ ವ್ಯಕ್ತಿ. ಸುಗತ ಶ್ರೀನಿವಾಸರಾಜು ವಿಜಯ ಕರ್ನಾಟಕಕ್ಕೆ ಹೋದಾಗ ಅವರು ಬಹುಶಃ ನನ್ನ ಇದೆಲ್ಲ ಓದಿದ್ರು ಅಂತ ಕನ್ಸುತ್ತೆ. ಅವರು ಒಂದು ದಿವಸ ಹೇಳಿ ಕಳಿಸಿದ್ರು, ಬನ್ನಿ ಅಂತ. ಸರ್ ನೀವು ನಮಗೆ ಒಂದು ಕಾಲಮ್ ಬರಿಬೇಕಲ್ಲ ಅಂದರು. ಕಾಲಮ್ ಬರೆಯೋದು ಅಂದರೆ ನನಗೆ ಭಾಳ ಆಪ್ಯಾಯಮಾನವಾದಂಥ ಸಂಗತಿ. ನಂಗೆ ಪುಸ್ತಕ ಬರೆಯೋಣ ನಿಧಾನ, ಕಾಲಮ್ ಅಂದರೆ ಎಷ್ಟು ಬೇಕಾದ್ರೆ ಬರೀತೀನಿ ನಾನು. ಯಾಕಂದರೆ ಅಲ್ಲೆಲ್ಲೇ ಕೊಟ್ಬಿಡ್ಬೇಕು, ಊಟ ಹಾಕ್ಬಿಡ್ಬೇಕು ನೀವು. ಪುಸ್ತಕ ಅಂದರೆ ನಿಮಗೆ ಟೈಮ್ ಇರುತ್ತೆ, ನಿಧಾನ ಆಗಿಬಿಡುತ್ತೆ. ಇದು ಹಂಗಲ್ಲ, ನೀವು ಟೆನ್ಷನ್ನು, ಒತ್ತಡ ಇರುತ್ತೆ. ಯಾವಾಗಲೂ ಮನುಷ್ಯನಿಗೆ ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಅವಶ್ಯಕತೆ ಇದೆಯಲ್ಲ ನಿಮ್ಮಲ್ಲಿ ಕ್ರಿಯೇಟಿವಿಟಿನ ಹೊಡೆದೆಪ್ಸುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಮ್ಯಾನ್. ನೀವು ಅವಶ್ಯಕತೆ ಇಲ್ಲದೆ ಇದ್ದಾಗ ಸೋಮಾರಿತನ ಇರುತ್ತೆ. ನಾಳೆ ತಾನೇ ಮಾಡಿದರೆ ಆಯಿತು ಅಂತ. ಇವತ್ತು ಕೊಡದೇ ಇದ್ದರೆ ನಿಂಗೆ ಆಗಲ್ಲ ಅಂತ ಕುತ್ಕೆ ಮೇಲೆ ಕೂತ್ಕೊಂಡಾಗ ನಿಮ್ಮಲ್ಲಿ ಕ್ರಿಯಾತ್ಮಕತೆ ಇದೆಯಲ್ಲ, ಕ್ರಿಯೇಟಿವಿಟಿ ಇದೆಯಲ್ಲ, ಜಾಗೃತ ಆಗುತ್ತೆ ಅದು. ಇವಾಗ ನೀವು ಫಾರ್ ಎಕ್ಸಾಂಪಲ್ ಇದು ನೀವು ಫುಲ್ ಟೈಮ್ ತೊಗೊಂಡು ಮಾಡ್ತಾಯಿದ್ದೀರ, ಇದು ಮಾಡದೇ ಇದ್ರೆ ಆಗಲ್ಲ. ಸೊ ನೀವು ಹುಡ್ಕೊಂಡು ಹೋಗ್ತೀರಾ, ಹುಡ್ಕೊಂಡು ಹೋಗಿ ಮಾಡ್ತೀರಾ. ಅದು ನಿಮ್ಮ ಕೈಲಿ ಇಂಥ ಕೆಲಸ ಮಾಡಿಸುತ್ತೆ. ನೀವೇನೋ ಬೇರೆ ಜಾಬಲ್ಲಿದ್ದು ನೀವು ಹೇಳಿದಿಲ್ಲ, ಪಾರ್ಟ್ ಟೈಮ್ ಮಾಡೋರಿಗೆ ಇದು ಆಯ್ತು, ಇವತ್ತು ಹೋಗದೇ ಇರೋ ನಡೆಯುತ್ತೆ, ನನಗೇನು ಊಟಕ್ಕೇನು ತೊಂದರೆ ಇಲ್ವಲ್ಲ ಅನ್ನೋ ರೀತಿ ಇರುತ್ತೆ. ಆಬ್ವಿಯಸ್ಲಿ ಇದು ಬಿಕಮ್ ಸೆಕೆಂಡ್ರಿ. ಬಟ್ ನೀವು ಇದನ್ನೇ ಮೂಲವಾಗಿ ತೊಗೊಂಡಾಗ ಇದು ಬಿಕಮ್ಸ್ ಪ್ರೈಮರಿ ನೆಸೆಸಿಟಿ. ನೀವು ಹೋಗಲೇಬೇಕು. ಇವಾಗ ನೋಡಿ, ಇಲ್ಲಿ ಬಂದ್ರಿ, ಕೂತ್ಕೊಂಡ್ರಿ, ಅರ್ಧ ಗಂಟೆನೂ ಇಲ್ಲ, ನೀವು 4 ಆದಮೇಲೆ ಇನ್ನೊಂದು ಕಡೆ ಹೋಗಬೇಕು, ನೀವು ರೆಸ್ಟೂ ಇಲ್ಲ. ಬಟ್ ನಿಮ್ಗೆ ಅದು ಅನಿಸೋದಿಲ್ಲ, ಬಿಕಾಸ್ ದ್ಯಾಟ್ ಈಸ್ ಯುವರ್ ಲೈಫ್. ಅದು ಮನುಷ್ಯನ ಕ್ರಿಯೇಟಿವಿಟಿನ ಹೇಗೆ ಮಾಡಬೇಕು ಥಿಂಕಿಂಗಿಗೆ ಒಳಪಡಿಸುತ್ತೆ. ಯಾವತ್ತೂ ಮನುಷ್ಯಗೆ ಒತ್ತಡ ಇರಬೇಕು. ಒತ್ತಡ ಇಲ್ಲದೆ ಇರೋ ಮನುಷ್ಯ ಗಟ್ಟಿ ಕೆಲಸ ಮಾಡೋಕ್ಕಾಗಲ್ಲ. ಮನುಷ್ಯನಿಗೆ ಒತ್ತಡ ಇರಬೇಕು. ಒತ್ತಡ ಏನಪ್ಪ ನಿಮಗೂ ಅನುಭವ ಇರುತ್ತೆ. ಒತ್ತಡ ಇದ್ದಾಗ ನೀವು ಒಳ್ಳೆ ನಟನೆ ಕೊಡ್ತೀರ. ನಿಮಗೆ ಪರವಾಗಿಲ್ಲ, ನೀವು ಹಿಂಗೆ ಬೇಕೋ ಹಂಗೆ ಮಾಡೋದ್ರೆ ನೀವು ಚೆನ್ನಾಗಿ ಮಾಡಲ್ಲ. ಹಿಂಗೆ ಮಾಡದೇ ಇರೋ ಓಡಿಸ್ಬಿಡ್ತೀನಿ ನೋಡು ಅಂದರೆ ಕಷ್ಟಪಟ್ಟು ಮಾಡ್ತೀನಿ. ಜಾಸ್ತಿ ಮಾರ್ಕ್ಸ್ ತೊಗೊಳ್ದೇ ಇರೋ ಓಡಿಸ್ಬಿಡ್ತೀನಿ ಸ್ಕೂಲಿಂದ, ನಾನು ಒಳ್ಳೆ ಮಾರ್ಕ್ಸ್ ತೊಗೋತಾನೆ. ಒತ್ತಡ ಈಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ನಾಟ್ ಓವರ್ಕಮ್ ಅಷ್ಟೇ. ಒಂದು ಸರ್ಟನ್ ಅಮೌಂಟ್ ಆಫ್ ಟೆನ್ಷನ್, certain amount of fear, certain amount of risk in life is essential to do the best things. ಒಳ್ಳೆಯ ಕೆಲಸ, ಗಟ್ಟಿ ಕೆಲಸ ಆಗಬೇಕಾದ್ರೆ ಇವು 3 ಇರಬೇಕು. ಇವಿಲ್ಲದೆ ಮನುಷ್ಯನಿಗೆ ಎಲ್ಲವೂ ಚೆನ್ನಾಗಿದ್ಬಿಟ್ರೆ ಗಟ್ಟಿ ಕೆಲಸ ಆಗಲ್ಲ, ಆರಾಮಾಗಿ ಸೋಮಾರಿ ಆಗ್ತಾನೆ ಅಷ್ಟೇ. ಬಟ್ ಕೆಲವರು ಏನಂದರೆ ನಾವು ಕ್ರಿಯೇಟಿವ್ ವರ್ಕ್ ಅಂತ ಒಳ್ಳೆ ಕೆಲಸ ಮಾಡೋಕ್ಕೆ ತುಂಬ ಟೈಮ್ ಬೇಕು, ತುಂಬ ಯೋಚಿಸ್ಬೇಕು, ತುಂಬ ಏನೋ ಮಾಡಬೇಕು, ಸಮಯ ಬೇಕು ಅಂತ ಇರ್ತಾರೆ. ಹಂಗಂದ್ರೆ ಅಲ್ಲ, ಅವರವರ ಮನೋಭಾವಗಳು. ಆದರೆ ಅದು ಬೇಗ ಆಗಲ್ವೇ? ಟೈಮ್ ಬೌಂಡಲ್ಲಿದ್ದರೆ ನಿಮಗೆ ಅಫ್ಕೋರ್ಸ್ ಅದು ಇನ್ನೊಂದು ಸ್ಕೂಲ್ ಆಫ್ ಥಾಟ್. ಟೈಮ್ ಬೌಂಡಲ್ಲಿದ್ದರೆ ನಾವು ಬೆಸ್ಟ್ ಕೊಡೋಕ್ಕಾಗಲ್ಲ, ನನಗೇ ಆಗಿರ್ತಕ್ಕಂಥ ಯೋಚನಾ ಟೈಮ್ ಬೇಕು ಅಂತ ಅಂದ್ಬಿಟ್ಟು. ಆದರೂ ಅಲ್ಟಿಮೇಟ್ಲಿ ಯಾವಾಗಲಾರು ಒಂದ್ಸಲ ಕೊಡಬೇಕಲ್ಲ ಅವರು. ಅಂಥವ್ರು ಸಾಮಾನ್ಯವಾಗಿ ಏನಾಗಿರುತ್ತೆ, ನೀವು ಎಳ್ಕೊಂಬಂದಿರ್ತಾರೆ. ಓಕೆ, ನೀವು ಸಪೋಸಿಂಗ್ ನೀವು ನಾಳೆನೇ ಬರ್ತೀನಿ ಅಂದರೆ ಇಲ್ಲಿವರೆಗೂ ಎಳ್ಕೊಂಬಂತು. ಇಲ್ಲಪ್ಪ ಇನ್ನೂ ಒಂದು ವಾರ ಬಿಟ್ಕೊಂಡು ಮಾಡೋಣ ಅಂದರೆ ತಾರ್ಜಿಕಾಗಿರೋದು. ನಾನು ಮೊನ್ನೆ ನಿಮಗೆ ಕೊಟ್ಟೆ, 2 ದಿವಸದಲ್ಲಿ ನಾನು ಎಲ್ಲ ರೆಡಿ ಮಾಡಿದೆ ನಿಮಗೆ. ನಾನು ನೆನ್ನೆ ಪೂರ್ತಿ ಇದೇ ಕೆಲಸದಲ್ಲಿದ್ದೆ ನಾನು. ಏನು ಅಂದರೆ ಕೊಡೋದನ್ನು ಬೆಸ್ಟಾಗಿ ಕೊಡಬೇಕು ಅಂತ. ಇವಾಗ ನಾನು ಇಷ್ಟು ಮಾಡಿ ಇದನ್ನು ನಾನೇ ಕೂತ್ಕೊಂಡು ಟೈಪ್ ಮಾಡಿ, ನಿನ್ನೆ ಬೆಳಗ್ಗೆ ಮಳೆ ಬರ್ತಾಯಿತ್ತು, ಹೋಗಿ ಇದನ್ನು ಪೆನ್ ಡ್ರೈವಲ್ಲಿ ಹಾಕ್ಕೊಂಡು ಹೋಗಿ ಇದೇನು ಪ್ರಿಂಟೌಟ್ ತೆಗೆಸ್ಕೊಂಬಂದು
ಇದೇ ಪ್ರಕಾರ ಎಲ್ಲವನ್ನು ಪುಸ್ತಕ ತೆಗೆದಿಟ್ಟು ಜೋಡಿಸಿಟ್ಟು ನಿಮಗೆ ಕೇಳಿದಾಗ ತೆಕ್ಕೊಡೋಕೆ ಅನುಕೂಲ ಆಗಬೇಕು ಅಂತ ಈ ಕ್ರಮದಲ್ಲೇ ನಾನು ಮಾತಾಡಬೇಕು ಅಂತ ರೆಡಿ ಮಾಡಿ ಇಟ್ಕೊಟ್ಟದಲ್ಲ. ದ್ಯಾಟ್ ಈಸ್ ಗಿವಿಂಗ್ ದ ಬೆಸ್ಟ್. ಇಲ್ಲ ಸರ್ ಇನ್ನೊಂದು ವಾರ ಬಿಟ್ಕೊಂಡು ಬರ್ತೀನಿ, ಇದು ನಾನು ಏನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ನಾನು ಟೈಮ್ ಬೌಂಡ್ ಇರಬೇಕು. ಅದು ಕೆಲವರು ಒಪ್ಪದೇ ಇರ್ಬೋದು, ಆರಾಮ ಮಾಡಬೇಕು ನಾವೇ ಮಾಡ್ತೀವಿ ಅಂತ. ಬಟ್ ಅವ್ರವ್ರ ಸ್ವಭಾವಗಳ ಮೇಲೆ ಅವ್ರವ್ರು ತೊಗೊಳೋದ್ರ ಮೇಲೆ ಹೋಗುತ್ತೆ. ಬಟ್ ನನ್ನ ಪರ್ಸ್ನಲಿ ನನ್ನ ಕಾಲಮ್ ಇದ್ದರೆ ನಾನು ಚೆನ್ನಾಗಿ ಬರೀತೀನಿ, ಕಾಲಮ್ ಇದ್ರೆ ಬರೀತೀನಿ. ನನ್ನ ಪಬ್ಲಿಷರು ಅಂಕಲ್ ಅಂತಾರೆ, ಇದು ಅಂಕಲ್ ಬೇಗ ಮಾಡಿಕೊಡಿ ಅಂತಾರೆ. ಅವ್ರು ಹೇಳಿ 6 ತಿಂಗಳಾದರೂ ಮಾಡಿಕೊಟ್ಟಿರಲ್ಲ. 4 ಪುಸ್ತಕ ಆಗಬೇಕು, 10 ದಿವಸದಿಂದ ಹೇಳಿದ್ರು ಪ್ರೂಫ್ ಕರೆಕ್ಷನ್ ಮಾಡಿಕೊಡಿ ಅಂಕಲ್, ಪ್ರಿಂಟ್ ಮಾಡಿಬಿಡ್ತೀನಿ ನಾನು ಅಂತ. ಪ್ರಿಂಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ನಂದು ಏನೋ ತಿಳ್ಕೊಂಬಂದಿರ್ತೇನೆ. ಬಟ್ ಕಾಲಮ್ ಬಂದಾಗ ನಾನು ಬೆಳಗ್ಗೆ 4 ಗಂಟೆಗೆ ಹೇಳ್ತೀನಿ. ಈಗಲೂ ಊಟಕ್ಕೆ ಕೂತ್ಕೊಳ್ಳೋಲ್ಲ. ಈಗಲೂ ನಾನು ಈಗ ಸ್ವಲ್ಪ ಯಾವುದು ಕಾಲಮ್ ಇಲ್ಲ, ನಿಧಾನಕ್ಕೆ ಹೇಳ್ತಾಯಿನಿ. ಕರೋನಾದಿಂದ ಹೊರಗಡೆ ಹೋಗೋದಿಲ್ಲ, ಸ್ವಲ್ಪ 5:30-6 ಗಂಟೆಗೆ ಹೇಳ್ತೀನಿ. ಬಟ್ ಬರವಣಿಗೆ ಹಿಂದೂ ಕಾಲಮ್ ಇದ್ದಾಗಲೂ ಮೊನ್ನೆವರೆಗಿತ್ತಲ್ಲ 4 ಗಂಟೆಗೆ ಇದು ಕೂತ್ಕೊಂಡು ಬರೀತಾ ಇದೆ. ಎಲ್ಲ 900 ವರ್ಡ್ಸ್ ಅಂದರೆ 900 ವರ್ಡ್ಸ್ ಅದಕ್ಕೆ ಬಂದಾಗ ಹೇಳ್ತೀನಿ ನಾನು. ಸೊ ಹೀಗೆ ವಿಜಯ ಕರ್ನಾಟಕ ಕರಲು, ವಿಜಯ ಕರ್ನಾಟಕದಲ್ಲಿ ಒಂದು ತುಂಬ ಚೆನ್ನಾಗಿ ಹೆಸರು ಕೊಟ್ಟರು, ಸಿಟಿ ಟಾಕ್ ಅಂತ ಹೆಸರು ಕೊಟ್ಟರು ಅವರು. ಬೇರೆ ಕೆಲವು ದೇಶಗಳಲ್ಲಿ 1 ಇಯರ್ ಆದರೂ ಮಿಲಿಟ್ರಿ ಸರ್ವಿಸ್ ಮಾಡಬೇಕು ಅಂತಾನೆ ಇದೆ, ಕೆಲವು ಕಡೆ ಇದೆ. ಯಾಕೆಂದರೆ ನಿಮಗೆ ಕಷ್ಟ ಏನೊಂದು ಗೊತ್ತಾಗುತ್ತೆ, ದೇಶದ ಬಗ್ಗೆ ಅಭಿಮಾನ ಬರುತ್ತೆ. SSC ಟ್ರೈನಿಂಗಲ್ಲಿ ನಮಗೆ ಟಫ್ನೆಸ್ ಇದೆ. ಇವಾಗ ನನಗೇನೋ ಕಷ್ಟ ಅಂತ ಅನಿಸೋದಿಲ್ಲ. ತುಂಬ ಹೊತ್ತು ಊಟ ಮಾಡಲಿಲ್ಲ, ಓಕೆ, ನೋ ಪ್ರಾಬ್ಲಮ್. ಯಾಕೆಂದರೆ ಅಲ್ಲೆಲ್ಲ ನಾವು ಎಸ್ ಅಲ್ಲಿದ್ದು ಇನ್ನೊಂದು 2-3 ಅನುಭವ ನಿಮ್ಗೆ ಹೇಳಲಿಲ್ಲ SSCದು. ಈಗಲೂ ಅಲ್ಲಿಗೆ ಹಾಕೋತೀರಾ? ಮಾಡಿಬಿಡ್ತೀನಿ. NCC ನಾಳೆ ಹೇಳ್ತೀನಿ. ಅಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟಿದು ಅಂತ ಹೇಳಿದ್ನಲ್ಲ, ಅಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ನಲ್ಲಿ ಒಬ್ಬ ಲೀಡರ್ ಅಂದರೆ ಹೇಗೆ ಮಾಡೆಲ್ ಆಗಿರಬೇಕು ಅನ್ನೋದಕ್ಕೆ ಅಲ್ಲಿ ಇನ್ನೊಂದೆರಡು ಉದಾಹರಣೆ ಹೇಳ್ಬಿಡ್ತೀನಿ. ಈಗಲೇ ಹೇಳ್ಬಿಡ್ಲಾ, ಮುಗಿಸ್ಬಿಡೋಣ ಬೇಕಾದ್ರೆ. ಇದು ಮಾಡಿಬಿಟ್ಟು ವಿಜಯ ಕರ್ನಾಟಕ ಮುಗಿಸ್ಬಿಡ್ತೀನಿ ಬೇಕಾದ್ರೆ. ನನಗೆ 4:15 ಆದ ತಕ್ಷಣ ಹೇಳಿಬಿಡಿ ನೀವು, ಅಲ್ಲಿಗೆ ಬೇಕಾದ್ರೆ ಇಲ್ಲಿಗೆ. NCCನಲ್ಲಿದ್ದಾಗ NCC ಅನುಭವಗಳಲ್ಲೇ ತೊಗೊಳ್ಳಿ, ಇದನ್ನು NCC ಅನುಭವಗಳಲ್ಲಿ ಸೇರಿಸ್ಕೊಳ್ಳಿ ಅಂತಲೂ ಹೇಳ್ಬಿಟ್ಟು ನೋಡಿ, ರೆಕಾರ್ಡ್ ಆಗ್ತಾ ಇದಲ್ಲ. ಯಾ NCCಯಲ್ಲಿ ನಮಗೆ ಮ್ಯಾಪ್ ರೀಡಿಂಗ್ ಅಂತ ಒಂದು ಇದಿರುತ್ತೆ, ಟ್ರೈನಿಂಗ್ ಇರುತ್ತೆ. ಮ್ಯಾಪ್ ರೀಡಿಂಗ್ ಅಂದರೆ ಯಾವುದೋ ಒಂದು ಜಾಗ ಕರ್ಕೊಂಡು ಹೋಗ್ತಾರೆ. ಜಾಗದಲ್ಲಿ ದೂರದಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ಇರುತ್ತೆ. ಮಿಲ್ಟ್ರಿ ಮ್ಯಾಪಲ್ಲಿ ನಾವು ಆ ಆಬ್ಜೆಕ್ಟ್ನ ಮ್ಯಾಪಲ್ಲಿ ಗುರುತಿಸ್ಬೇಕು, ಅದಿರುತ್ತೆ ಮ್ಯಾಪಲ್ಲಿ. ಆಮೇಲೆ ಮ್ಯಾಪಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ಕೊಡ್ತಾರೆ, ಅದು ಲ್ಯಾಂಡ್ ಮೇಲೆ ಗುರುತಿಸ್ಬೇಕು ನಾವು. ಅದಕ್ಕೆ ಮ್ಯಾಪ್ ರೀಡಿಂಗ್ ಅನ್ನೋದೇ ಒಂದು ಕೋರ್ಸು. ಮ್ಯಾಪ್ ರೀಡಿಂಗು ಮಿಲ್ಟ್ರಿನಲ್ಲಿ ಅವನ ಜೀವ ಉಳಿಸೋವಂಥ ಸಂಗತಿ. ಆಮೇಲೆ ಪಿನ್ ಪಾಯಿಂಟೆಡಾಗಿ ಎಲ್ಲಿ ಇಳಿತಾನೋ ಅದಕ್ಕೆ ಮ್ಯಾಪ್ ರೀಡಿಂಗ್ ಈಸ್ ವೆರಿ ಎಸೆನ್ಷಿಯಲ್. ಯಾರೂ ಇವಾಗ ನಾನು ನಿಮಗೆ ಅಡ್ರೆಸ್ ಕೊಡ್ತೀನಲ್ಲ, ಹಂಗೆ ಅಡ್ರೆಸ್ ಹೇಳೋದೇ ಇಲ್ಲ ಮಿಲ್ಟ್ರಿನಲ್ಲಿ. ಅದೆಲ್ಲ ನಂಬರ್ಸಲ್ಲಿ ಹೇಳ್ತಾರೆ. ಆ ನಂಬರ್ಸ್ ಕೊಟ್ಬಿಟ್ರೆ ಆ ನಂಬರ್ಸಲ್ಲಿ ಅದು ಸ್ಕೇಲ್ಗಳಿರುತ್ತೆ, ಈ ಥರ. ಅದರ ಪ್ರಕಾರ ಅವನು ಕರೆಕ್ಟಾಗಿ ಆ ಸ್ಪಾಟ್ಗೆ ಹೋಗಿ ಇಳಿತಾನೆ ಆ ಲೆಕ್ಕಾಚಾರದಲ್ಲಿ. ಅದಕ್ಕೊಂದು ಕಂಪಾಸ್ ಅಂತ ಇರುತ್ತೆ, ಅದೆಲ್ಲ ಮಾಡಿಕೊಂಡು ದಟ್ಸ್ ಎ ಕರಾರುವಾಕ. ಹಾಗಾಗಿ ಒಬ್ಬ ಸೋಲ್ಜರ್ ಅಂದರೆ ಮ್ಯಾಪ್ ರೀಡಿಂಗು ಅವನು ಗೊತ್ತಿಲ್ಲದೆ ಒಂದು ಸೈನಿಕನೇ ಅಲ್ಲ. ಸೊ ಮ್ಯಾಪ್ ರೀಡಿಂಗ್ ನಮಗೆ ನಮ್ಮ ಕ್ಯಾಂಪಿಂದ ಒಂದು ಅಲ್ಲಿ ಕಾಮ್ಟಿ ಹತ್ರ ಗಣಿಗಳಿದ್ವು, ಆ ಗಣಿಗಳ ಹತ್ರ ಕರ್ಕೊಂಡು ಹೋಗೋರು. ಸುಮಾರೊಂದು ಕಲ್ಲಿದ್ಲು ಗಣಿ, ಅದು ಒಂದು 5-6 ಕಿಲೋಮೀಟ್ರು. ನಾನು ಕೋರ್ಸ್ ಇಂಜಿನಿಯರಾಗಿ ಹೋಗಿದ್ದಾಗ ಸಮ್ಮರ್ ಹತ್ತತ್ರ ಸಿಕ್ಕಾಬಡೆ ಬಿಸಿಲು. ಮಧ್ಯಪ್ರದೇಶ ನಾಗ್ಪುರದೆಲ್ಲ ಚಳಿಲಿ ವಿಪರೀತ ಚಳಿ, ಬೇಸಿಗೆಯಲ್ಲಿ ವಿಪರೀತ ಬೇಸಿಲು. ಸರಿ, ಅಲ್ಲಿಗೆ ಹೋಗಿದ್ದಾಗ ಒಂದ್ಸಲಿಗೆ ಹೋದ್ವಿ. ನಮ್ಮನ್ನು ಟ್ರಕ್ಕಲ್ಲಿ ಕರ್ಕೊಂಡೋದ್ರು, 2 ಬ್ಯಾಚಲ್ಲಿ ಕರ್ಕೊಂಡೋದ್ರು. ಅಲ್ಲಿ ಬಿಟ್ಬಿಟ್ರು, ಟ್ರಕ್ ವಾಪಸ್ ಬಂದುಬಿಡ್ತು. ವೆಜಿಟೇಬಲ್ಸು ಅದು ಇದು ತರಬೇಕು ಅಂತ. ಬೆಳಗ್ಗೆ 9 ಗಂಟೆಗೆ ಕರ್ಕೊಂಡು ಹೋಗ್ತಾರೆ. 10ವರೆಗೆ ಬ್ರೇಕ್ಫಾಸ್ಟ್ ಪೂರಿ ಗೀರಿ ಎಲ್ಲ ತೊಗೊಂಬಂದಿರ್ತಾರೆ, ಟೀನು ತಂದಿರ್ತಾರೆ. ಅದು ಆಯಿತು, ಮ್ಯಾಪ್ ರೀಡಿಂಗ್ ಎಲ್ಲ ಆಯಿತು. ಒಂದು ಟ್ರಕ್ಕಲ್ಲಿ ಅದೇನಾಯಿತು, ಒಂದೇ ಟ್ರಕ್ ಬಂತು, ಇನ್ನೊಂದು ಟ್ರಕ್ ಬರೋಕ್ಕಾಗಲಿಲ್ಲ. ಒಂದು ಟ್ರಕ್ಕಲ್ಲಿ ಎಷ್ಟು ಜನನ ತುಂಬ್ಕೋಬೋದು ಅಷ್ಟು ಜನ ತುಂಬ್ಕೊಂಬಿಟ್ರು. ನಾನು ಕೋರ್ಸ್ ಸೀನಿಯರ್ ಆಗಿದ್ನಲ್ಲ, ಎಲ್ಲರೂ ಏನು ಮಾಡಿದ್ರು, ಕಾಲೇಜಿನ ಕೋರ್ಸ್ ಸೀನಿಯರ್ ಏನು ಮಾಡಿದ, ಅವನಾಗ ಮುಂದೆ ಕೂತ್ಕೊಂಬಿಟ್ಟ ಫಸ್ಟು. ನಾನು ಹೇಳಿದೆ, ಇಲ್ಲ ನಾನು ಕೂತ್ಕೊಳ್ಳಪ್ಪ, ನಾನು ಒಬ್ಬ ಲೀಡ್ರಾಗಿ ನಾನೇ ಮುಂದೆ ಕೂತ್ಕೊಂಡ್ರೆ ನಿಮ್ಮ ಗತಿ ಏನು, ನೀವೆಲ್ಲರೂ ಹೋದ್ಮೇಲೆ ನಾನು ಲಾಸ್ಟಲ್ಲಿ ಇರ್ತೀನಿ ಅಂತದೆ. ಆ ಟ್ರಕ್ ಹೊಟ್ಟೋಯ್ತು. ಇನ್ನೊಂದು ಟ್ರಕ್ ಬಂತು, ಅಲ್ಲೂ ಜಾಗ ಸಾಕಲಿಲ್ಲ. ಒಂದು 4 ಜನ ಉಳ್ಕೊಂಡ್ವಿ. ತುಂಬ ನನ್ನ ಜೊತೆಲಿದ್ದು ರಾಸಾಯಿಂದವ ಅಂತ ಹೇಳಿದ್ನಲ್ಲ, ಆಪ್ ಜಾಯಿ ಆಪ್ ಯಾಕೆ ಕರ್ತೆ, ಪೈದಲ್ ಮೇ ಆತೆ, ನಡ್ಕೊಂಬರ್ತೀವಿ, ಇನ್ನೇನಾದ್ರು ಟ್ರಕ್ ನೋಡ್ಕೊಂಬರ್ತೀವಿ. ನಥಿಂಗ್ ಡೂಯಿಂಗ್. ನೀವರೆಲ್ಲ ಹೋಗಿ ಬನ್ನಿ, ನಾವು 4 ಜನ ನಡ್ಕೊಂಡು ಹೋಗೋಣ, 6 ಕಿಲೋಮೀಟ್ರು
ಮಧ್ಯಾಹ್ನ ಬಿಸಿಲು. ಐ ಸೆಡ್ ವಿಲ್ ಗೋ ಬೈ ವಾಕ್. ಅವ್ರು ಅಷ್ಟು ಹೇಳೋರು ಕೇಳಿದ್ರೆ ನಾನು ನಡ್ಕೊಂಡು ಬರ್ತೀನಿ. ನಾನೇ ಲೀಡ್ರ್, ಅದು ನಾನು ನಿಮ್ಮನ್ನು 3 ಜನ ಇಲ್ಲಿ ಬಿಟ್ಟು ಹೋದರೆ ನಾಳೆ ಏನಪ್ಪ ನೀವು ಬರಲಿಲ್ಲ, ಬಿಸಿಲು ಮೂರ್ಛೆ ಹೋದ್ರಿ, ನಾನು ಜವಾಬ್ದಾರಿನಾ? ನಾನಲ್ಲಿ ಉತ್ತರ ಹೇಳಬೇಕಾ? ನಾನು ನಿಮ್ಮ ಜೊತೆಲಿ ಬರ್ತೀನಿ ನಡಿ. ಏನೋ ನಿಮ್ಗೆ ಏನಾರು ಆದರೆ ನಾನು ಕಮ್ಯುನಿಕೇಷನ್ ಮಾಡೋಕ್ಕೆ ನನಗೇನೋ ನಿಮ್ಗೇನಾದ್ರು ತಕ್ಷಣ ಮಾಡೋಕ್ಕೆ ನಾನು ಇರ್ತೀನ. ಸೊ ಅವ್ರು 3 ಜನಕ್ಕೆ ಭಾಳ ಖುಷಿ ಆಗೋಯ್ತು. ಅವರು UP ಬಿಹಾರ್ನವರು. ನಾವು ಅಷ್ಟೊತ್ತಿಗಾಗಲಿ 1:30 ಆಗೋಗಿದೆ. ವಿಪರೀತ ಹಸಿವು, ಇನ್ನೂ 4-5 ಕಿಲೋಮೀಟ್ರ್ ಇದೆ. ಅಲ್ಲಿ 1:30ಗೆ ಊಟ ಹಾಕ್ಬಿಡ್ತಾರಲ್ಲಿ. ಸರಿ 1:30 ಆಗೋಗಿದೆ. 1-1.5 ಕಿಲೋಮೀಟ್ರ್ ಬಂದ್ವಿ. ಆವಾಗ ಯಾವುದೋ ಈ ಕಲ್ಲಿದ್ದಲದು ಒಂದು ಟ್ರಕ್ ಬಂತು. ಸರಿ ಹಿಂಗೆ ಇಟ್ವಿ, ನಿಲ್ಲಿಸಿದ್ವು. ಸರಿ ಆವಾಗ ಸರಿ ಹತ್ತಿಸ್ಕೊಳ್ತೀನಿ, ಅವನಿಗೆ ದುಡ್ಡು ಕೊಡಬೇಕು, ನಾನು ದುಡ್ಡು ಕೊಡ್ತೀನಿ ಅಂತಂದೆ. ಅವ್ರಿಗೆ ಹೇಳಿದೆ ನೀವು ಹತ್ತಿ ಅಂತ. ನೈ ಸಾಬ್ ಆಪ್ ಪಹಲೆ ಜಾಯಿಯೇ, ಆಪ್ ಸೀನಿಯರ್. ಹೇಳಿದೆ ನಥಿಂಗ್, ನೀವು ಹತ್ತಿ ನನ್ನನ್ನು ಎಳ್ಕೊಳ್ಳಿ ಮೇಲಕ್ಕೆ ಅಂದೆ. ಸರ್ ಅವ್ನು 3 ಜನ ಮೇಲಕ್ಕೆ ತಳ್ಳಿದೆ. ಆಮೇಲೆ ನನ್ನನ್ನು ಎಳ್ಕೊಂಡ್ರು. ನಾವು ಅಲ್ಲಿಗೆ ಬರೋ ಅಷ್ಟೊತ್ತಿಗಾಗಲೇ 2:15, 2:45. ಎಲ್ಲರೂ ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ಟಿದ್ದಾರೆ. ಇದಕ್ಕೆ ಕ್ಯಾಂಟೀನ್ಗೆ ಹೋದರೆ ಎಲ್ಲೋ 2 ರೊಟ್ಟಿ ಒಂಚೂರು ಇಟ್ಟಿದ್ದಾರೆ, ಎಲ್ಲ ಮುಗಿದೋಗ್ಬಿಟ್ಟಿದೆ. ಅವನ ಅಡುಗೆಯವನು ಇವ್ರು ಯಾರೂ ಹೇಳಿಲ್ಲ 4 ಜನ ಬರ್ತಾರೆ ಅಂತ, ನಮ್ಮ ಅಡುಗೆನೂ ಇಟ್ಟಿಲ್ಲ. ಓಕೆ, ಹಸಿವು ಬೇರೆ, ಏನೋ ಇರೋದೇ ಒಂಚೂರು ತಿನ್ಕೊಂಡ್ವಿ. ಬಟ್ ಅವರು ಆ 3 ಜನ ಇದಲ್ಲ, ಅವ್ರಿಗೆ ಭಾಳ ಇದಾಯಿತು. ಅವರು ಕಾಲೇಜ್ನವ್ರಿಬ್ಬರಿದ್ದರು. ಹೋಗಿ ಆ ಕೋರ್ಸ್ ಸೀನಿಯರ್ಗೆ ಮಾನೇಜರ್ ಚೆನ್ನಾಗಿ ಬೈದುಬಿಟ್ರು. ನೀನು ಇದೆಯಾ ನೋಡೋರು ಹೆಂಗೆ ನೀವು ಬಂದು ತಿಂದುಬಿಟ್ಟು ಮಲ್ಕೊಂಡಿದ್ದೀರ, ಅವ್ರು ನಮ್ಮ ಜೊತೆಗೆ ಬಂದು ಹಸಿವು ಮಾಡಿ. ನಾನು ಹೇಳಿದೆ, ಮಾನೇಜ್ ಎಲ್ಲ ಕ್ಲಾಸಲ್ಲಿ ಕೂತಿದ್ದಾಗ ಎಲ್ಲ ಮರಗಳ ಕೆಳಗೆ ಎಲ್ಲ ಕ್ಲಾಸು ಈ ವಿಷಯ ಬಂತು. ಅವನು ಹೇಳಿದೆ, ಲೀಡರ್ಶಿಪ್ ಕ್ವಾಲಿಟಿ ಇದ್ರೇನು? ಲೀಡರ್ ಆದವನು ಎಲ್ಲ ಅನುಕೂಲಗಳನ್ನು ತೊಗೊಂಡು ಸಂತೋಷವಾಗಿರೋದಿಲ್ಲ. ಅವನು ಕಷ್ಟ ತೊಗೊಂಡು ನಿಮಗೆ ಸುಖ ಕೊಡಬೇಕು, ನಿಮಗೆ ಅನುಕೂಲ ಮಾಡಿಕೊಡ್ಬೇಕು. ಈಸ್ ಅ ಲೀಡರ್. ಸೊ ಇವೆಲ್ಲ ಕೌಂಟ್ ಆಗುತ್ತೆ. ಅದರಿಂದ ನಾನು ಹೇಳಿದ್ನೆಲ್ಲ ಕೋರ್ಸ್ ಇಂಡಿಯಾ ಅಂತ ಮಾಡಿದ್ರು ಅಂತ ಬಿಟ್ಟು. ಸೊ ಹೀಗಾಗಿ ಆಮೇಲೆ ಅಲ್ಲಿ ಎಂಟೈರ್ ಆರ್ಮಿ ಕ್ಯಾಂಪನ್ನು ನಾನು ಕೋರ್ಸ್ ಸೀನಿಯರಿಂದ ಕ್ಯಾಮ್ರಾ ತೊಗೊಂಡೋಗಿ ಡಾಕ್ಯುಮೆಂಟ್ ಮಾಡ್ಕೊಂಬಂದೆ. ಆಮೇಲೆ ಎಲ್ಲರೂ ಬೇರೆ ಬೇರೆ ರಾಜ್ಯಗಳಿಂದ ಬಂದವ್ರನ್ನ ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡೆ. ಒಬ್ಬೊಬ್ಬರು ಹಾಡೋರು ಬಂದುಬಿಟ್ಟು ನಿಮ್ಮ ರಾಜ್ಯಗೀತೆ ಹಾಡಿ ಅಂತ ಅದನ್ನು ಕ್ಯಾಸೆಟ್ ಮಾಡ್ಕೊಂಬಂದೆ ನಾನು. ಆ ಕ್ಯಾಸೆಟ್ನ ಮಾನವಸ ಪ್ಲೇ ಮಾಡಿದೆ ಕ್ಲಾಸ್ನಲ್ಲಿ. ನೋಡಿ ನಿಮ್ಮ ರಾಜ್ಯದ ಇದ್ದಿದೆ ಅಂತ. ಸೀನಿಯರ್ ಆಗಿದೆ, ನಂಗೆ ಸ್ವಲ್ಪ ಫ್ರೀಡಮ್ ಇತ್ತು. ಆಮೇಲೆ ಟ್ರೈನಿಂಗ್ ಕೊಡೋರೆಲ್ಲ ತುಂಬ ಚೆನ್ನಾಗಿ ಪರಿಚಯ ಆಗಿರೋ, ಅವರೆಲ್ಲ ರೆಗ್ಯುಲರ್ ಸೈನಿಕರು. ಆಮೇಲೆ ಒಂದು ವಾರದಲ್ಲೇ ನನ್ನ ಇದೆಲ್ಲ ಗೊತ್ತಾಯಿತು. ಸೊ ಯಾರೂ ನನ್ನ ಬಗ್ಗೆ ಏನೂ ಇದು ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ ನಿಮಗೆ, ಅಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಹಾಗೆ. ಇಟ್ ಈಸ್ ನಾಟ್ ದಟ್ ನಾವು ಅನುಕೂಲ ಪಡ್ಕೊಂಡು ಕೂತ್ಕೊಂಡ್ಬಿಡೋದು ಅಂತಲ್ಲ. ನಾವು ಏನು ಯಾರನ್ನ ಲೀಡ್ ಮಾಡ್ತಾ ಇದ್ದೀವೋ ಅವ್ರಿಗೆ ನಾವೇನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಅಲ್ಲಿ ಆಮೇಲೆ ಆಂಧ್ರದಿಂದ 2 ಬಂದಿದ್ದರು. ಒಬ್ಬನಿಗೆ ಭಾಳ ಎದೆ ನೋವು ಬಂದುಬಿಡ್ತು. ಸರಿ, ಅವನು ನನಗೆ ಕಳಿಸೋದಿಲ್ಲ ಅಂತ ಕೂತ್ಕೊಂಡ್ರೆ ನಮ್ಮಲ್ಲಿ, ಬೇಡ ಸಿಕ್ಕಾಗಿ ಅವನು ಇಲ್ಲೇ ಕೂತಿರ್ಲಿ, ಕಳಿಸೋದಿಲ್ಲ ಅಂತ. ಸರಿ, ನಾನು ಹೇಳಿದೆ, ಇಲ್ಲ ನೀವೇನಾರು ಆದರೆ ಏನು ಮಾಡ್ತೀರಾ, ನೀವು ಜವಾಬ್ದಾರಿ ಆಗ್ತೀರಾ. ಅವನ್ನ ನಾನು ರೈಲಿಗೆ ಕರ್ಕೊಂಡೋಗಿ ನಾನು ಬಿಟ್ಟು ಬರ್ತೀನಿ ಅಂತ. ಅವನಿಗೆ ರಿಸರ್ವೇಷನ್ ಮಾಡಿಸಿ ಇದರಿಂದ ಒಂದು ಜೀಪ್ ತೊಗೊಂಡು ಆ ಕಾಂಪ್ಟಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವನ್ನ ರೈಲಲ್ಲಿ ಕೂಡಿಸಿ ಅವನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೈ ಹಿಡ್ಕೊಂಡ. ಸರ್ ಯಾರು ಸರ್ ಇಷ್ಟು ಮಾಡಿ, ನಮ್ಮ ಅಪ್ಪ ಅಮ್ಮನೇ ಮಾಡಲ್ಲ ಅಂತ. ನೀನು ಹೋದ್ಮೇಲೆ ಒಂದು ಕಾಗದ ಹಾಕು, ಸೇರಿದ್ದೀನಿ ಅಂತ. ಅವನಿಗಾಗಲೇ 45 ವರ್ಷ 50 ವರ್ಷ ಮಕ್ಕಳೊಂದಿಗೆ ಅವನು. ಬಟ್ ವೀಕು ಹಾರಿಟ್ಟು. ಕೆಲವರು ವಾಪಸ್ ಬಂದುಬಿಟ್ರು, ಕೆಲವ್ರಿಗೆ ಆಗಲ್ಲ ಅಂತ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಕೊತಾರೆ, ಇದು ಅಂತ ಹೇಳ್ತಾರೆ, ವಾಪಸ್ ಬಂದುಬಿಡ್ತಾರೆ. ಆ ಟ್ರೈನಿಂಗ್ ತಡೆಯೋಕ್ಕಾಗೋದಿಲ್ಲ. ಈವನ್ 2nd 3rd ಟ್ರೈನಿಂಗಲ್ಲೂ ಟಫ್ ಟ್ರೈನಿಂಗ್ ಇರುತ್ತೆ, ಓಡಲೇಬೇಕು. ನಾವು 10-12 ಸೆಕೆಂಡಲ್ಲಿ 100 ಮೀಟರ್ಸ್ ಓದ್ತಾಯಿದ್ವಿ. ಸೊ ಆಟ ಆಡ್ತಾಯಿದ್ವಿ. ಆಮೇಲೆ ಫುಡ್ಡಿಗೆ ಏನು ಕೊಟ್ಟರು ಅದನ್ನು ತೊಗೊಳ್ಳೋದು. ಸೊ ನೀವು ಯಾವ ಸರ್ಕಮ್ಸ್ಟೆನ್ಸಸ್ಗೆ ಹೇಗೆ ಹೊಂದ್ಕೋಬೇಕು ಅದನ್ನೇ NCC ಕ್ಯಾಂಪ್ ಕಲಿಸ್ಕೊಡುತ್ತೆ. ನಮ್ಮಲ್ಲಿ ಕ್ಯಾಂಪಲ್ಲೂ ಮಕ್ಳಿಗೂ ಅಷ್ಟೇ. ನಮ್ಮಲ್ಲಿ ಮಕ್ಳು ಯಾರು ಇವತ್ತು ಫುಡ್ ಚೆನ್ನಾಗಿಲ್ಲ, ನಾನು ಅದೇ ಹೇಳ್ತಾಯಿದ್ದೆ. ಚೆನ್ನಾಗಿಲ್ದಿರೋ ಫುಡ್ಡು ತಿನ್ನುವಂಥ ಕಾಲ ಬಂದರೆ ಏನು ಮಾಡ್ತೀರಿ ಅವಾಗ ಜೀವನದಲ್ಲಿ? ಅದು ಕಲ್ತ್ಕೊಂಡಿರ್ಬೇಕು. ಯಾವಾಗಲೂ ಒಳ್ಳೆ ಊಟನೇ ಸಿಗುತ್ತೆ ಅಂತ ಜೀವನದಲ್ಲಿ ಯಾರೂ ಬಯಸಬಾರ್ದಪ್ಪ. ಇವತ್ತು ಚೆನ್ನಾಗಿರ್ಬೋದು, ನಾಳೆ ಚೆನ್ನಾಗಿರ್ಬೋದು, ಯಾವತ್ತೋ ಒಂದು ದಿವಸ ಏನೋ ಆಗ್ಬೋದು ಪರಿಸ್ಥಿತಿ. ನೀನು ತಿಂದು ಅನುಭವ ಆಗಿದರೆ ನೀನು ಅವತ್ತು ಅದನ್ನು ತಿನ್ನೋಕ್ಕೆ ಅನುಕೂಲ ಆಯ್ತು, ಇಲ್ಲದ್ರೆ ಸಾಯಬೇಕಾಗತ್ತೆ. ಸೊ ಯು ಮಸ್ಟ್ ಬಿ ರೆಡಿ ಟು ಬಿ ಫಾರ್ ಬೋತ್ಸ್. ನಮಗೆ ಒಬ್ಬರು NNP ನೋಯಲ್ ಅಂತಿದ್ರು, ನಮ್ಮ ಎಲ್ಲ ಆಫೀಸರ್ಗಳು ಜೊತೆಲೂ ನಾನು ಭಾಳ ಒಳ್ಳೆಯ ಸಂಪರ್ಕ ಇತ್ತು. ಆಮೇಲೆ ನನಗೆ ಅವರಿದ್ದಾಗಲೇ
ಎನ್ ಸಿ ಸಿನಲ್ಲಿ ಸ್ಟೇಟ್ ಲೆವೆಲಲ್ಲಿ ಒಂದು ಪ್ರಶಸ್ತಿ ಕೊಡ್ತಾರೆ. ಅದಕ್ಕೆ ಚೀಫ್ ಮಿನಿಸ್ಟರ್ಸ್ ಕಮೆಂಡೇಷನ್ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳೇ ಕೊಡುವಂಥ ಒಂದು ಪ್ರಶಸ್ತಿ ಅದು. ನನಗಿನ್ನೂ ರಾಮಕೃಷ್ಣ ಹೆಗ್ಡೆ ಅವರಿದ್ದ ಪೀರಿಯಡ್ನಲ್ಲಿ ಅವರಿದ್ದಾಗಲೇ ನಂಗೆ ಆ ಅವಾರ್ಡನ್ನ ನಾನು ರೆಕಮೆಂಡ್ ಮಾಡಿದರು. ರಾಮಕೃಷ್ಣ ಹೆಗ್ಡೆ ಅವ್ರ ಹತ್ರನೇ ತೊಗೊಂಡಿದ್ದೀನಿ ಅದನ್ನು. ಅದಿದೆ, ಫೋಟೋ ಇದೆ. ಎರಡನೇ ಸಲ ಸಾಮಾನ್ಯ ಬರೋಲ್ಲ. ಈ ಕ್ಯಾಂಪ್ಗಳು ಮಾಡ್ತಾ ಇತ್ತಲ್ಲ, ಆವಾಗ ಇದು ಬೆಂಗಳೂರಿಗೆ ಬಂದಾಗ ಇವಾಗಲೇ ಹೇಳಿಬಿಡ್ತೀನಿ. ಕ್ಯಾಂಪ್ಗಳಿಗೆ ಬರ್ತಾ ಇದ್ದಾಗ ಅಲ್ಲಿ ನಾನು ಈ ಬೇರೆ ಬೇರೆ ಯಾರು ಗೆಸ್ ಬರ್ತಾರೆ ಅಂದರೆ ಎಲ್ಲರನ್ನೂ ಒಂದು ಕಡೆ ಕೂಡ ಹಾಕ್ಬಿಡೋರು, ಇಂಡಿಸಿಪ್ಲಿನ್ ಇರಬಾರ್ದು ಅಂತ. ಅವ್ರನ್ನ ಯಾರು ಕಂಟ್ರೋಲ್ ಮಾಡಬೇಕಾಗಿತ್ತು. ಆವಾಗ ಸಾಮಾನ್ಯ ನಮ್ಮ ಕಮಾಂಡರ್ ಏನಾರು, ನೀವು ಬೆಂಗಳೂರು ಹಿಸ್ಟ್ರಿ ಹೇಳಿ, ಎಲ್ಲ ಸುಮ್ಮನೆ ಕೂತ್ಕೋತಾರೆ ಏನಾರು. ಒಂದು ಸಲ ನಮ್ಮ MM ಅಲ್ಲಿ ಅಂತ ಬೆಂಗಳೂರಿನವರೇ ನಮ್ಮ ಗ್ರೂಪ್, ಇದು ನಮ್ಮ ಏನು DDG ಅಂತ ಹೇಳ್ತಾರೆ, ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಆಫ್ ನಮ್ಮ ಏನು ಕರ್ನಾಟಕ ಆ್ಯಂಡ್ ಗೋವಾ ಡೈರೆಕ್ಟ್ರೇಟ್. DG ಡೆಲ್ಲಿಲಿ ಇರ್ತಾರೆ. ಈ ಥರ ಡೈರೆಕ್ಟ್ರೇಟ್ಗಳಿಗೆ ಹೆಡ್ಡು DDG ಅಂತಾರೆ. MM ಅಲ್ಲಿ ಅಂತ ಬೆಂಗಳೂರಿನವರವರು. ಅವರು ವಿಸಿಟಿಗೆ ಬಂದುಬಿಟ್ಟಿದ್ರು. ಸರಿ, ಇಲ್ಲಿ 600 ಜನ ಇದ್ದಾರೆ, ನಾನು ಅದನ್ನು ಹೇಳ್ತಾ ಇದ್ದೀನಿ, ಎಲ್ಲ ಕಡೆಯೂ ಸೈಲೆನ್ಸ್ ಇದೆ, ಏನಿತ್ತು. ಅವ್ರಿಗೆ ಆಶ್ಚರ್ಯ. ಸಾಮಾನ್ಯ ಕ್ಯಾಂಪ್ಗಳು ಹುಡುಗರು ಹಾವು ಅಂತ ಅನ್ನೋದೆಲ್ಲ ಆಗ್ತಾಯಿರುತ್ತೆ. ಸರಿ, ಅವ್ರನ್ನ ಇಲ್ಲಿ ಇಲ್ಲ ಸರ್, ಅಲ್ಲಿ ನಿಮ್ಮ ಅಸೆಂಬ್ಲಿ ನಿಮ್ಮ ಅಡ್ರೆಸ್ಗೆ ಕೂಡಿಸಿದ್ದೀವಿ ನಾವು. ಹೌದಾ, ಇಷ್ಟು ಸೈಲೆಂಟಾಗಿ ಕೂತಿದ್ದಾರೆ? ಇಲ್ಲ, ನಮ್ಮ ಒಬ್ರು ಏನೋ ಮಾತಾಡ್ತಾ ಇದ್ದಾರೆ. ಸರಿ, ಅವ್ರು ಬಂದೇ ಬಿಟ್ಟರು ಸೀದಾ. ನಮ್ಮ ಆಫೀಸರು ಬಂದರು. ನಾನು ತಕ್ಷಣ ಹೀಗೆ ಮಾಡಿದೆ. ಸರಿ, ಕೂತ್ಕೊಂಡ್ರು. ನಾನು ಸ್ಟಾಪ್ ಅಂದರೆ ಅವ್ರು ಕೂತ್ಕೊಂಡು, ನೋ ವಾಟ್ ಎವರ್ ಯು ಆರ್ ಟಾಕಿಂಗ್ ಯು ಪ್ಲೀಸ್ ಕಂಟಿನ್ಯೂ ಎಲ್ಲ ಸುಲಿಸಲ್ಲ ಅಂದ್ಬಿಟ್ರು. ನನಗೆ ಇದೇನೋ ಅಯ್ಯಪ್ಪ ಬಂದು ಕೂತ್ಕೊಂಡು ಕೇಳ್ತೀನಿ. ಈಸ್ ಎ ಡೈರೆಕ್ಟರ್ ಜನರಲ್ಲು, ಗ್ರೂಪ್ ಕಮಾಂಡರ್ ಇರ್ತಾರೆ, ದೊಡ್ಡ ದೊಡ್ಡ ಆಫೀಸರ್ಗಳು ಬಂದು ಲೈನಾಗಿ ಕೂತ್ಬಿಟ್ರು. ಒಂದು ಕ್ಷಣ ಅಷ್ಟೇ. ಆಮೇಲೆ 10 ಮಿನಿಟ್ಸ್ ಮಾತಾಡಿದೆ ನಾನು. ಅವರು ತುಂಬ ಇಂಟ್ರೆಸ್ಟಿಂದ ಕೇಳಿದ್ರು. ಆಮೇಲೆ ಅವರು ಮಾತಾಡ್ತಾ ನನ್ನ ಬಗ್ಗೆ ರೆಫರೆನ್ಸ್ ಕೊಟ್ಟರು. ಹೋಗಿ ಆಫೀಸ್ನಲ್ಲಿ ನನಗೆ ಹೇಳಿ ಕಳಿಸಿದ್ರು. ನಂಗೆ ಹೆದರಿಕೆ ಆಯ್ತು, ಯಾಕಪ್ಪ ಹೇಳಿ ಕಳಿಸ್ತಾ ಇದ್ದಾರೆ ಅಂತ. ನಾನು ಹೋದೆ. ಸುರೇಶ್, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಟಾಕ್, ಕ್ಯಾನ್ ಯು ಗಿವ್ ಎ ಸ್ಲೈಟ್ ಪ್ರೆಸೆಂಟೇಷನ್ ಓನ್ಲಿ ಫಾರ್ ಮೀ ಅಂತ ಕೇಳಿದ್ರು. ಓನ್ಲಿ ಫಾರ್ ಮೀ, ನೋ ಅವರ್ ಕಮಾಂಡರ್ಸ್ ಅಂತ ಹೇಳಿದ್ರು. ಎಸ್ ಸರ್ ಅಂದೆ. ನಮ್ಮಲ್ಲಿ ಗ್ರೂಪ್ ಕಮಾಂಡರ್ 8 ಜನ ಇರ್ತಾರೆ. ಆ ಫೋಟೋ ಇದೆ. ಆ ಗ್ರೂಪ್ ಕಮಾಂಡರ್ಸ್ 8 ಜನ ಕೊಡಿಸಿ NCC ಆಫೀಸಲ್ಲಿ ಒಂದು ಟಾಕ್ ಕೊಟ್ಟೆ. ಅದು ಸುದ್ದಿ ಅವ್ರಿಗೋಯ್ತು. ಅವ್ರು ನಂಗೆ ಒಬ್ಬನಿಗೆ ಒಂದು ಟಾಕ್ ಕೊಡ್ತೀರಾ ಅಂದರು. ಅವರೊಬ್ಬರೇ ಕೂತ್ಕೊಂಡು ಅವರೊಬ್ಬರಿಗೆ ಒಂದು ಟಾಕ್ ಕೊಟ್ಟು ನಾನು. ಈಸ್ ಏರ್ ಕಮಾಂಡರ್ ಅಂದರೆ ಇಂಡಿಯನ್ ಆರ್ಮಿನಲ್ಲಿ, ಏರ್ಫೋರ್ಸ್ನಲ್ಲಿ ದೊಡ್ಡ ಆಫೀಸರ್ ಅವರು. ಆವಾಗಲೇ ನಾನು ಈ ಎಕ್ಸಿಬಿಷನ್ ಮಾಡೋದೆಲ್ಲ ಗೊತ್ತಾಗಿ ಅವ್ರೇನು ಮಾಡಿದ್ರು, ನೀವು ಇದ್ರೊಳಗಡೆ MG ರೋಡಲ್ಲಿ ಎಕ್ಸಿಬಿಷನ್ ಇಡ್ತೀರಾ ಅಂತ ಕೇಳಿದ್ರು. ನಾನು ಪ್ರದರ್ಶನಗಳಿಗೆ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ, ನಾನು ಅಲ್ಲಿ ರೆಫರೆನ್ಸ್ ಕೊಡ್ತೀನಿ ನಾನು. ಸೊ ಈ ಥರ ಸ್ಲೈಡ್ಸು ಎಷ್ಟಾಯಿತು ಟೈಮು? 4:20. ಬೇಕಾದ್ರೆ ಇಲ್ಲಿ ನಿಲ್ಲಿಸಿರೋಣ, ಇಲ್ಲ ವಿಜಯ ಕರ್ನಾಟಕದ್ದು ಒಂದು ಹೇಳಿ, ಇದೊಂದು ಹೇಳಿರ್ತೀನಿ, ಉಷಾ ಕನ್ನಡದ ಆಮೇಲೆ ತೊಗೊಳ್ಳೋಣ. ಸೊ ವಿಜಯ ಕರ್ನಾಟಕದಲ್ಲಿ ಸುಗತಾ ರಾಜು ಕರೆದ್ರು ಸಿಟಿ ಟಾಕ್ ಅಂತ ಅಂದ್ಬಿಟ್ಟು. ನಾನು ವಿಜಯ ಕರ್ನಾಟಕಕ್ಕೆ ಏನು ಆರ್ಟಿಕಲ್ ಬರೆದಿನೋ ಅಷ್ಟು ನನ್ನ ಹತ್ರ ಇದೆ. ಹಂಗೇನು ಆರ್ಟಿಕಲ್ಸು 400 ಪದಗಳು. ಅದು ವಾರದಲ್ಲಿ 3 ಕೊಡಬೇಕಾಗಿತ್ತು. ಅಲ್ಲಿ ರಮೇಶ್ ಅಂತ ಹ್ಯಾಂಡಲ್ ಮಾಡೋರು, ಅವ್ರಿಗೂ ನಾನು ಏನು ತೊಂದರೆ ಕೊಡಲಿಲ್ಲ, ನೀಟಾಗಿ DTP ಮಾಡಿ ಕಳಿಸ್ತಾ ಇದ್ದೆ. ವೇರಿಯಸ್ ಸಬ್ಜೆಕ್ಟ್ಸ್, ತುಂಬ ಬೇರೆ ಬೇರೆ ಸಬ್ಜೆಕ್ಟ್ಸ್ ಬಗ್ಗೆ ಬರ್ದಿದ್ದೀನಿ ನಾನು. ಅಲ್ಲೂ 2 ವರ್ಷನೇ ಏನೋ ಆಯಿತು. ಲಂಡನ್ಗೆ ಹೋಗ್ಬೇಕಾದ್ರೆ ಸುಗತಾ ರಾಜು ಅವ್ರಿಗೆ ಹೇಳಿದೆ, ನಾನು ಲಂಡನ್ಗೆ ಹೋಗ್ತೀನಿ 40 ದಿವಸ, ಅಲ್ಲಿ ಒಂದು 10 ದಿವಸ ಯುರೋಪ್ಗೆ ಹೋಗಿ ಬರ್ತೀನಿ. ಒಂದು 50 ದಿವಸ ನನ್ನ ಕಾಲಮ್ ಇರೋದಿಲ್ಲ, ಕಾಲಮ್ ಮೇಲೆ ನಿಲ್ಲಿಸ್ಬೇಕಾ ಹೇಗೆ? ನೀವು ಒಂದು ಕೆಲಸ ಮಾಡಿ ಸುರೇಶ್, ಹೇಗಿದ್ದರೂ ಲಂಡನ್ಗೆ ಹೋಗ್ತೀರಾ, ಲಂಡನ್ನಿನಲ್ಲಿ ಏನೇನಿದೆ ಅನ್ನೋದನ್ನು ಬರೀರಿ ಅಲ್ಲಿಂದ, ಯಾಕೆ ಬರೀಬಾರ್ದು ಅಂದರು. ಫ್ಯಾಂಟಾಸ್ಟಿಕ್ ಥಿಂಗ್. ನನಗೆ ಉಳ್ದಿರಲಿಲ್ಲ. ಹೌದು ಸರ್, ಹೌದಲ್ಲ, ಬರಿಬೋದು. ನಾನಾಗ ನಂದು ಯೋಚನೆ ಹೇಳಿದೆ, ಒಂದು ಕೆಲಸ ಮಾಡ್ತೀನಿ, ಹಾಗಾದರೆ ಲಂಡನ್ ಹಿಸ್ಟ್ರಿ ಬ್ಯಾಂಗ್ಳೂರ್ ಹಿಸ್ಟ್ರಿ ಮಿಕ್ಸ್ ಮಾಡ್ತೀನಿ ಅಂದೆ. ಓಕೆ ಅಂದರು. ಆವಾಗ ಸಿಟಿ ಟಾಕ್ ಫ್ರಮ್ ಲಂಡನ್ ಟೈಟಲ್ ಚೇಂಜ್ ಮಾಡಿದ್ರು, ಕಾಲಮ್ಗೆ ಸಿಟಿ ಟಾಕ್ ಫ್ರಮ್ ಲಂಡನ್ ಅಂತ. ನಾನು ಅಲ್ಲಿ ಹೋಗಿ 25 ಲೇಖನ, ಒಂದು ಚೂರು ನಂದು ಬೆಳಗ್ಗೆ 4 ಹಿಂದಿನ ದಿವಸ ಏನು ಸ್ಟಡಿ ಮಾಡ್ಕೊಂಬಂದಿರ್ತೀನೋ ಲಂಡನ್ನಲ್ಲಿ, ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೆ ಕೂತ್ಕೊಂಡು ಕಾಲಮ್ ಕಳಿಸ್ಬಿಟ್ಟು ನಾನು ವಾಕ್ ಹೋಗ್ತಾಯಿದ್ದೆ, ಅಲ್ಲಿ ಇದು ಸ್ಟಡಿಗೆ ಹೋಗ್ತಾಯಿದ್ದೆ. ಇಲ್ಲಿ ಬರ್ತಾಯಿತ್ತು ಇಲ್ಲಿ. ಸೊ ಸಿಟಿ ಟಾಕ್ ಫ್ರಮ್ ಲಂಡನ್ ಅಂತ ಮಾಡಿದರು ಸುಗತಾ ರಾಜು. ಸೊ ವಾಪಸ್ ಬಂದಿಲ್ಲ, ಸ್ವಲ್ಪ ಕಂಟಿನ್ಯೂ ಮಾಡಿದೆ. ಸುಗತಾ ರಾಜು ಬಿಟ್ಟರು. ಅದು ಬಿಟ್ಟರು. ಅವರು ಇಲ್ಲಿ ವಿಜಯ ಕರ್ನಾಟಕನೋ ಅದು ಎಲ್ಲಿಗೆ ಹೋಗೋದ್ರು. ಅದಾದಮೇಲೆ ಕನ್ನಡಪ್ರಭಗೆ ಹೋದರು, ಸುವರ್ಣ ನ್ಯೂಸ್ಗೂ ಹೋದರು.
ಅಲ್ಲಿದ್ದಾಗಲೇ ಅವ್ರು ಅಲ್ಲೂ ಕರೆದ್ರು, ಆಮೇಲೆ ಹೇಳ್ತೀನಿ ಅದಕ್ಕೆ ಬಂದಾಗ ಅಲ್ಲೂ ನಾನು ಮಾಡಿಕೊಟ್ಟೆ ಅವ್ರಿಗೆ. ಅಲ್ಲೂ ಈ ಸಂಬಂಧವಾಗಿ ಅಲ್ಲೂ ಟಿ ವಿಗೆ ಮಾಡಿಕೊಡಿ ಅಂತ ಕೇಳಿದ್ರು, ಮಾಡಿಕೊಟ್ಟೆ. ಅದು ಇಟ್ಸ್ ಅನ್ ಅಮೇಝಿಂಗ್, ಅದು 2 ಮಿನಿಟ್ಸ್ ಕ್ಯಾಪ್ಸೂಲ್ ಮಾಡಿಕೊಟ್ಟೆ. ವಿಜಯ ಕರ್ನಾಟಕ ಇಲ್ಲಿಗೆ ಬರಿತಾ ಇರ್ಬೇಕಾದ್ರೆ ಉಷಾ ಕಿರಣ ಅಂತ ಇನ್ನೊಂದು, ಇನ್ನು 5 ನಿಮಿಷ ಇದೆಯಾದ ಹೇಳ್ಬಿಡ್ತೀನಿ. ಉಷಾ ಕಿರಣ ಅಂತ ವಿಜಯ ಕರ್ನಾಟಕದ್ದೇ ಸಿಸ್ಟರ್ ಕನ್ಸರ್ನ್ ಬರ್ತಾಯಿತ್ತು. ಅದರ ಆಫೀಸು ಸಜ್ಜನರಾವ್ ಸರ್ಕಲ್ ಹತ್ರ ಇತ್ತು. ಅದಕ್ಕೆ ವೆಂಕಟನಾರಾಯಣ ಅಂತ ಎಡಿಟರ್ ಆಗಿದ್ದರು. ಅಲ್ಲಿ ಜಯರಾಮ್ ಅಡಿಗ ಅಂತಿದ್ರು. ಅವರು ನಮಗೇನೋ ಬರಿತೀರಾ ನೀವು ಅಂದರು. ಆವಾಗ ನಾನು ವಿಜಯ ಕರ್ನಾಟಕಕ್ಕೆ ಉದಯವಾಣಿಗೆ ಬರಿತಾ ಇದ್ದಾಗಲೂ ಏನೋ ಒಂದು ಕಾಣಿಸುತ್ತೆ, ಉದಯವಾಣಿ ಬರಿತಾ ಇದ್ದಾಗಲೇ ಅಲ್ಲಿ ಕರೆದ್ರು. ಕರೆಕ್ಟು, ಅದು ಬರೆದು ಇದು ಬರಿತಾ ಇದ್ದೆ. ಉದಯವಾಣಿ ಬರಿತಾ ಇದ್ದಾಗಲೇ ಅವ್ರು ಕರೆದ್ರು. ಅಲ್ಲಿ ಈ ಸಾಮಾನ್ಯ ವ್ಯಕ್ತಿಗಳ ಅಸಾಮಾನ್ಯ ಸಾಧನೆ, ಯಾರೂ ಅವ್ರನ್ನ ಅಸಾಮಾನ್ಯರು ಅಂತ ಗೊತ್ತೇ ಇರಲ್ಲ, ಬಟ್ ಅವ್ರು ಎಲೆ ಮೇರೆ ಕಾಯ್ತಾರ ಅಸಾಮಾನ್ಯ ಸಾಧನೆ ಮಾಡಿರ್ತಾರೆ. ಆ ಥರದವ್ರನ್ನ ಹುಡುಕೊಂಡು ಬರೆದೆ ನಾನು. 300 ಪದದ ಕಾಲಮ್ ಅದು. ಅವ್ರಿಗೆ ನಾನು ಉದಯವಾಣಿಲಿ ಬರೆಯೋದು ಗೊತ್ತಿತ್ತು 3 ಪ್ಲಸ್ ಇದೊಂದು ನನ್ನ ಕೈಯಲ್ಲಿ ತೊಗೊಂಡೋಗಿ ಕೊಡ್ತಾಯಿದ್ದೆ. ಒಂದು ಸಲ ಅವರು ನೀವೇನು ಮನುಷ್ಯರೋ ರಾಕ್ಷಸರು ಅಂತ ಕೇಳಿದರು. ಯಾಕೆ ಹಿಂಗೆ ಬರೆದು ಕೊಡ್ತೀರಲ್ಲ ನೀವು, ಏನು ಹೆಂಗೆ ವರ್ಕ್ ಮಾಡ್ತೀರ ನೀವು ನಕ್ಕೊಂಡು ಕೇಳಿದ್ರು ಅವರು. ಹಾಗೆ ನನಗೆ ಉದಯವಾಣಿಯಲ್ಲಿ ಹಂಗೆ ಹೇಳಿ, ನೀವೇನು ಮನುಷ್ಯನೋ ಯಂತ್ರನೋ, ನೀವು ಹಿಂಗೆ ಬರೀತೀರಾ, ಯಾರೂ ಬರೆಯೋಕ್ಕಾಗಲ್ಲ ಸರ್. ನಮ್ಮ ರೆಗ್ಯುಲರ್ ಕಾಲಮ್ನಿಸ್ಟ್ಗೆ 1 ವಾರ ಬೇಕು ಒಂದು ಆರ್ಟಿಕಲ್ ಮಾಡೋಕ್ಕೆ, 1 ವಾರದಲ್ಲಿ 3 ಅದು ಏನು ವಿತ್ ಆಲ್ ರೆಫರೆನ್ಸಸ್ ಕೊಡ್ತೀರಾ ಅಂತ. ನಾನು ಕಾಲಮ್ ಬರಿಬೇಕಾದ್ರೆ ಒಂದು ಮೆಥಡ್ ಫಾಲೋ ಮಾಡಿದ್ದೆ. ರಿಸರ್ಚ್ ಪೇಪರ್ಸ್ ಬರಿಬೇಕಾದ್ರೆ ಯಾವಾಗಲೂ ರಿಸರ್ಚ್ ಪೇಪರ್ ಆದಮೇಲೆ ಅದರದ್ದು ಆಕರಗಳನ್ನು ಕೊಡ್ತಾರೆ, ಸೋರ್ಸಸ್ಸು ಎಲ್ಲ ಉದ್ದಕ್ಕೆ ಲಿಸ್ಟ್ ಕೊಡ್ತಾರೆ. ಕೆಲವು ಸಲ ಆರ್ಟಿಕಲ್ಗಿಂತ ಅದೇ ಉದ್ದ ಆಗೋಗಿರುತ್ತೆ. ನಂದು ಇತಿಹಾಸದ ಲೇಖನೇ. ನಾನು ಆಕಾರನ ಬಿಟ್ಟು ಬರೆದ್ರೆ ಏನೋ ನಾನೇ ಅಧ್ಯಯನ ಮಾಡ್ದಂಗಿರುತ್ತೆ. ಆದರೆ ಆಕಾರನ ಬಿಡೋ ಹಾಗಿಲ್ಲ. ಆದರೆ ಜಾಗ ನನಗೆ ಆಕಾರ ಬರೆಯೋಕ್ಕೆ ಜಾಗ ಕೊಡೋಲ್ಲ. ಸೊ ನಾನೇನು ಮಾಡ್ತಾಯಿದ್ದೆ, ಒಂದು ಪ್ಲ್ಯಾನು ಆರ್ಟಿಕಲ್ನಲ್ಲಿನೇ ಆಕಾರನ ಸೇರಿಸ್ತಾ ಇದ್ದೆ, ಕೋಟ್ ಮಾಡಿಬಿಡ್ತಾ ಇದ್ದೆ. ಇವಾಗ ಫಾರ್ ಎಕ್ಸಾಂಪಲ್ ಜಿ ವೆಂಕಟಸುಬ್ಬಯ್ಯನವರು ತಮ್ಮ ಕೃತಿಯಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಕೋಟ್ ಮಾಡಿಬಿಟ್ರೆ, ಜಿ ವೆಂಕಟಸುಬ್ಬಯ್ಯನವ್ರ ಕೃತಿಯನ್ನು ನಾನು ಓದಿದ್ದೀನಿ ಅನ್ನೋದು ಕನ್ಫರ್ಮ್ಡ್. ನಾನು ಸೇಫು ಅವ್ರನ್ನಲ್ಲಿ ಕೋಟ್ ಮಾಡಿದ್ದೀನಿ ಅಂತ. ಕಾಂಟ್ರವರ್ಸಿನೂ ಇಲ್ಲ, ಅದು ಆಕಾರ ಅಲ್ಲಿ ಹೇಳಾಯಿತು. ಈವನ್ ಟುಡೇನ ಐ ಅಡಾಪ್ಟ್ ದ ಸೇಮ್ ಪ್ಲ್ಯಾನ್. ಅಲ್ಲಿಗೆ ಆಕಾರನ ಯಾವತ್ತೂ ಬಿಡಬಾರ್ದು. ಯಾಕೆಂದರೆ ನೀವು ಎಲ್ಲೂ ಅವ್ರಿಗೆ ನಾವು ಕೊಡೋ ಕ್ರೆಡಿಟ್ ಕೊಡಲೇಬೇಕು. ಒಂದ್ಸಲಿ ಡಿ ಲಿಂಗಯ್ಯನವರು ಇಲ್ವಲ್ಲ, ಅವರು ಕೆಂಪೇಗೌಡರ ಬಗ್ಗೆ ಬರಿಬೇಕಾದ್ರೆ ಡಿ ಲಿಂಗಯ್ಯನವರು ಫೋನ್ ಮಾಡಿದೆ, ಸರ್ ನೀವು ಇಂಥ ಪುಸ್ತಕ ಬರ್ದಿರಂತ ನಿಮ್ಮ ಹೆಸರು ನಿಮ್ಮ ಪುಸ್ತಕ ಮೆನ್ಷನ್ ಮಾಡ್ತೀನಿ ಅಂದೆ. ಅಯ್ಯೋ ಮೂನಾ ಅವರೇ, ನನ್ನ ಪುಸ್ತಕ ನನ್ನ ಹೆಸರು ಮೆನ್ಷನ್ ಮಾಡಿ ನನ್ನ ಪರ್ಮಿಷನ್ ಕೇಳ್ತಾ ಇದ್ದೀರಾ, ಹಂಗಂಗೆ ಕದ್ದು ಹಾಕೋತಾರಲ್ಲ ಅಂತಂದರು. ಇಲ್ಲ ಸರ್, ಗೊತ್ತಾಗಬೇಕು ನಿನ್ನ ಪುಸ್ತಕ ನಾನು ಓದಿದ್ದೀನಿ ಅಂತ, ನೀವು ಬರೆದಿದ್ದು ಅಂತ ಗೊತ್ತಾಗಬೇಕು ಅಂತ. ದಯವಿಟ್ಟು ಹಾಕ್ಕೊಳ್ಳಿ ಅಂತಂದ್ರೆ ಅವರು. ನಾನು ಇವರು ಇಂಥ ಕೆಂಪೇಗೌಡರ ಬಗ್ಗೆ ಪುಸ್ತಕ ಬರೆದಿದ್ದಾರೆ, ಡಿ ಲಿಂಗಯ್ಯನವ್ರು ಬರೆದಿದ್ದಾರೆ ಅಂತ ನನ್ನ ಲೇಖನದಲ್ಲಿ ಬರೆದ್ಬಿಟ್ಟೆ. ಲೇಖನದ ಭಾಗ ಆದಾಗ ಅವ್ರು ತೆಗೆದಾಕೋಕ್ಕಾಗಲ್ಲ. ನೀವು ಆಕಾರನ ಕೊಟ್ಟರೆ ಓದೋನಿಗೆ ಫರ್ದರ್ ಓದಬೇಕು ಅಂತ ಅನ್ನಿಸ್ದವನು ಅದನ್ನು ತೊಗೊಂಡು ಓದ್ಬೋದಾ? ನಿಮಗೆ ಜಾಗ ಸಿಗಲ್ಲ. ಕಾಲಮಲ್ಲಿ ಅವ್ರ ಸದ್ಯ ಅಷ್ಟು ಕೊಡೋದೇ ಜಾಗ ಹೆಚ್ಚಿರುತ್ತೆ, ಬೇರೆ ಕೊಡೋಕ್ಕಾಗಲ್ಲ. ಸೊ ಅದು ಪ್ಲ್ಯಾನ್ ನಾನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದು. ಎಲ್ಲ ಅವ್ರಿಗೆ ನಾನು ಕೊಟ್ಟಂಗಾಯ್ತು. ಆಮೇಲೆ ಸುಳ್ಳು ಹೇಳ್ದಂಗೆ ಆಗಲ್ವಲ್ಲ, ಅವ್ರದ್ದು ನಾನು ರೆಫರ್ ಮಾಡಿದ್ದೀನಿ ಅಂತ. ನಾನು ಸರ್ ಮಿರ್ಜಾ ಅವ್ರ ಬಗ್ಗೆ ಬೇಕಾದ್ರೆ ನಾನು ಸರ್ ಮಿರ್ಜಾ ಅವ್ರದ್ದೆಲ್ಲ ಪುಸ್ತಕ ಇದೆ. ಸರ್ ಮಿರ್ಜಾ ಅವ್ರ ಪೊಯಮನ್ನು ಕೋಟ್ ಮಾಡಿದ್ದೀನಿ. ಸರ್ ಮಿರ್ಜಾ ಪೊಯಮ್ ಬರೀತಾರೆ ಅಂತ ಯಾರಿಗೂ ಗೊತ್ತೇ ಇರಲ್ಲ. ಎಸ್, ಅವ್ರು ಮಹಾರಾಣಿ ಬಗ್ಗೆ ಪೊಯಮ್ ಬರೆದಿದ್ದಾರೆ. ಅದ್ಭುತವಾದಂಥ ಒಂದು 4 ಸಾಲಿಂದು ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ನಾನು ಹಿಂದೂ ಆರ್ಟಿಕಲ್ ಕೊಟ್ಟಿದ್ದೇನೆ ಅದನ್ನು. ಬಟ್ ಅವ್ರು ಇಂಥ ಪುಸ್ತಕದಲ್ಲಿ ಅವ್ರು ಹಿಂಗೆ ಬರೆದಿದ್ದಾರೆ ಅಂತ ಹೇಳಿದ್ದೀನಿ. ಸೊ ಸರ್ ಮಿರ್ಜಾ ಅವ್ರು ಇಂಥ ಪುಸ್ತಕ ಇದೆ, ಅದ್ರಲ್ಲಿ ಹಿಂಗೆ ಬರೆದಿದ್ದಾರೆ ಅಂತ ಓದೋರಿಗೆ ಗೊತ್ತಾಗುತ್ತೆ. ಅದು ನೈತಿಕ ಒಂದು ಜವಾಬ್ದಾರಿ ಅದು. ಹೀಗಾಗಿ ನನ್ನ ಲೇಖನಗಳನ್ನು, ಉದಯವಾಣಿ ಲೇಖನಗಳು ಓದಬೇಕಾದ್ರೆ 10 ವರ್ಷದಲ್ಲಿ 10 ವರ್ಷ ಇದುವರೆಗೂ ಎಲ್ಲೂ ಯಾವ ಲೇಖನಕ್ಕೂ ನನಗೆ ಕಾಂಟ್ರವರ್ಸಿ ಬಂದಿಲ್ಲ, ಅಥವಾ ನೀವು ಬರೆದ ತಪ್ಪು ಅಂತ ಆ ಥರ ಬಂದಿಲ್ಲ. ಅದೊಂದು ಸಮಾಧಾನ. ಅಥವಾ ನಂಗೆ ಹೇಳೋಕ್ಕಾಗಿಲ್ಲ ಅಂತ ಹೇಳಿಲ್ವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರು ಸಂಪಾದಕರಿಗೆ ನೋಡಿ ನಿಮ್ಮ ಬರೆದಿದ್ದಾರೆ ತಪ್ಪು, ಆ ಥರ ನನ್ನ ಸಮಾಧಾನ, ಆ ಥರ ಹೇಳೋಕ್ಕೋಗಿಲ್ಲ. ಸೊ ವಿಜಯ ಕರ್ನಾಟಕ, ಉಷಾ ಕಿರಣ ಅಷ್ಟಕ್ಕೆ ನಿಲ್ಲಿಸಿರ್ತೀನಿ. ಇದರಲ್ಲಿ ಬರೆದಿದ್ದೆಲ್ಲ ಪುಸ್ತಕಗಳಾಯಿತು. ಆಮೇಲೆ ನೆಕ್ಸ್ಟ್ ಪೇಪರ್ಗಳು ಇನ್ನೆಲ್ಲ ಮುಂದಕ್ಕೆ ಇಂಗ್ಲೀಷಿಂದ ಬರುತ್ತೆ. ಬ್ಯಾಂಗ್ಳೂರ್ ಮಿರರು, ಹಿಂದೂ. ಅದಾದಮೇಲೆ
ಇದರದ್ದೆಲ್ಲ ಪುಸ್ತಕ ಆಗಿದ್ದವು ತೊಗೋತೀನಿ, ಅದು ಬೇರೆ ತೊಗೋತೀನಿ. ಅಂಕಣ ಬರಹಗಳು ಪುಸ್ತಕ ಹಿಂಗಾಯಿತು, ಅದು ನೆಕ್ಸ್ಟ್. ವೀಕ್ಷಕರಲ್ಲೆಲ್ಲರೂ ನಾನು ಕೇಳ್ಕೊಳ್ಳೋದು, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದನ್ನು ಕೂತ್ಕೊಂಡು ನೋಡಿ, ನಿಮಗೂ ಅನುಕೂಲ ಆಗುತ್ತೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳಿಗೂ ಇದನ್ನು ತೋರಿಸಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.